ಕೇವಲ ಹಿಂದೂಗಳು ಮಾತ್ರ ಬರ್ತಾರೆ ಅಥವಾ ಎಲ್ಲ ವರ್ಗದ ಜನ ಬರ್ತಾರೆ? ಯೋಗ ಹಾಗೆಲ್ಲ. ಯೋಗ ಎಂದರೆ ಯಾವುದೋ ಒಂದು ಧರ್ಮದವರಿಗೆ, ಪರ್ಟಿಕ್ಯುಲರ್ ಜಾತಿಯವರು ಮಾತ್ರ ಮಾಡಲಿಕ್ಕಾಗುತ್ತೆ. ಈ ಥರ ಎಲ್ಲ ಆ ಪರಿಕಲ್ಪನೆ ಉಂಟು. ಅಂಥದ್ದು ಯಾವುದೂ ಇಲ್ಲ. ಯೋಗ ಎಲ್ಲರೂ ಮಾಡಲಿಕ್ಕಾಗುತ್ತೆ. ಇಷ್ಟಪಟ್ಟು ನಾನೊಬ್ಬ ಶಿಕ್ಷಕನಾಗಿ ನಾನು ಕಲಿತು ಎಲ್ಲ ಬಂದು ಆ ಜವಾಬ್ದಾರಿ ತಗೊಂಡವನಲ್ಲ. ಅನಿವಾರ್ಯವಾಗಿ ಯಾರೂ ಇಲ್ಲದ ಆ ರೀತಿ ಬಂದು ಅಲ್ಲಿ ನಿಂತೆ. ಆದರೆ ಅಲ್ಲಿಂದ ನಾನು ಹಿಂದಿರುಗಿ ನೋಡಿಲ್ಲ. ಗರ್ಭಿಣಿಯರಿಗೂ ಅಷ್ಟೇ ಪ್ರಸಾರಿತ ಪಾದೋತ್ಥಾನಾಸನ ಇರ್ಬೋದು, ಬದ್ಧ ಕೋನಾಸನ ಇರ್ಬೋದು, ಹಲವಾರು ಆಸನಗಳು ನಿಯಮಿತವಾಗಿ ಮಾಡಿದರೆ ಒಂದು ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ಚೆನ್ನಾಗಾಗುತ್ತೆ. ಯೋಗ ತರಗತಿಗಳು ನೀವು ಉಚಿತವಾಗಿ ಹೇಳಿಕೊಡ್ತೀರಾ ಅಥವಾ ಅದಕ್ಕೆ ಫೀಸ್ ಇರುತ್ತಾ? ಹೇಗೆ ಫೀಸ್ ಇದ್ರೆ ಹೇಗೆ ಅಂತೆಲ್ಲ? ದಿನಕ್ಕೆ 1 ರೂಪಾಯಿ ಇಡುವ, 30 ರೂಪಾಯಿ ಅಂತೇಳಿ ನಾವು ಶುರು ಮಾಡಿದ್ದೇವೆ. ಫಸ್ಟು ಉಚಿತವಾಗಿ ಶುರು ಆಗಿದ್ದು 30, 50 ಹೀಗೆ ಹಾಗಾಗಿ ಈಗ ಮತ್ತು ವಿದ್ಯಾರ್ಥಿಗಳು ಬರುವವರಿಗೆ ನಾವು ಯಾವುದೇ ಹಣ ತಗೊಳ್ಳೋದಿಲ್ಲ. ಕೂರ್ಬಸ್ನ ವೀಕ್ಷಕರಿಗೆ ಇನ್ ಆ್ಯಂಡ್ ಔಟ್ ಮತ್ತೊಂದು ಎಪಿಸೋಡ್ಗೆ ಪ್ರೀತಿಯ ಸ್ವಾಗತ. ನಾನು ಕಿಶೋರ್ ರೈ, ಕತ್ತಲೆಕಾಡು. ಏನೇ ಒಳ್ಳೇದು ಮಾಡಿದ್ರು, ಒಳ್ಳೇದು ಮಾಡಬೇಕಂದ್ರು, ಒಳ್ಳೇದಾಗಬೇಕು ಅಂತ ಹೇಳಿದ್ರು ಯೋಗ ಬೇಕು ಅಂತ ಹಿರಿಯರು ಹೇಳ್ತಾರೆ. ಅದು ಒಂದು ರೀತಿಯಾದಂತಹ ಪಾಸಿಟಿವ್ ಭಾವನೆ, ಅಂದರೆ ಅದೃಷ್ಟದ ಸಂಕೇತ ಯೋಗ ಅಂದರೆ ಆ ಅರ್ಥದಲ್ಲಿ. ಇವತ್ತು ಕೂಡ ಅದೇ ರೀತಿಯಾದಂತಹ ಯೋಗ ನಮಗೆ ಬಂದಿದೆ. ಅರ್ಥಾತ್ ಯೋಗದ ಬಗ್ಗೆ ಮಾತಾಡುವಂತಹ ಸಮಯ. ಯಾಕೆಂದರೆ ಜೂನ್ 21 ಎಲ್ರಿಗೂ ಗೊತ್ತಿರುವಂತೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಭಾರತದ ಬಹುದೊಡ್ಡ ಕೊಡುಗೆ ಜಗತ್ತಿಗೆ. ನಾವು 0ಯನ್ನು ಹೇಗೆ ಜಗತ್ತಿಗೆ ಕೊಟ್ಟವೋ ಅದೇ ರೀತಿ ಮತ್ತೊಂದು ದೊಡ್ಡ ಕೊಡುಗೆ ನಮ್ಮ ಯೋಗದ್ದು. ಆ ಯೋಗದ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಮಡಿಕೇರಿಯ ಪ್ರಖ್ಯಾತ ಯೋಗ ಗುರು ಅಂತಲೇ ಕರೆಸ್ಕೊಂಡಿರೋಂಥವ್ರು, ಹಲವು ವರ್ಷಗಳಿಂದ ಯೋಗ ಭಾರತಿ ಅನ್ನುವಂತಹ ಸಂಸ್ಥೆಯನ್ನು ಹುಟ್ಟುಹಾಕಿದವರಲ್ಲಿ ಒಬ್ಬರಾಗಿದ್ದುಕೊಂಡು ಆ ಯೋಗ ಭಾರತಿಯನ್ನು ಮುನ್ನಡೆಸಿಕೊಂಡು ಅನೇಕ ಮಂದಿಗೆ ಯೋಗ ತರಬೇತಿಯನ್ನು ಕೊಡ್ತಾ, ಕೇವಲ ಯೋಗ ಮಾತ್ರ ಅಲ್ಲ, ಹಿಂದೂ ಧಾರ್ಮಿಕ ಸಂಘಟನೆಗಳಲ್ಲಿ, ಬೇರೆ ಬೇರೆ ಸಂಘಟನೆಗಳಲ್ಲಿ ಸಂಘಟನಾತ್ಮಕವಾಗಿ ತೊಡಗಿಸಿಕೊಂಡಿರುವ ವ್ಯಕ್ತಿ. ಇವತ್ತು ನಾವು ಅವ್ರನ್ನ ಯೋಗದ ಬಗ್ಗೆ ಮಾತಾಡಿಸ್ಲಿಕ್ಕಾಗಿ ಕೂರ್ಬಸ್ನ ಈ ವೇದಿಕೆಗೆ ಕರೆಸಿದ್ದೀವಿ. ಕೆ ಮಹೇಶ್ ಕುಮಾರ್ ಅವರು. ಮಹೇಶ್ ಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹೇಗಿದ್ದೀರಿ? ಹೇಗಿದೆ ಮಳೆಗಾಲ? ಚೆನ್ನಾಗಿದೆ, ಮಳೆಗಾಲ ಭಾಳ ಚೆನ್ನಾಗಿದೆ. ನಮಗೆ ಹಳೆಯ ಕಾಲದ ಮಳೆಗಾಲದ ನೆನಪಾಗ್ತಾ ಉಂಟು. ಇದು ಸಾಮಾನ್ಯ. ಈಗ ಬಹಳ ಅಪ್ಸೆಟ್ ಆಗ್ತಾರೆ ಜನ ಸ್ವಲ್ಪ ಮಳೆ ಜಾಸ್ತಿ ಬಂದರೆ. ಇದೆಲ್ಲ ಸಾಮಾನ್ಯ. ಇಷ್ಟು ಮಳೆಯಲ್ಲೇ ನಾವೆಲ್ಲ ಓಡಾಡಿ ಬೆಳೆದಿರೋದು. ಸೊ ನಮಗೇನು ವಿಶೇಷ ಅಂತ ಅನಿಸೋದಿಲ್ಲ. ಜೀವನದ ಭಾಗ. ಹೌದು, ಮಳೆಗಾಲ ಅಂದರೆ ಇದೆ. ನಾವು ಅದಕ್ಕೆ ಹೊಂದ್ಕೊಂಡಿದ್ದೀವಿ. ಅಷ್ಟು ಮಳೆ ಬರದಿದ್ದರೆ ನಮಗೆ ಬೇಸರ ಆಗುತ್ತೆ, ಮಳೆ ಇಲ್ಲ ಅಂತೇಳಿ. ಮಳೆ ಬರಬೇಕು. ಈಗಿನ ಜನ್ರೇಷನ್ಗೆ ಇದು ನೋಡಿದಾಗ ಏನೋ ಒಂದು ಅಚ್ಚರಿ, ಹೌದು ಹೌದು, ಏನೋ ಇಲ್ಲದ್ದು ಬರ್ತಾ ಇದೆ ಅನ್ನೋಂಥ ಒಂದು ಭಾವನೆ. ಹಾಗೆ ಇರ್ಲಿ, ನೋಡ ಅದರ ಬಗ್ಗೆ ಇನ್ಯಾವಾಗಾದ್ರೂ ಮಾತಾಡೋ. ಆದರೆ ಇವತ್ತಿನ ಕಾರ್ಯಕ್ರಮ ಗೊತ್ತಾಯಿತು ನಿಮಗೆ ಯೋಗದ ಬಗ್ಗೆ. ಯೋಗ ಭಾರತಿ ಅದರ ಹುಟ್ಟು ಹೇಗಾಯಿತು, ಅದರ ನಂತರದ ಬೆಳವಣಿಗೆ ಎಲ್ಲವನ್ನ ಇದರಲ್ಲಿ ಮಾತಾಡುವ. ಅಲ್ಲಿಂದಲೇ ಶುರು ಮಾಡಿ, ಹುಟ್ಟಿನಿಂದ ಯಾವ ಕಾನ್ಸೆಪ್ಟ್ನಿಂದ ಶುರು ಮಾಡಿದ್ರಿ ಅಂತ. ನನಗೆ ಯೋಗದ ಪರಿಚಯ ನಾನು ಜೂನಿಯರ್ ಕಾಲೇಜಿನಲ್ಲಿ ಓದಿದ್ದು ಮಡಿಕೇರಿಯಲ್ಲಿ. ಸುಮಾರು 1976ನೇ ಇಸ್ವಿಯಲ್ಲಿ ನನ್ನ ಹೈಸ್ಕೂಲ್ ಅಲ್ಲಿ ಆಗಿತ್ತು. ಆ ಸಮಯದಲ್ಲಿ 12 ವರ್ಷ ಅದೇ ಶಾಲೆಯಲ್ಲಿ ಓದಿದ್ದೇನೆ ನಾನು. ಮಡಿಕೇರಿಯ ಭಾಳ ಹಳೆಯ ಶಾಲೆ ಅದು. 1ರಿಂದ 12. 1ರಿಂದ 12ವರೆಗೆ ಕಂಟಿನ್ಯೂಸ್ ಆಗಿ ಅಲ್ಲೇ ನಾನು ಸ್ಟಡಿ ಮಾಡಿದ್ದು. ಅಲ್ಲಿ ಹೈಸ್ಕೂಲ್ನಲ್ಲಿದ್ದಾಗ ಚೆರಿಯಮನೆ ಪೊನ್ನಪ್ಪ ಅಂತೊಬ್ಬರು ಯೋಗಪಟು ಅವರು. ಆಗಲೇ ಅವರಿಗೆ 76 ವರ್ಷದ ಮೇಲಿತ್ತು. ಒಳ್ಳೆ ಒಂದು ಕುಳ್ಳೆಗಿನ ವ್ಯಕ್ತಿ. ನಮಗೆ ಹೆಚ್ಚು ಅವರ ಬಗ್ಗೆ ಹೇಳಲಿಕ್ಕೆ ನನಗೆ ಗೊತ್ತಿಲ್ಲ. ಆದರೆ ಅವರು ಆಗಲೇ ಅವರ ಸ್ವಂತ ಆಸಕ್ತಿಯಿಂದ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಶಾಲೆಗೆ ಬಂದು 10 ದಿನ 15 ದಿನದ ಶಿಬಿರ ಎಲ್ಲ ನಡೆಸ್ಕೊಡ್ತಾಯಿದ್ರು. ಯೋಗ ಶಿಬಿರವನ್ನು ಆಸಕ್ತಿ ಇದ್ದರು. ಒಂದು 10, 15, 20 ಮಕ್ಕಳು ನಾವು ಹೋಗ್ತಾ ಇದ್ದೀವಿ. ಒಂದು ರೀತಿ ಚೇಷ್ಟೆ ಥರ ಹೋಗಿ ಹಾಗೆ ಕಳೀತಾ ಇದ್ದೀವಿ. ಭಾಳ ಸೀರಿಯಸ್ ಆಗಿ ನಾವೇನು ಅಭ್ಯಾಸ ಏನು ಮಾಡಿದಾಗ ಇಲ್ಲ. ಆದರೂ ನಮಗೆ ಅದು ಮೊದಲನೇ ಸ್ಪರ್ಶ, ಮೊದಲನೇ ಅನುಭವ ಯೋಗದ ಬಗ್ಗೆ. ಆನಂತರ ನನಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆ, ನಾನು ಅದರ ಸ್ವಯಂ ಸೇವಕ ಶಾಖೆಯಲ್ಲಿ ಕೂಡ ಯೋಗ ಒಂದು ಶಿಕ್ಷಣದ ಭಾಗ. ಅಲ್ಲಿಯೂ ಕೂಡ ಯೋಗ ಕಲಿಯುವಂತಹ ಅವಕಾಶಗಳು ಅಲ್ಲಿ ಇತ್ತು, ಶಾಖೆಯಲ್ಲಿ ಮತ್ತು ಸಂಘದ ಶಿಬಿರಗಳಲ್ಲಿ. ಹಾಗೆ ಅದು ಸುಪ್ತವಾಗಿತ್ತಷ್ಟೇ. ಆ ಸಂದರ್ಭಕ್ಕೆ ಮಾತ್ರ ಯೋಗ ಮಾಡೋದು ಮತ್ತು ಬಿಟ್ಟುಬಿಡೋದು. ಉಳಿದಂತೆ ಬೇರೆ ವ್ಯಾಯಾಮದ ಚಟುವಟಿಕೆ, ನಡಿಗೆ ಇಂಥದ್ದೆಲ್ಲ ಆಗ್ತೈತಲ್ಲದೆ ಯೋಗಕ್ಕೆ ಅಂತೇಳಿ ಏನು ಮಡಿಕೇರಿಯಲ್ಲಿ ಅಂಥ ಅವಕಾಶ ಇರಲಿಲ್ಲ. ಅಂದರೆ ಯಾವುದೇ ಯೋಗ ಶಾಲೆ ಇರಲಿಲ್ಲ, ಯಾರು ಅಂತಹ ಹೇಳಿಕೊಳ್ಳುವಂಥ ಶಿಕ್ಷಕರು ಇರಲಿಲ್ಲ. ಆನಂತರ ಹೀಗೆ ನಮಗೆ ತಲೆಯಲ್ಲಿ ಮಾತ್ರ ಇತ್ತು ಯೋಗ ಒಂದು ಬೇಕು ಅಂತ. ಆದರೆ ಅದಕ್ಕೊಂದು ಮುನ್ನಡಿ ಇಡಲಿಕ್ಕೆ ಅವಕಾಶಗಳು ಸಿಗ್ತಾ ಇರಲಿಲ್ಲ. ಹೀಗೆ ನಾವು ಯೋಚನೆ ಮಾಡ್ತಾ ಇದ್ದಾಗ ಆ ಸಂದರ್ಭದಲ್ಲಿ ಹಿಂದೂ ಸೇವಾ ಪ್ರತಿಷ್ಠಾನ ಅಂಥೇಳಿ ನಮ್ಮ
ಪರಿವಾರದ ಒಂದು ಸಂಘಟನೆ ಮಹಿಳೆಯರದ್ದು, ಅದರ ಪ್ರಮುಖರು ಶ್ರೀಮತಿ ವನಿತಕ್ಕ ಅಂಥೇಳಿ ಬೆಂಗಳೂರಿಂದ, ಅವ್ರನ್ನ ಒಮ್ಮೆ ಕರೆಸಿ ನಾವೊಂದು 15 ದಿನದ ಶಿಬಿರವನ್ನು ಆಯೋಜನೆ ಮಾಡಿದ್ವಿ. ಅದು ಒಂದು 15 ದಿವಸದಲ್ಲಿ ನಾವು ಸಾಕಷ್ಟು ಅಲ್ಲಿ ಯೋಗ ಕಲಿಯಕ್ಕೆ ಅವಕಾಶ ಆಯಿತು. ಡಾಕ್ಟರ್ ಪಾಟ್ಕರ್ ಯಾವ ಇಸ್ವಿಯಲ್ಲಿ ಇದು? ಸುಮಾರು 1983-84ನೇ ಇಸ್ವಿ ಇರುವಾಗ ಭಾಳ ಆಸಕ್ತಿಯಲ್ಲಿ ನಮ್ಮದೊಂದು ದೊಡ್ಡ ಒಂದು 25-30 ಮಂದಿ ಮಹಿಳೆಯರು ಪುರುಷರಾದಿಯಾಗಿ ಒಂದು ಶಿಬಿರವನ್ನು ಮಾಡಿದ್ದೀವಿ. ಆ ಶಿಬಿರ ಆಯಿತು, ಭಾಳ ಆನಂದ ಆಯಿತು, ಖುಷಿ ಆಯಿತು. ಆನಂತರ ಕೂಡ ಅಲ್ಲಿಗೆ ನಿಂತೋಯ್ತು. ಯಾಕೆಂದರೆ ಅದನ್ನು ಮುಂದುವರಿಸಲಿಕ್ಕೆ ಜನ ಇಲ್ಲ, ಅಲ್ಲಿ ಯಾರು ಇಲ್ಲಿ ಶಿಕ್ಷಕರಿಲ್ಲ, ಯಾರು ಅದನ್ನು ಹೆಗಲಿಗೆ ಏರಿಸ್ಕೊಳ್ಳೋರು ಯಾರೂ ಇಲ್ಲ. ಆನಂತರ ಹೀಗೆ ವರ್ಷಗಳು ದಿನಗಳು ಉರುಳ್ತಾ ಹೋಯಿತು. ಮತ್ತು ಸುಮಾರು 2000 ಇಸ್ವಿ ಹೊತ್ತಿಗೆ ನನಗೂ ಬಹಳ ಆಸಕ್ತಿ ಇತ್ತು ಯೋಗದ. ಆ ಸಮಯದಲ್ಲಿ ಪುತ್ತೂರಿನಲ್ಲಿ ಓಂಕಾರ್ ಯೋಗ ಕೇಂದ್ರದ ಶ್ರೀಯುತ ಕರುಣಾಕರ್, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಭಾಳ ಹಿರಿಯ ಪ್ರಚಾರಕರು. ಅವರು ಅಖಿಲ ಭಾರತ ಮಟ್ಟದಲ್ಲಿ ಯೋಗದಲ್ಲಿ ಮತ್ತು ಸಂಘದ ಎಲ್ಲ ಚಟುವಟಿಕೆ ಭಾಳ ಖ್ಯಾತಿ ಹೊತ್ತವರು. ಅವರು ನಮಗೆ ಭಾಳ ಹತ್ತಿರ. ಅವ್ರು ಹೇಳಿದ ಕೂಡಲೇ ಒಪ್ಕೊಂಡ್ರು, ಬರ್ತೀವಿ ಅಂತೇಳಿ. ಅವರು ಆಗ ನಾವು ಎಲ್ಲ ಒಂದು ಸುಮಾರು 25-30 ಜನ ಒಂದು 15 ದಿನದ ಶಿಬಿರವನ್ನು ನಾವು ಆಯೋಜನೆ ಮಾಡಿದ್ವಿ. ಅಲ್ಲಿಯೂ ಕೂಡ ಅಷ್ಟೇ, ನಮಗೆ ಹಿರಿಯರಾದ ಡಾಕ್ಟರ್ ಪಾಟ್ಕರ್ ದಂಪತಿಗಳು ನಮ್ಮ ಜೊತೆಗಿದ್ದರು. ಶಿಬಿರ ಭಾಳ ಖುಷಿಯಾಯಿತು, ಭಾಳ ಚೆನ್ನಾಗಾಯಿತು. ಮನಸ್ಸಿಗೆ ಏನೋ ಭಾಳ ಕಲ್ತಿದ್ದೀವಿ ಅಂತಲೂ ಅನಿಸ್ತು. ಆಗ ನಾವು ಇನ್ನೂ ಸ್ವಲ್ಪ ಪ್ರಬುದ್ಧರಾಗಿದ್ವಿ. ಆನಂತರ ಶಿಬಿರ ಮುಗಿದ ನಂತರ ಎಷ್ಟು ಜನ ಇದರಲ್ಲಿ ಭಾಗವಹಿಸಿದ್ರಿ ನೀವು? ನಾವು 30 ಜನ ಇದ್ವಿ. ಮಹಿಳೆಯರ ತಂಡ ಒಂದು ಬೇರೆ ಇತ್ತು, ಪುರುಷರದೊಂದು ತಂಡ ಬೇರೆ ಇತ್ತು. 2 ಸೇರಿ 30-35 ಜನ ಇದ್ವಿ ನಾವು. ಹೀಗಿದ್ದರೂ ಕೂಡ ಇದನ್ನು ಹೇಗೆ ಮುಂದುವರಿಸಬೇಕು, ಮತ್ತು ನಮಗೊಂದು ಎಲ್ಲಿ ಒಂದು ಜಾಗ ಬೇಕು, ಸ್ಥಳ ಬೇಕು, ಹೀಗೆಲ್ಲ ಇತ್ತು. ಆಗ ನಮಗೆ ಏನಾರು ಮಾಡಿ ಡಾಕ್ಟರ್ ಪಾಟ್ಕರ್ ಅವರು ಹೇಳಿದರು, ಇದನ್ನು ಇಲ್ಲಿಗೆ ಬಿಟ್ಟರೆ ಆಗೋದಿಲ್ಲ, ಇದನ್ನು ಮುಂದುವರಿಸಬೇಕು ಅಂತೇಳಿ. ಸರಿ, ಆಗ ಹಳೆಯ ಆಂಜನೇಯ ದೇವಸ್ಥಾನ ದೊಡ್ಡ ಸಭಾಂಗಣ ಇತ್ತು. ನಾವು ಅಲ್ಲಿ ಹೀಗೆ ಶುರು ಮಾಡಿದ್ವಿ. ಆಗಲೂ ನಮಗೆ ಅಲ್ಲಿ ಯಾರೊಬ್ಬರು ಹೇಳಿಕೊಡೋರು ಅಂತ ಇರಲಿಲ್ಲ. ನಾವು ಆ ಶಿಬಿರದಲ್ಲಿ ಏನು ಕಲ್ತಿದ್ದೀವಿ ಅದನ್ನು ಅಭ್ಯಾಸ ಮಾಡಲಿಕ್ಕೆ ಶುರು ಮಾಡಿದ್ವಿ. ಆನಂತರ ಅಷ್ಟೊತ್ತಿಗೆ ಆಗ ಭಾರತೀಯ ವಿದ್ಯಾಭವನ ಆರಂಭ ಆಯಿತು. ವೇದಾಂತ ಸಂಘದ ಪಕ್ಕದಲ್ಲಿ ವಿದ್ಯಾಭವನದ ಕೇಂದ್ರ ಆರಂಭ ಆಯಿತು. ಡಾಕ್ಟರ್ ಪಾಟ್ಕರ್ ಅದರಲ್ಲಿ ಪ್ರಮುಖ ನಿರ್ದೇಶಕರು ಅಲ್ಲಿ ಒಬ್ಬರಾಗಿದ್ದರು. ಅವರು ಹೇಳಿದರು, ನಮ್ಮದು ಒಂದು ಸಣ್ಣ ಹಾಲ್ ಇದೆ, ಅಲ್ಲಿ ನಾವು ಇದನ್ನು ಮುಂದುವರಿಸೋಣ ಅಂಥೇಳಿ. ಹಾಗೆ ನಾವು ಅಲ್ಲಿಗೆ ಹೋದ್ವಿ. ಆಗಲೂ ಪ್ರಶ್ನೆ ಬಂದಿತ್ತು, ಯಾರು ನಡೆಸೋದು ಅಂತೇಳಿ. ನಂದು ಸ್ವಲ್ಪ ಸ್ವರ ದೊಡ್ಡದಿತ್ತು, ಮತ್ತು ನನಗೆ ಸಂಘದ ಶಾಖೆಯಲ್ಲಿ ಶಿಕ್ಷಣ ತೆಗೆದುಕೊಂಡು ಶಿಕ್ಷಕನಾಗಿ ಅಭ್ಯಾಸ ಇತ್ತು. ಸೊ ಹಾಗೆ ಅವರು ನನ್ನನ್ನೇ ಮುಂದೆ ಬಿಟ್ಟರು, ನೀನೀಗ ಹೇಗಾದ್ರು ಮುಂದುವರಿಸೋದು ಅಂತೇಳಿ. ಹಾಗೆ ನನಗೆ ಗೊತ್ತಿದ್ದ ಅರಬರೆ ಯೋಗದ ಅಭ್ಯಾಸ ಮತ್ತು ಶಿಕ್ಷಣದಿಂದ ಅವತ್ತಿಂದ ನನಗೆ ಕ್ಲಾಸ್ ಶುರು ಆಯಿತು. ನಾನೇನು ಇಷ್ಟಪಟ್ಟು ನಾನೊಬ್ಬ ಶಿಕ್ಷಕನಾಗಿ ನಾನು ಕಲಿತು ಎಲ್ಲ ಬಂದು ಆ ಜವಾಬ್ದಾರಿ ತಗೊಂಡವನಲ್ಲ. ಅನಿವಾರ್ಯವಾಗಿ ಯಾರೂ ಇಲ್ಲದ ಆ ರೀತಿ ಬಂದು ಅಲ್ಲಿ ನಿಂತೆ. ಆದರೆ ಅಲ್ಲಿಂದ ನಾನು ಹಿಂದಿರುಗಿ ನೋಡಿಲ್ಲ, ಅಲ್ಲಿಂದ ಮುಂದುವರಿತು ನಮ್ಮ ಯೋಗದ ಪಯಣ. ನಮ್ಮ ಸ್ವಂತ ಚಟುವಟಿಕೆ ಕೆಲಸದ ಜೊತೆಗೆ ಬೇರೆ ಸಾಮಾಜಿಕ ಚಟುವಟಿಕೆ ಜೊತೆಗೆ ಯೋಗ ಕೂಡ ನಮ್ಮ ಜೀವನದ ಒಂದು ಭಾಗವಾಯಿತು. ಪಾಟ್ಕರ್ ಡಾಕ್ಟ್ರು ಹೇಳಿದ್ದಷ್ಟೇ ಅಲ್ಲ, ಅವರು ಕೂಡ ನಮ್ಮ ತರಗತಿಗೆ ಇಬ್ಬರು ಬೆಳಿಗ್ಗೆ 5:15 ಬರ್ತಾಯಿದ್ರು ಕ್ಲಾಸಿಗೆ. ಅದು ನಮಗೆಲ್ಲ ಭಾಳ ಸ್ಫೂರ್ತಿ. ಹಿರಿಯರು ಅಷ್ಟು ಆಸಕ್ತಿ ತೋರಿಸ್ತಾ ಇದ್ದಾರೆ, ಹಾಗಾಗಿ ನಾವು ಕಮಿಟೆಡ್ ಹೋಗಲೇಬೇಕು, ಸೋಮಾರಿತನ ಮಾಡಲಿಕ್ಕಿಲ್ಲ. ಆ ಸ್ಥಿತಿಯಲ್ಲಿ ನಾವು ಆ ಕ್ಲಾಸನ್ನು ಮುಂದುವರಿಸಿದ್ವಿ. ಶುರುವಿಗೆ 10, 12, 15 ಹೀಗೆ ಬರ್ತಾಯಿದ್ರು. ಅಲ್ಲಿಂದ ನಿರಂತರ ನಾವು ಬೆಳಿಗ್ಗೆಯಿಂದ ಭಾನುವಾರ ಒಂದಿನ ನಮಗೆ ಕ್ಲಾಸ್ ಇರೋದಿಲ್ಲ ಅಷ್ಟೇ, ನಿರಂತರವಾಗಿ ಆ ಕ್ಲಾಸು ತರಗತಿ, ಯೋಗ ತರಗತಿ ನಡ್ಕೊಂಡು ಬರ್ತಾಯಿದೆ. ಕಳೆದ 6-7 ವರ್ಷದಿಂದ ಸಂಜೆಯ ಒಂದು ತರಗತಿ, ಅದು ಹೆಚ್ಚಿನವರು ಎಲ್ಲ ಸ್ತ್ರೀಯರೇ ಬರ್ತಾರೆ, ಎಲ್ಲ ಲೇಡೀಸಿಗಿರುವಂಥ ಬ್ಯಾಚು, ಅದು ಕೂಡ ನಾವು ಈಗ ಜೊತೆಗೆ ತೆಗೆದುಕೊಂಡು ಹೋಗ್ತಾಯಿದ್ವಿ. ಹೀಗೆ ಯೋಗ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿ ಮುಂದುವರಿತು. ಅದ್ರ ಜೊತೆಗೆ ಹೆಮ್ಮೆ ಅಂದರೆ ಒಂದಷ್ಟು ಮಂದಿಯನ್ನು ನಮ್ಮ ಜೊತೆಗೆ, ಅಂದರೆ ಆ 1 ದಿನ 2 ದಿನ, 1 ವಾರಕ್ಕಲ್ಲ, ನಿರಂತರವಾಗಿ ಒಂದು ಗುಂಪು ಯೋಗಕ್ಕೆ ಅಂತೇಳಿ ಗುರುತಿಸುವಂಥ ಸ್ಥಿತಿ ನಮಗೆ ಬಂತು. ಅದು ಭಾಳ ಹೆಮ್ಮೆ ಅಂತ ಅನಿಸ್ತದೆ ನಮಗೆ. ಈ ಯೋಗ ಭಾರತಿ ಅಂತ ಹೆಸರಿಟ್ಟದ್ದು, ಮತ್ತು ಅಧಿಕೃತವಾಗಿ ಆ ಯೋಗ ಭಾರತಿ ಶುರುವಾಗಿದ್ದು ಯಾವ ವರ್ಷದಿಂದ? ಅಧಿಕೃತವಾಗಿ ಶುರುವಾದ ವರ್ಷ, ನಂತರ ಹೆಸರಿನ ಹುಟ್ಟಿನ ಬಗ್ಗೆ. ನಮ್ಮದು ಕೇಂದ್ರ ಹೇಗೂ ಭಾರತೀಯ ವಿದ್ಯಾಭವನ ಅಂತ ಹೇಳಿತು, ಭಾರತೀಯ ವಿದ್ಯಾಭವನ. ಮತ್ತು ನಾವು ಸಂಘದ ಹಿನ್ನೆಲೆಯಲ್ಲಿ ಬಂದಿರಿಂದ ನಮಗೆಲ್ಲ ಬೇರೆ ಬೇರೆ ಭಾರತೀಯ ಸಂಘಟನೆಗಳಿದ್ದರು. ಸೇವಾ ಭಾರತಿ ಇರ್ಬೋದು, ಯೋಗ ಭಾರತಿ ಇರ್ಬೋದು, ಹೀಗೆ ಹಲವಾರು ಭಾರತೀಯ ಹೆಸರಿನಲ್ಲಿ ಸಂಘಟನೆಗಳು, ರಾಷ್ಟ್ರೀಯ ಸಂಘಟನೆಗಳು ಇದ್ದವು. ಹಾಗಾಗಿ ನಮಗೂ ಅನಿಸ್ತು, ಇದಕ್ಕೆ ಬರೀ ವಿದ್ಯಾಭವನದ ಯೋಗ ಅಂದಕ್ಕಿಂತ
ಯೋಗ ಭಾರತಿ ಅಂತ ಹೆಸರಿಟ್ಕೊಂಡ್ರೆ ಸಮಂಜಸ ಸೂಕ್ತ ಅಂತ ಅನ್ನಿಸ್ತು. ಹಾಗಾಗಿ ಇದೊಂದು ರಾಷ್ಟ್ರೀಯ ಪರಿಕಲ್ಪನೆಯೂ ಹೌದು. ಯೋಗ ಎಂದರೆ ಯಾರೋ ಒಂದು ಸಣ್ಣ ಗ್ರೂಪ್ನವರು ಒಂದು ಗುಂಪಿನವ್ರು ಮಾಡೋದಲ್ಲ. ಇದು ನಮ್ಮ ಧರ್ಮದ ಸಂಸ್ಕೃತಿಯ ಮೂಲ. ಸಹಸ್ರಾರು ವರ್ಷಗಳ ಹಿಂದೆ ಪತಂಜಲಿ ಮಹರ್ಷಿಯವರಿಂದ ಅದಕ್ಕೊಂದು ರೂಪುರೇಷೆ, ಅಂದರೆ ಅದರಿಂದ ಹಿಂದೆ ನಮ್ಮ ಜೀವನ ಪದ್ಧತಿಯೇ ಯೋಗ ಆಗಿತ್ತು. ಸೊ ಪತಂಜಲಿ ಅವರು ಅದಕ್ಕೊಂದು ರೂಪ ಕೊಟ್ಟರು ಅಷ್ಟಾಂಗ ಯೋಗದ ಮೂಲಕ. ಅಂದಿನಿಂದಲೂ ಯೋಗ ನಮ್ಮ ಭಾರತೀಯ ಸಂಸ್ಕೃತಿಯ ಭಾಗವಾಗಿ ಬೆಳ್ಕೊಂಬಂದಿದೆ. ಆದರೆ ಅದು ಸೀಮಿತವಾಗಿತ್ತು. ಸಾಧು ಸಂತರು, ಋಷಿ ಮುನಿಗಳು ಈ ರೀತಿ ಇತ್ತು. ಮತ್ತು ಇನ್ನೊಂದು ಬಹಳ ಪ್ಲಸ್ ಅಂದರೆ ಆಗಿನ ಕಾಲದ ಜೀವನ ಪದ್ಧತಿಯ ಯೋಗ ಆಗಿತ್ತು. ಅವರ ನಿತ್ಯ ಚಟುವಟಿಕೆಯಲ್ಲೇ ಆ ರೀತಿ ಯೋಗದ ಎಲ್ಲ ಅವರ ಭಂಗಿಗಳು ಅಥವಾ ಓಡಾಟ ಇರ್ಬೋದು, ಅವರ ಶಾರೀರಿಕ ಕ್ಷಮತೆ ಎಲ್ಲ ಅದಕ್ಕೆ ಪೂರಕವಾಗಿತ್ತು. ಹಾಗಾಗಿ ಯೋಗಕ್ಕೆ ಮಾಡಬೇಕು ಅಂತ ಹೇಳುವ ಒಂದು ಅವಶ್ಯಕತೆ ಇರಲಿಲ್ಲ ಆಗಿನ ಜೀವನ ಪದ್ಧತಿಗೆ. ಆದರೆ ಈಗಿನ ಜೀವ ಪದ್ಧತಿ ಬದಲಾಗ್ತಾ ನಮಗೆ ತುಂಬ ಅನುಕೂಲತೆಗಳು ಬರ್ತಾ ಇದ್ದ ಹಾಗೆ, ಹೊಸ ಹೊಸ ಆವಿಷ್ಕಾರಗಳು ಬಂದಾಗೆ ನಮ್ಮ ಚಟುವಟಿಕೆಗಳು ಕಮ್ಮಿ ಆಗ್ತಾ ಹೋದವು. ಶಾರೀರಿಕ ಚಟುವಟಿಕೆಗಳು ಭಾಳ ಕಮ್ಮಿ. ಕೂತಲ್ಲೇ ಈಗ ಒಂದು ಸ್ವಿಚ್ ಹಾಕಿದರೆ ನೀರು ಬರ್ತದೆ, ಲೈಟ್ ಬರ್ತದೆ, ಇನ್ನೊಂದು ಸ್ವಿಚ್ ಹಾಕಿದರೆ ಮಿಕ್ಸಿ ತಿರುಗುತ್ತೆ, ಒಂದು ಮೋಟ್ರ್ ಸ್ವಿಚ್ ಆನ್ ಮಾಡಿದ್ರೆ ಲಾಭ ಗಳಿಕೆ ನಿಟ್ಟಿನಲ್ಲೇ ಚಿಂತನೆ ಎಲ್ಲ ಆ ರೀತಿ ಒಂದು ರೀತಿ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಆಗಿ ಬದಲಾಯಿತು. ತುಂಬ ಅನುಕೂಲತೆಗಳು ಬಂದವು, ಅದು ಸಹಜ. ಮನುಷ್ಯನ ವಿಜ್ಞಾನದ ಆವಿಷ್ಕಾರದಿಂದ ಹೊಸದನ್ನೆಲ್ಲ ತನ್ನ ಅನುಕೂಲಕ್ಕೆ ಪಡ್ಕೊಂಡ. ಅದರಿಂದ ಏನಾಯ್ತಂದರೆ ನಮ್ಮ ನಿತ್ಯದ ಓಡಾಟದ ಚಟುವಟಿಕೆಗಳು ಕಮ್ಮಿ ಆದವು. ಮತ್ತು ಆಹಾರ ಪದ್ಧತಿ ಕೂಡ ಹಿಂದಿನ ಹಾಗೆ ಆರೋಗ್ಯಯುತವಾದ ಆಹಾರ ಪದ್ಧತಿ ನಮ್ಮದು ಆಗಲಿಲ್ಲ. ಅದರಲ್ಲೂ ಕೂಡ ನಾವು ವಿದೇಶಿ ಅನುಕರಣೆ ಮಾಡಿದ್ದೀವಿ. ಮತ್ತು ಕಲಬೆರಕೆ ಅಂಶಗಳು ಮಾರ್ಕೆಟ್ನಲ್ಲಿ ದೊರಲಿಕ್ಕೆ ಶುರು ಆಯಿತು. ರುಚಿಯಾದ ಕರಿದ ತಿಂಡಿಗಳು ಸಿಗಲಿಕ್ಕೆ ಶುರು ಆಯಿತು. ಇದೆಲ್ಲ ಆಗುವಾಗ ನಮ್ಮ ಆಹಾರ ಪದ್ಧತಿಯೂ ಹೋಯಿತು, ನಮ್ಮ ಶಾರೀರಿಕ ಚಟುವಟಿಕೆಯೂ ಕಮ್ಮಿ ಆಯಿತು. ಹಾಗೆ ಮಾನಸಿಕವಾಗಿ ಬಹಳ ಸಾತ್ವಿಕವಾದ ಜನಗಳು ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಭಾರತೀಯ ಶೈಲಿಯಲ್ಲಿ ಇರುವವರು. ಹಬ್ಬ ಹರಿದಿನಗಳಿರ್ಬೋದು, ಎಲ್ಲ ಚಟುವಟಿಕೆಗಳು ಒಂದು ಧರ್ಮಾಧಾರಿತ ಒಂದು ದೇಶ ನಮ್ಮದಾಗಿತ್ತು. ಸೊ ಇಡೀ ವಿಶ್ವಕ್ಕೆ ಆಗ ಗುರುವಾಗಿದ್ದಂತಹ ದೇಶ ಇದು. ಬರ್ಬರ್ತಾ ವಿದೇಶಿ ಅನುಕರಣೆ, ಅವರ ಒಂದು ಪ್ರಲೋಭನೆಗೆ ಒಳಗಾಗಿ ನಮ್ಮ ಜನಗಳು ಅವರ ಜೀವನ ಶೈಲಿಯನ್ನು ಕೂಡ ಬದಲು ಮಾಡಿದರು. ಹಾಗಾಗಿ ಈಗ ಸ್ಥಿತಿ ಎಲ್ಲಿಗೆ ಬಂದಿದೆ ಅಂದರೆ, ನಮಗೆ ಅನಿವಾರ್ಯವಾಗಿ ಏನಾದ್ರು ಚಟುವಟಿಕೆ, ಆರೋಗ್ಯಕ್ಕೆ ಪೂರಕವಾದ ಚಟುವಟಿಕೆ ಮಾಡಬೇಕು. ಇಲ್ಲರೆ ನಾವು ಒಳ್ಳೆ ಯಂಗ್ ಸ್ಟೇಜ್ನಲ್ಲಿ ಗಳಿಸಿದ್ದನ್ನೆಲ್ಲ ಆಗ ಶರೀರ ತಡ್ಕೊಳ್ತದೆ. ಆ ನಂತರ ಶರೀರ ಯಾವಾಗ ವೀಕ್ ಆಗ್ತಾ ಹೋಗುತ್ತೆ, ನಾವು ಗಳಿಸಿದ್ದನ್ನೆಲ್ಲ ಆಸ್ಪತ್ರೆಗೆ ಕೊಡುವಂತಹ ಪರಿಸ್ಥಿತಿ ಈಗ ಬಂದೊದಗಿ. ಹಾಗಾಗಿ ಯೋಗ ಬಹಳ ಅನಿವಾರ್ಯ ಅಂಥೇಳಿ ಈಗಿನ ಜೀವನ ಪದ್ಧತಿಯಲ್ಲಿ ಅನಿಸಿದೆ. ಯೋಗ ಅಥವಾ ವ್ಯಾಯಾಮ ಚಟುವಟಿಕೆಗಳು ಸಾಕಷ್ಟು ಬೇರೆ ಬರೀ ಯೋಗ ಮಾತ್ರ ಅಲ್ಲ, ಬೇರೆ ಚಟುವಟಿಕೆಗಳು ಅನಿವಾರ್ಯ ಅಂತ ಅನಿಸಿದೆ. ಒಂದರ್ಥದಲ್ಲಿ ಮನುಷ್ಯನಿಗೆ ಜಡತ್ವ ಜಾಸ್ತಿ ಆಗಿದೆ. ಎಲ್ಲ ಕೂತಲ್ಲಿ ಎಲ್ಲ ಮೈ ಕೈ ಬಗ್ಸ್ಲಿಕ್ಕೆ ಮನಸ್ಸು ಮಾಡೋದಿಲ್ಲ. ಬಟ್ ಅದನ್ನ ಹೇಳದ್ದು ಅದಕ್ಕೆ ಒಡ್ಡಬೇಕಾದಂತಹ ಅನಿವಾರ್ಯತೆ ಬಂದು ಹೋದಾಗಿದೆ. ನಿಮ್ದು ಈ ವರ್ಷ ಎಷ್ಟು 25 ವರ್ಷ ಆಯ್ತಾ? 25ನೇ ವರ್ಷ ನಮ್ಮದು. ನಮ್ಮ ಯೋಗ ವಿದ್ಯಾಭವನದಲ್ಲಿ ಯೋಗ ತರಗತಿ ಶುರು ಮಾಡಿ 25ನೇ ವರ್ಷ. ಕಾರ್ಯಕ್ರಮ ಏನಾದರೂ ಪ್ಲಾನ್ ಇದೆ? ಇನ್ನೂ ಹಾಗೆ ಯೋಚನೆ ಮಾಡಲಿಲ್ಲ. ಆದರೆ ಈ ವರ್ಷ ಇನ್ನು ಸಮಯ ಉಂಟು ನಮಗೆ. ಹೇಗಿದ್ದರೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಈ ವರ್ಷ 100ನೇ ವರ್ಷ. ಸೊ ನಮ್ಮ ಯೋಗ ಭಾರತಿಗೆ 25ನೇ ವರ್ಷ, ಅದರ ಕಾಲು ಭಾಗವನ್ನು ನಾವು ಯೋಗ ಮಾಡ್ತಾ ಕಳೆದಿದ್ದೇವೆ. ನಾವು ಈ ವರ್ಷದ ಕೊನೆಯ ಒಳಗಡೆ ಒಂದು ಸಾರ್ವಜನಿಕ ಪ್ರದರ್ಶನದ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದು ಇನ್ನೂ ಅದರ ರೂಪುರೇಷೆ ನಿಶ್ಚಯ ಆಗಿಲ್ಲ. ನಿಮ್ಮಲ್ಲಿ ಕೇವಲ ಹಿಂದೂಗಳು ಮಾತ್ರ ಬರ್ತಾರೆ ಅಥವಾ ಎಲ್ಲ ವರ್ಗದ ಜನ ಬರ್ತಾರೆ ಯೋಗ? ಹಾಗೇನಿಲ್ಲ, ನಮ್ಮದು ಮುಕ್ತ ಇದು. ಹೇಳಿದ್ರೆ ನೀವೇ ಹೇಳಿದ್ರಿ RSS ಆ ಮೂಲವನ್ನು ಇಟ್ಕೊಂಡು ಬಂದಂಥದ್ದು ನಮ್ಮ ದೇಶ ಭಾರತೀಯ ನೆಲೆಗಟ್ಟಿನ ಬಂದಂಥ ಒಂದು ಸಂಘ ಇದು ಅಂತ. ಹಾಗಾಗಿ ಜನರಿಗೆ ಒಂದು ಕಲ್ಪನೆ ಇರುತ್ತೆ, ಕೇವಲ ಹಿಂದೂಗಳಿಗೆ ಮಾತ್ರ ಹೇಳಿಕೊಡ್ತಾರ, ಆ ರೀತಿಯಾದಂಥದ್ದು ಇದೆಯಾ ಅಂತ? ಯೋಗದ ಪರಿಕಲ್ಪನೆಯಲ್ಲೇ ಉಂಟು. ಯೋಗ ಎಂದರೆ ಯಾವುದೋ ಒಂದು ಧರ್ಮದವರಿಗೆ, ಯಾವುದೋ ಒಂದು ವಯಸ್ಸಿನವರಿಗೆ, ಪುರುಷರಿಗೆ, ಹಿರಿಯರಿಗೆ, ಈ ರೀತಿ ಯಾವುದೋ ಒಂದು ಪರ್ಟಿಕ್ಯುಲರ್ ಜಾತಿಯವರು ಮಾತ್ರ ಮಾಡಲಿಕ್ಕಾಗುತ್ತೆ, ಈ ಥರ ಎಲ್ಲ ಆ ಪರಿಕಲ್ಪನೆ ಉಂಟು. ಅಂಥದ್ದು ಯಾವುದೂ ಇಲ್ಲ. ಯೋಗ ಎಲ್ಲರೂ ಮಾಡಲಿಕ್ಕಾಗುತ್ತೆ. ಇನ್ನೊಂದು ಬಹಳ ಯೋಗದ ಅಡ್ವಾಂಟೇಜ್ ಅಂದರೆ, ಬೇರೆ ಎಲ್ಲ ವ್ಯಾಯಾಮದ ಚಟುವಟಿಕೆ ಒಂದು ಸರ್ಟನ್ ಏಜ್ವರೆಗೆ ಮಾತ್ರ ಮಾಡಲಿಕ್ಕಾಗುತ್ತೆ. ಅಂದರೆ ಅದಕ್ಕೆ ಶಾರೀರಿಕ ಕ್ಷಮತೆ ಅಷ್ಟು ಬೇಕು. ಆನಂತರ ಅವರಿಗೆ ಅದು ಮಾಡಲಿಕ್ಕೆ ಆಗೋದಿಲ್ಲ. ಯೋಗ ಹಾಗೆಲ್ಲ, ಒಂದು 8 ವಯಸ್ಸಿನಿಂದ 80, ಅವನು ಸಾಧ್ಯ ಆದರೆ 90 ಅವರವರ ಮಟ್ಟಕ್ಕೆ ತಕ್ಕಾಗಿ ಯೋಗವನ್ನು ಅಭ್ಯಾಸ ಮಾಡಲಿಕ್ಕಾಗುತ್ತೆ. ಇದಕ್ಕೆ ಯಾವುದೇ ನಿಬಂಧನೆಗಳಿಲ್ಲ. ಈವನ್ ನಮ್ಮ ಕ್ಲಾಸಿಗೂ ಕೂಡ ಬೇರೆ ಧರ್ಮದವರು
ಬರ್ತಾರೆ. ಈಗಲೂ ಅಷ್ಟೇ ಕ್ರೈಸ್ತರು ಇದ್ದಾರೆ ನಮ್ಮಲ್ಲಿ. ಮುಸಲ್ಮಾನರು ಮಧ್ಯೆ ಮಧ್ಯೆ ಬರ್ತಾ ಇರ್ತಾರೆ, ಮತ್ತು ಬರೋದಿಲ್ಲ, ಹಾಗೂ ಇರ್ತದೆ. ಕಾರಣ ಅವರ ಧರ್ಮದಲ್ಲಿ ಹಾಗೆ ಅದನ್ನು ಒಪ್ಕೊಳ್ಳೋದಿಲ್ಲ ಅವರು. ಹಾಗಾಗಿ ಆಸಕ್ತಿ ಇರ್ತದೆ ಅವರಿಗೆ. ಹೌದು, ಅವ್ರಿಗೂ ಫಿಟ್ನೆಸ್ ಭಾಳ ಮುಖ್ಯ. ಅವ್ರದ್ದು ಆಹಾರ ಪದ್ಧತಿ ಅಂತೂ ಇರೋದರಲ್ಲಿ ಭಾಳ ಎಣ್ಣೆ ಅಂಶ ಇರುವಂಥ ಆಹಾರ ಪದ್ಧತಿ, ತುಂಬ ಫ್ಯಾಟ್ ಇರುವಂಥ ಫುಡ್ಡನ್ನು ತಿಂತಾರೆ. ಅವರಿಗೆ ಬಹಳ ಅವಶ್ಯ. ನಾವು ತುಂಬ ನೋಡ್ತೀವಿ ಇಲ್ಲಿ ವಾಕಿಂಗ್ ಹೋಗುವಂಥದ್ದು ಇಂಥದ್ದೆಲ್ಲ ಮಾಡ್ತಾ ಇರ್ತಾರೆ. ಅಂತೂ ಅಂಥವರಿಗೆ ಯೋಗದ ಅವಶ್ಯಕತೆ ಬಹಳ ಇದೆ. ಆದರೆ ಅವರ ಧರ್ಮದಲ್ಲಿ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಅವರು ತಯಾರಿಲ್ಲ. ಹಾಗಾಗಿ ಆರಂಭ ಮಾಡ್ತಾರೆ, ಆಮೇಲೆ ಅವರಾಗಿ ಕಳಿಸ್ಕೊಳ್ತಾರೆ. ಹಾಗೆ ಕ್ರೈಸ್ತರಲ್ಲಿ ಹಾಗೆಲ್ಲ ಕೆಲವರು ಬರ್ತಾರೆ, ಇರ್ತಾರೆ ನಮ್ಮ ಜೊತೆಗೆ. ಈಗಲೂ ನಮ್ಮ ಟೀಮ್ನಲ್ಲಿದ್ದಾರೆ. ನಾವು ಹಾಗೆ ಯಾವುದೇ ಒಂದು ಧರ್ಮದ ವಿಚಾರವಾಗಿ ಇದ್ರ ವಿಚಾರವಾಗಿ ಏನು ಅಲ್ಲಿ ವಿಷಯ ಇರೋದಿಲ್ಲ, ನೇರ ಯೋಗ ಇರುತ್ತೆ. ಆದರೆ ಯೋಗದಲ್ಲಿ ಈಗ ಸೂರ್ಯ ನಮಸ್ಕಾರ ಮಂತ್ರಗಳನ್ನು ಹೇಳ್ತೇವೆ, ಬೇರೆ ಆರಂಭದ ಮಂತ್ರಗಳನ್ನು ಹೇಳ್ತೇವೆ. ಇದೆಲ್ಲ ಸರ್ವೇ ಭವಂತು ಸುಖಿನಃ ಇಂಥದ್ದೆಲ್ಲ ಮಂತ್ರಗಳೆಲ್ಲ ಬರುತ್ತೆ. ಇದೆಲ್ಲ ನಮ್ಮ ಸಂಸ್ಕೃತಿಯ ಭಾಗ. ಹಾಗಾಗಿ ಅದೆಲ್ಲ ಯೋಗದ ಜೊತೆಗೆ ಸೇರಿಕೊಂಡಿದೆ. ಮತ್ತು ಅದೆಲ್ಲ ಒಳ್ಳೆಯ ತತ್ವವನ್ನು ಸಾರುವಂತಹ ಮಂತ್ರಗಳಿರ್ಬೋದು, ಶ್ಲೋಕಗಳಿರ್ಬೋದು, ಅದನ್ನು ನಾವು ಹೇಳ್ತೇವೆ ಅದನ್ನು ಕ್ಲಾಸ್ನಲ್ಲಿ. ಉಳಿದಂತೆ ಪೂರ್ತಿ ಆ ಸೂರ್ಯ ವ್ಯಾಯಾಮ ಇರುತ್ತೆ, ಆರಂಭಿಕ ಉಷ್ಣ ವ್ಯಾಯಾಮ, ವಾರ್ಮಪ್ ಎಕ್ಸಸೈಸು, ಸೂರ್ಯ ನಮಸ್ಕಾರ ಪ್ರತಿನಿತ್ಯ 13 ಸೂರ್ಯ ನಮಸ್ಕಾರ ಮಾಡ್ತೇವೆ. ಆನಂತರ 1.25 ಗಂಟೆಗಳ ಕಾಲ ಯೋಗದ ಅಭ್ಯಾಸ ಇರುತ್ತೆ. ಎಲ್ಲಿಯೂ ಕೂಡ ಧರ್ಮ ಇದರ ಬಗ್ಗೆ ಏನು ಉಲ್ಲೇಖ ಆಗೋದಿಲ್ಲ. ಆ ಥರ ನಮಗೆ ಮಾನಸಿಕತೆಯೂ ಇರುವುದಿಲ್ಲ. ನಮ್ಮದು ಶಾರೀರಿಕ ಫಿಟ್ನೆಸ್ಸು ಮತ್ತು ಮಾನಸಿಕವಾದ ಬೌದ್ಧಿಕ ಬೆಳವಣಿಗೆ ಕಡೆಗೆ ನಮ್ಮ ಗಮನ ಇರುತ್ತೆ. ಯೋಗವನ್ನು ಹೇಳಿಕೊಡ್ಬೇಕು, ಅದನ್ನು ಅಭ್ಯಾಸ ಮಾಡಬೇಕು ಅಷ್ಟೇ. ನಿಮ್ಮ ಅಷ್ಟೇ ಇರುವಂಥದ್ದು. ಬೆಳಗ್ಗೆ ಎಷ್ಟು ಹೊತ್ತಿಂದ ನೀವು ಶುರು ಮಾಡ್ತೀರಿ? ಎಲ್ಲಿಗೆ? ಬೆಳಗ್ಗೆ 5:30. ಮಡಿಕೇರಿ ಅಂತ ಊರಿನಲ್ಲಿ 5:30 ಭಾಳ ಸವಾಲಿನ ಒಂದು ಸಮಯ. ಅದು ಭಾಳ ಕಂಬಳಿ ಹೊತ್ತು ಸುಖವಾಗಿ ಮಲಗುವಂಥ ಸಮಯ. ಅದು ಹೆಚ್ಚಿನ ಭಾಗ ಆ ಸುಖವನ್ನು ಅನುಭವಿಸ್ತಾರೆ. ಆದರೆ ಸುಖವನ್ನು ಅನುಭವಿಸಿದ್ರು ಮತ್ತು ಅವರಿಗೆ ಜಡತ್ವವೇ ತುಂಬಿ ಹೋಗುತ್ತೆ. ಅಂತಹ ಊರಿನಲ್ಲಿ ಅದಕ್ಕಾಗೇ ಇರ್ಬೋದು ಇಲ್ಲಿ ಇಂಥ ವಿಷಯಗಳೆಲ್ಲ ಅಷ್ಟು ಬೇರೆ ಕಡೆ ದಕ್ಷಿಣ ಕನ್ನಡ, ಬೇರೆ ಕೊಡಗಿನ ಹೊರಗಿನ ಭಾಗದಲ್ಲಿ ಬೆಳೆದಷ್ಟು ಇಂಥ ಚಟುವಟಿಕೆಗಳು ಬೆಳೆದಿಲ್ಲ. ಯಾಕೆಂದರೆ ಇಲ್ಲಿಯ ವಾತಾವರಣ ಹಾಗೆ ಬೆಟ್ಟ ಗುಡ್ಡದ್ದು, ಮತ್ತು ಮನೆಗಳೆಲ್ಲ ದೂರ ದೂರ ಇರುತ್ತೆ, ಒಂದೇ ಕಡೆ ಇರೋದಿಲ್ಲ. ಮತ್ತು ವರ್ಷದಲ್ಲಿ ಹೆಚ್ಚಿನ ಭಾಗ ಮಳೆ ಇರುತ್ತೆ, ಚಳಿ ಇರುತ್ತೆ. ಅದಕ್ಕೆ ಪೂರಕವಾಗಿ ನಾವು ಕೂಡ ಒಗ್ಗಿಕೊಂಡು ಬಿಡ್ತೇವೆ ಅದರ ಜೊತೆಗೆ. ಅದಕ್ಕೆ ಸವಾಲು ಹಾಕೋದಿಲ್ಲ. ಆದರೆ ನಾವು ಸವಾಲು ಹಾಕಿ ಬೆಳಗ್ಗೆ 5:30 ಅಂದರೆ 4:45 ಹೇಳಲಿಕ್ಕೆ ಶುರು ಮಾಡಬೇಕು ನಾವು. ಹಾಗಿದ್ದರೆ ನಾವು 5:30 ಕ್ಲಾಸಿಗೆ ಬಂದು ತಲುಪಿ ಶುರು ಮಾಡಲಿಕ್ಕಾಗೋದು. ಸೊ ನಾವು 5:30 ಅಂದರೆ ಎಲ್ಲರಿಗೂ ಅವರವರ ನಿತ್ಯದ ಕೆಲಸ ನೋಡಬೇಕು. ಮಹಿಳೆಯರಿಗೆ ಮನೆಯ ಕೆಲಸಗಳು ಇರುತ್ತೆ. ಹಾಗಾಗಿ 7 ಗಂಟೆ ಒಳಗೆ ಮುಗಿಸ್ಬೇಕು ಅಂತೇಳಿ. ಅಂದರೆ ನಮ್ಮಲ್ಲಿ ಎಲ್ಲ ಥರದ ವಯೋಮಾನದವರು ಇದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ. ಸುಮಾರು 25 ವರ್ಷದಿಂದ 75 ವರ್ಷದವರೆಗಿನವರು ನಮ್ಮ ತರಗತಿಯಲ್ಲಿದ್ದಾರೆ. ಸೊ ಅವ್ರಿಗೆಲ್ಲರಿಗೆ ಆಗುವಂಥ ಒಂದು ಆಸನಗಳನ್ನು, ವ್ಯಾಯಾಮಗಳನ್ನು ನಾವು ಜೋಡಿಸ್ಕೊಂಡಿದ್ದೇವೆ. ಎಲ್ಲರೂ ಸಕ್ರಿಯವಾಗಿರ್ತಾರೆ. 5:30 7 ಗಂಟೆವರೆಗೆ, 1.5 ಗಂಟೆ ಬೆಳಗ್ಗೆ. ಹಾಗೆ ಸಂಜೆ ಕೂಡ ಅಷ್ಟೇ, 5 ಗಂಟೆಯಿಂದ 6:30 ಗಂಟೆವರೆಗೆ 1.5 ಗಂಟೆ ಅವಧಿಯ ಯೋಗ ಇರುತ್ತೆ ಇದರಲ್ಲಿ. ಈಗ ಪ್ರಸ್ತುತ ನಿಮ್ಮಲ್ಲಿ ಬೆಳಗಿನ ಕ್ಲಾಸಿಗೆ ಹಾಗೆ ಸಂಜೆಯ ಕ್ಲಾಸಿಗೆ ಎಷ್ಟು ಮಂದಿ ಇದ್ದಾರೆ? ಬೆಳಗಿನ ಹಾಗೆ ಬರುವಂಥವರು ಸುಮಾರು 35 ಜನ ಇದ್ದಾರೆ. ಆದರೆ ಅದರಲ್ಲಿ ಮಧ್ಯದಲ್ಲಿ ಹೀಗೆ ಆಬ್ಸೆಂಟ್ಸ್ ಇರ್ತಾರೆ. ಎಲ್ಲೋ ಊರು ಬಿಟ್ಟು ಹೋಗಿರ್ತಾರೆ, ಏನೋ ಕಾಯಿಲೆಗಳು ಬರುತ್ತೆ. ಮತ್ತು ಕೆಲವರಿಗೆ ಸಹಜವಾಗಿ ಬರುತ್ತೆ, ಸೋಮಾರಿತನೆಲ್ಲ ಬರ್ತದೆ. ಮಳೆ ಉಂಟು, ಇದೊಂದು ಮಳೆ ಈ ವಾರ ಕಳೆದು ಬಿಡಲಿ, ಹಾಗೆ ಎಲ್ಲ ಆ ಕಡೆ ಮಾಡ್ತಾರೆ. ಅಂತ ಏವರೇಜು 18ರಿಂದ 20 ಸಂಖ್ಯೆ. ಇವತ್ತು ನಮ್ಮ ಕ್ಲಾಸ್ನಲ್ಲಿ 17 ಸಂಖ್ಯೆ ಇತ್ತು. ಇವತ್ತು ಹೆವಿ ಮಳೆ ಬೆಳಗ್ಗೆ. ಮೆಸೇಜ್ ಎಲ್ಲ ಹಾಕಿದ್ರು, ಏನು ಸರ್ ಕ್ಲಾಸ್ ಇದೆಯಾ ಇಲ್ವಾ ಅಂತೇಳಿ. ಅಂಥ ಗಾಳಿ ಏನಿಲ್ಲ, ಕರೆಂಟ್ ಇದೆ, ಎಲ್ಲ ಇದೆ. ಇಂಥ ಮಳೆಗಾಲದಲ್ಲಿ ನಾವು 25 ವರ್ಷದಿಂದ ಮಾಡ್ತಾ ಇದ್ದೀವಲ್ಲ, ಹೊಸ್ತೇನುಂಟು. ಇವತ್ತು ನೋಡೋಕೆ ನನಗೆ ಸಂಶಯ ಇತ್ತು, ಅವ್ರ ಮೆಸೇಜಲ್ಲಿ ನೋಡುವಾಗ ಒಂದು 5-6 ಮಂದಿ ಬರ್ಬೋದೇನೋ ಅಂತ. ನನಗೆ ಆಶ್ಚರ್ಯ ಆಗಿತ್ತು, 17 ಮಂದಿ ಬಂದಿರೋದು ಕ್ಲಾಸಿಗೆ. ಹಾಗೆ ನಾವು ಅದಕ್ಕೆ ಒಗ್ಗಿಕೊಂಡಿದ್ದೇವೆ. ಕೆಲವರು ಸ್ವಲ್ಪ ರಿಸ್ಕ್ ಇರ್ತದೆ, ಅಂದರೆ ದೂರ ನಡ್ಕೊಂಡು ಬರಬೇಕು, ಮಳೆ ಗಾಳಿ, ಕರೆಂಟ್ ಇಲ್ಲದರೆ ಮರ ಗಿರ ಇಂಥದ್ದೆಲ್ಲ ಹೆದರಿಕೆ ಇರ್ತದೆ. ಅದಕ್ಕೆ ನಾವು ಹೇಳಿದ್ವಿ, ನಿಮ್ಮ ರಿಸ್ಕ್ ನೋಡಿಕೊಂಡು ಬನ್ನಿ ಅಂತೇಳಿ. ಆದರೂ ಬರ್ತಾರೆ. ಹಾಗಾಗಿ ಎವರೇಜ್ 18ರಿಂದ 20 ಸಂಖ್ಯೆ ನಮ್ಮ ಕ್ಲಾಸಲ್ಲಿ ಇರುತ್ತೆ. ಕೇವಲ ಮಡಿಕೇರಿಯವರು ಮಾತ್ರ ಇದ್ದಾರೆ ಅಥವಾ ಹೊರಗಿನಿಂದಲೂ ಬರ್ತಾರಾ? ಹೊರಗಿನಿಂದ ಇದ್ದಾರೆ. ಒಬ್ಬರು ಕತ್ಲೆಕಾಡಿಂದ ಬರ್ತಾರೆ, ಜನಾರ್ದನ ಬರ್ತಾನೆ. ಹಾಗೆ ಮದೆನಾಡಿಂದ ಬರುವಂಥ ಇದ್ದಾರೆ. ತುಂಬ ಏನಿಲ್ಲ. ಒಬ್ಬರು ಅಭ್ಯತ್ಮಂಗಲದಿಂದ ಬರ್ತಾಯಿದ್ರು. ಅಂದರೆ ಒಂದು ಅವಧಿಯವರೆಗೆ ಬರ್ತಾರೆ. ಬಂದಮೇಲೆ ಅವರಿಗೆ ಒಂದಷ್ಟು ಕಲೀಲಿಕ್ಕಾಗುತ್ತಲ್ಲ, ಮತ್ತು ಅವರ ಅಭ್ಯಾಸವನ್ನು ಅಲ್ಲಿ ಮುಂದುವರಿಸ್ತಾರೆ. ಆದರೆ ನಮ್ಮ ಗ್ರೂಪ್ನಲ್ಲಿದ್ದು ನಮ್ಮನ್ನು
ಫಾಲೋ ಮಾಡ್ತಾ ಇರ್ತಾರೆ. ನಮ್ಮ ಚಟುವಟಿಕೆ ಏನು ಉಂಟು ಅದನ್ನೆಲ್ಲ ಫಾಲೋ ಮಾಡ್ತಾ ನಮ್ಮ ಜೊತೆಗೆ ಇರ್ತಾರೆ. ಹೊರಗಿನಿಂದಲೂ ಆ ಥರ ಬರುವವರಿದ್ದಾರೆ. ಅಂದರೆ ಕೆಲವರಿಗೆ ತುಂಬ ಆಗ್ರಹ ಇರ್ತದೆ, ಹೀಗೆ ನಮ್ಮ ಹಾಗೆ ಹಿಂದೆ ಇದ್ದಾಗೆ ಅವಕಾಶಗಳು ಸಿಕ್ಕಿರೋದಿಲ್ಲ. ಸೊ ನಮಗೆ ಆಗ್ರಹ ಇದ್ದು ಆ ಗುರಿ ತಲುಪಬೇಕು ಅಂತಿದ್ದರೆ ಗುರು ಸಿಕ್ಕೇ ಸಿಗ್ತಾನೆ. ಆ ಆಗ್ರಹ ಬೇಕು ಎಲ್ಲರಿಗೂ, ಅದಿದ್ದರೆ ನಾವು ತಲುಪ್ತೇವೆ ಅಲ್ಲಿಗೆ ಅಂತ ಹೇಳೋದು. ನೀವು ಮಳೆ ಗಾಳಿಯ ವಿಚಾರ ಪ್ರಸ್ತಾಪ ಮಾಡಿದ್ರಿ. ಈ ಜಾಸ್ತಿ ಮಳೆ ಗಾಳಿ ಇದ್ದ ಸಂದರ್ಭದಲ್ಲಿ ಯಾವತ್ತಾದರೂ ತರಗತಿನ ನಿಲ್ಲಿಸಿದ್ದು ಇದೆ ಹಾಗಿದೆ. ಒಮ್ಮೊಮ್ಮೆ ಕರೆಂಟ್ ಇರೋದಿಲ್ಲ, ಮಡಿಕೆಯಲ್ಲಿ ಸಿಕ್ಕಾಪಟ್ಟೆ ಗಾಳಿ ಇರ್ತದೆ. ಆಗ ರಸ್ತೆಯಲ್ಲಿ ಎಲ್ಲರ ಹೆಚ್ಚಿನವರು ಸ್ಕೂಟ್ರ್ನಲ್ಲಿ ಬರ್ತಾರೆ, ಕೆಲವರು ಹತ್ತಿರ ನಮ್ಮ ವಿದ್ಯಾಭವನದ ಹತ್ತಿರದವರು ನಡ್ಕೊಂಡು ಬರ್ತಾರೆ. ಅಂಥವ್ರಿಗೆಲ್ಲ ಸ್ವಲ್ಪ ಪರಿಸ್ಥಿತಿ ಕಷ್ಟ ಇರ್ತದೆ. ಆಗ ನಾವು ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಹಾಕಿರ್ತೇವೆ, ಈ ದಿನ ಕ್ಲಾಸ್ ಇರೋದಿಲ್ಲ ಅಂಥೇಳಿ. ಆ ರೀತಿ ಉಂಟು. ಈ ಸರಿ ಆಗ ಕಳೆದ ತಿಂಗಳಲ್ಲಿ ಮಳೆ ಬಂತಲ್ಲ ಭಾಳ ಜೋರಾಗಿ, ಆಗ 3 ದಿನ ನಾವು ರಜಾ ಹೇಳಿದ್ದೇವೆ. ಆ ಪರಿಸ್ಥಿತಿ ನೋಡಿಕೊಂಡು, ಈಗಿನ ಹಾಗೆಲ್ಲ ರೆಡ್ ಅಲರ್ಟ್ ರಜಾ ಅಂತೆಲ್ಲ, ಅವತ್ತು ಮಳೆಯ ಪರಿಸ್ಥಿತಿ ನೋಡಿ ರಜೆ ಕೊಟ್ಟಿದ್ದೇವೆ. ಹಾಗಾಗಿ ಈಗ ಕಾರ್ಯಕ್ರಮ ನೋಡ್ತಿರೋರಿಗೆ ಒಂದು ಪ್ರಶ್ನೆ ಕಾಡುತ್ತೆ ಸಹಜವಾಗಿ, ಯೋಗ ತರಗತಿಗಳನ್ನು ಉಚಿತವಾಗಿ ಹೇಳಿಕೊಡ್ತೀರಾ ಅಥವಾ ಅದಕ್ಕೆ ಫೀಸ್ ಇರುತ್ತಾ, ಹೇಗೆ ಫೀಸ್ ಇದ್ದರೆ ಹೇಗೆ ಅಂತೆಲ್ಲ, ಅದರ ಬಗ್ಗೆ ಒಂದು ಕ್ಲಾರಿಟಿ. ನಾವು ಆರಂಭ ಮಾಡುವಾಗ ಉಚಿತವಾಗಿಯೇ ಇತ್ತು, ಯಾವುದೇ ಶುಲ್ಕ ಇಂಥದ್ದೇನು ಇರಲಿಲ್ಲ. ಆಮೇಲೆ ಎಲ್ಲರ ಅಭಿಪ್ರಾಯ ಬಂತು, ಇಲ್ಲ ಒಂದು ಶುಲ್ಕ ಅಂತ ಹೇಳ್ಬೇಕು, ಆಗಲೇ ಸೀರಿಯಸ್ನೆಸ್ ಬರೋದು ಹಣ ಕೊಟ್ಟು ಹೋದರೆ ಅಂತೇಳಿ. ಹಾಗೆ ಪಾಠಕ ಸಜೆಸ್ಟ್ ಮಾಡಿದ್ದು, ಅದು ಕೂಡ ದಿನಕ್ಕೆ 1 ರೂಪಾಯಿ ಇಡುವ, 30 ರೂಪಾಯಿ ಅಂತೇಳಿ ನಾವು ಶುರು ಮಾಡಿದ್ದೇವೆ. ನಂತರ ವಿದ್ಯಾಭವನದು ಕೂಡ ನಮಗೆ ಅಷ್ಟು ದೊಡ್ಡ ಹಾಲ್ ಕೊಡ್ತಾರೆ, ಅವರಿಗೂ ಅಲ್ಲಿ ನಾವು ರೆಂಟ್ ಕೊಡಬೇಕಾಗುತ್ತೆ. ಅದರದ್ದೆಲ್ಲ ರೆಂಟಿಂದ ತಗೊಳ್ಳೋದಿಲ್ಲ, ಯೋಗಕ್ಕೆ ಅಂತೇಳಿ ಅವರು ಫೀಸ್ ಅಂತ ತಗೊಳ್ತಾರೆ. 500 ರೂಪಾಯಿ ತಿಂಗಳಿಗೆ ಈಗ ತಗೊಳ್ತಾರೆ. ಅದು 30 ರೂಪಾಯಿಯಿಂದ ಫಸ್ಟು ಉಚಿತವಾಗಿ ಶುರು ಆಗಿದ್ದು, 30, 50 ಹೀಗೆ ಆಗಿ ಈಗ 500ಕ್ಕೆ ಬಂದು ನಿಂತಿದೆ. ಅದನ್ನು ಕೊಟ್ಟು ಎಲ್ಲ ಕ್ಲಾಸಿಗೆ ಬರ್ತಾರೆ. ಮತ್ತು ವಿದ್ಯಾರ್ಥಿಗಳು ಬರುವವರಿಗೆ ನಾವು ಯಾವುದೇ ಹಣ ತಗೊಳ್ಳೋದಿಲ್ಲ, ಅವರಿಗೆ ಉಚಿತವಾಗಿ ಹೇಳ್ಕೊಡ್ತೇವೆ. ವಿದ್ಯಾರ್ಥಿಗಳು ಅಂದರೆ PUC ಕಾಲೇಜ್ ಇದ್ದಾರೆ, ಕಾಲೇಜಿನವರು ಹಾಗಿಲ್ಲ, PUC ಇದ್ದಾರೆ, SLC ಇದ್ದಾರೆ. ನಮ್ಮಲ್ಲಿ ಒಂದು 4 ಮಕ್ಕಳಿದ್ದಾರೆ. ಎಷ್ಟು ದಿನ ಬರ್ತಾರೆ ಗೊತ್ತಿಲ್ಲ, ಅವರಿಗೂ ಶಾಲೆದು ಒತ್ತಡಗಳು ಇರ್ತವೆ. ಆದರೆ ಈಗ ಬರ್ತಾ ಇದ್ದಾರೆ. ಅವರು ಬೇಸಿಗೆ ರಜೆಯಿಂದ ಬರ್ತಾ ಇದ್ದವರು ವಾಪಸ್ಸು ನಿಲ್ಸೋಕ್ಕೆ ಇನ್ನು ಮನಸ್ಸಾಗಿಲ್ಲ, ಅವರಿಗೆ ಬರ್ತಾ ಇದ್ದಾರೆ. ಅವ್ರ ಕೈಯಿಂದ ಯಾವುದೇ ಶುಲ್ಕ ತಗೊಳ್ಳೋದಿಲ್ಲ ನಾವು. ಬಟ್ ಇಂಥ ಮಳೆ ಚಳಿಯಲ್ಲಿ ಬರ್ತಾರೆ ಅಂದರೆ ಅವರ ಮನೆಯವರ ಆಸಕ್ತಿ ಭಾಳ ಅದ್ರ ಹಿಂದೆ ಇರ್ತದೆ. ಮತ್ತು ಮಕ್ಕಳಿಗೆ ಬಂದ ಮೇಲೂ ಅವರಿಗೆ ಕ್ಲಾಸು ಮತ್ತು ಅವರ ಅಲ್ಲಿ ಅಷ್ಟು ಜನರ ಸ್ನೇಹ ಪರಿಚಯ ಎಲ್ಲರಿಗೂ ಭಾಳ ಖುಷಿಯಾಗಿ ಹಿರಿಯರೆಲ್ಲ ಮಾತಾಡಿಸ್ತಾರೆ, ಅವರಿಗೂ ಖುಷಿಯಾಗುತ್ತೆ. ಹಾಗಾಗಿ ಅದು ಮುಂದುವರಿತಾರೆ ಅವರು. ಈ ಮಕ್ಕಳ ವಿಚಾರ ಹೇಳಿದ್ದಕ್ಕೆ, ಈ ಮಕ್ಕಳಿಗೆ ಯಾವ ರೀತಿಯಲ್ಲಿ ಈ ಯೋಗ ನೆರವಾಗುತ್ತೆ ಅನ್ನೋದನ್ನು ಚೂರು ಬ್ರೀಫಾಗಿ ಹೇಳ್ಬಿಡಿ. ಯಾಕಂತಂದರೆ ಶೈಕ್ಷಣಿಕವಾಗಿ ಅವರಿಗೆ ನೆರವಾಗುತ್ತೆ ನಾವು ಕೇಳಿದ್ದೀವಿ, ಹೌದು. ಆದರೆ ಯಾವ ರೀತಿ ಅನ್ನೋದನ್ನು ಜನರಿಗೆ ಗೊತ್ತಿರೋದಿಲ್ಲ, ಮಕ್ಕಳಿಗೆ ಗೊತ್ತಿರೋದಿಲ್ಲ. ಹೌದೌದು. ಈಗಿನ ಶಿಕ್ಷಣ ಹೇಗಿದೆ ಅಂದರೆ ಬರೀ ಮಾರ್ಕ್ 90%, 95%, ಇದರ ಮೇಲೆ ಎಲ್ಲರೂ ಆಗ್ರಹ. 99 ತಗೊಂಡ್ರು ಸಾಲೋದಿಲ್ಲ, ಅಷ್ಟು ತಗೊಂಡು ಮನಸ್ಸಿಗೆ ಸಮಾಧಾನಕ್ಕಿಲ್ಲ. ಇಲ್ಲ, ಅದರಲ್ಲಿ ಇದೊಂದು ಸಬ್ಜೆಕ್ಟಿಗೆ ಇನ್ನೂ ಬೇಕಿತ್ತು ಅಂತಲೇ ಆಗ್ರಹ. ಆ ರೀತಿಯ ಒಂದು ವ್ಯವಸ್ಥೆ ಬದಲಾಗ್ಬಿಟ್ಟಿದೆ. ಎಲ್ಲರಿಗೂ ಆ ರೀತಿ ಮಾರ್ಕ್ ತೆಗೆಯುವ ಒಂದು ಕಾಂಪಿಟೇಷನ್ನಲ್ಲಿ ಎಲ್ಲರೂ ಇರ್ತಾರೆ. ಹಾಗಾಗಿ ಅವರು ಶಾರೀರಿಕ ಮತ್ತು ಉಳಿದ ಚಟುವಟಿಕೆಗಳ ಕಡೆಗೆ ಗಮನವೇ ಕೊಡೋದಿಲ್ಲ. ಶಾಲೆಗೆ ಹೋಗು, ಬಂದ ಕೂಡಲೇ ಟ್ಯೂಷನಿಗೆ ಹೋಗು, ಅಥವಾ ಅಲ್ಲಿ ಮನೇಲಿ ಕೂತು ಓದಲಿಕ್ಕೆ ಇರ್ತದೆ, ಹೋಮ್ವರ್ಕ್ಗಳಿರ್ತವೆ. ಹಾಗಾಗಿ ನಮ್ಮ ಕಾಲದಲ್ಲಿ ಇದ್ದ ಹಾಗೆ ಓಡಾಟ, ಗದ್ದೆಯಲ್ಲಿ, ಬಯಲಲ್ಲಿ, ತೋಡಿನಲ್ಲಿ, ಮಾವಿನ ಹಣ್ಣು ಮರ, ಇದ್ಯಾವುದು ಈ ಮಕ್ಕಳಿಗೆ ಗೊತ್ತೇ ಇಲ್ಲ. ಈಗ ಎಲ್ಲಿ ಮನೆ ದಾಟಿದ್ರೆ ಸ್ಕೂಲ್ ಬಸ್ ಬರುತ್ತೆ, ಹಾಗೆ ಮನೆ ಬುಡಕ್ಕೆ ವಾಹನ ಬರುತ್ತದೆ, ಆ ರೀತಿ ಸ್ಥಿತಿ. ಆಗ ಹಾಗೆಲ್ಲ ನಾವು ಇಷ್ಟು ಎದೆ ಮಟ್ಟದವರೆಗೆ ಚಂಡಿಯಾಗಿ ಶಾಲೆಗೆ ಹೋಗ್ತಿದ್ದಂಥ ಸಮಯ ಆ ಕಾಲದಲ್ಲಿ. ಆದರೆ ನಾವು ಆಗ ಪ್ರಕೃತಿಯನ್ನು ಮತ್ತು ಜನರನ್ನು ನಾವು ಹತ್ತಿರ ಹೋಗ್ತಾ ಇದ್ದೀವಿ. ಬೇರೆ ಜನರುಗಳನ್ನು, ನಮ್ಮ ಮನೆಯವ್ರನ್ನ, ಸ್ನೇಹಿತರನ್ನ ಬಿಟ್ಟು ಬೇರೆ ಜನಗಳನ್ನು ಕಾಂಟ್ಯಾಕ್ಟ್ ಆಗ್ತಿತ್ತು. ಈಗ ಹಾಗೆಲ್ಲ ಹತ್ತಿದ ಬಸ್ಸು, ಶಾಲೆಗೆ ಹೋಗಿ ಕೂತ, ಅಕ್ಕಪಕ್ಕದ ಸ್ನೇಹಿತರು, ಟೀಚರು, ಬಂದ ಕೂಡಲೇ ಪುನಃ ಬಂದ ಟ್ಯೂಷನಿಗೆ ಬಂದ, ಅಷ್ಟೇ, ಬೇರೆ ಪ್ರಪಂಚವೇ ಇಲ್ಲ. ಆ ರೀತಿ ಸ್ಥಿತಿ. ಅಂತಹ ಮಕ್ಕಳಿಗೆ ಈ ಬರೇ ಒಂಥರ ಓದಿದ್ರು ಒಂದರ ಬಗ್ಗೆ ಮಾತ್ರ ಆಗ್ರಹ ಇರುತ್ತೆ, ಅವರಿಗೆ ಬೇರೆ ಯಾವುದೇ ಬೆಳವಣಿಗೆ ಅವಕಾಶ ಇರೋದಿಲ್ಲ. ಆದರೆ ಅದು ಓದಿ ಎಲ್ಲಿ ತಲುಪ್ತಾರೆ ಅಂದರೆ, ಕೆಲವರಿಗೆ ಓದಕ್ಕೆ ಕೂರ್ತಾರಷ್ಟೇ ಅಲ್ಲದೆ ಮುಕ್ಕಾಲ ಅರ್ಥವೇ ಆಗಿರೋದಿಲ್ಲ ಮನೆಯವರ ಒತ್ತಡಕ್ಕೆ. ಆದರೆ ಓದಲೇಬೇಕು ಅಂತೇಳೋ ದೃಷ್ಟಿಯಿಂದ ಓದ್ತಾರೆ. ಎಲ್ಲರ ಕ್ಷಮತೆ ಒಂದೇ ರೀತಿ ಇರೋದಿಲ್ಲ. ಕೆಲವರು ಬುದ್ಧಿವಂತ ಮಕ್ಕಳು ಇರ್ತಾರೆ, ಕೆಲವರು ಏವ್ರೇಜ್ ಇರ್ತಾರೆ, ಕೆಲವರು ಇನ್ನೂ ಅವ್ರನ್ನ ಮೇಲೆ ಎತ್ತಬೇಕಾಗುತ್ತೆ. ಆ ರೀತಿಯ ಬೇರೆ ಬೇರೆ ಥರದ ವಿದ್ಯಾರ್ಥಿಗಳು ಇರ್ತಾರೆ. ಸೊ ಇಂಥ ಮಕ್ಕಳು ಕೂಡ ಇವರಿಗೆ ಬೇರೆ ಚಟುವಟಿಕೆ ಇದ್ದರೆ ಅವರು ಅಲ್ಲಿಂದ ಆ ಓದಿನಿಂದ ಮನಸ್ಸನ್ನು ಹೊರಗೆ ತರಲಿಕ್ಕಾಗುತ್ತೆ. ಹಾಗೆ ಶಾರೀರಿಕ ಚಟುವಟಿಕೆ ಇದ್ದರೂ ಕೂಡ ಅವರು ಫಿಟ್ನೆಸ್ ಚೆನ್ನಾಗಿರುತ್ತೆ. ಹಾಗಾಗಿ ಓದಿಗೆ ಬಹಳ ಮುಖ್ಯವಾದ ಭಾಗ ಕಾನ್ಸಂಟ್ರೇಷನ್.
ಏಕಾಗ್ರತೆ. ಏಕಾಗ್ರತೆ ಇಲ್ಲದಿದ್ದರೆ ಮಕ್ಕಳಿಗೆ ಓದ್ತಾರೆ, ಪುಟಗಟ್ಟಲೆ ಓದ್ತಾರೆ, ಅದು ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಇರ್ತದೆ ಮನೆಯಲ್ಲಿ. ಆದರೆ ಓದಿದ್ದು ಒಂದೇ ಬಂತಲ್ಲದೆ ಅದರಿಂದ ಏನು ತಲೆಗೆ ನಾಟೋದಿಲ್ಲ, ಎಲ್ಲೋ ಒಂದು ಸ್ವಲ್ಪ ತಲೆಯಲ್ಲಿ ಕೂತ್ಕೊಳ್ತಾ ಆ ಸ್ಥಿತಿ ಇದೆ. ಹಾಗಾಗಿ ಅವರಿಗೆ ಫಿಸಿಕಲ್ ಫಿಟ್ನೆಸ್ ಬಹಳ ಮುಖ್ಯ ಚಟುವಟಿಕೆ. ಅಂದರೆ ಒಂದು ಕಡೆ ಯೋಗ ಸ್ಥಿರಂ ಸುಖಂ ಆಸನಂ ಅಂಥೇಳಿ ಪತಂಜಲಿ ಹೇಳಿದ್ದಾರೆ. ಸ್ಥಿರವಾಗಿ ಸುಖವಾಗಿ ಇರುವಂಥದ್ದೇ ಆಸನ. ನೀವು ಯಾವುದೇ ಈಗ ಕೂತ ಭಂಗಿ ಸ್ಥಿರವಾಗಿ ಕೂರ್ಲಿಕ್ಕಾಗುತ್ತಾ? ನಮ್ಮ ಎಷ್ಟೋ ಮಕ್ಕಳಿಗೆ ಒಂದು ಕಡೆ ಗಟ್ಟಿ ಕೂರ್ಲಿಕ್ಕೆ ಆಗೋದಿಲ್ಲ. ಒಂದು ಕ್ಷಣದಲ್ಲಿ ಆ ಕಡೆ ನೋಡಬೇಕು, ಈ ಕಡೆ ನೋಡಬೇಕು, ಕಿರ್ಕೊಳ್ಬೇಕು, ತಲೆ ಈ ರೀತಿ ಏನಾದ್ರು ಒಂದು, ಅಂದರೆ ಅವರಿಗೆ ಅಭ್ಯಾಸವೇ ಇರೋದಿಲ್ಲ ಸ್ಥಿರವಾಗಿ ಕೂರ್ಲಿಕ್ಕೆ. ಅದೇ ರೀತಿ ಮನಸ್ಸು ಕೂಡ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತದೆ. ಮನಸ್ಸು ಅಂದರೆ ಶರೀರ ನಮಗೆ ನೋಡಲಿಕ್ಕೆ ಒಂದು ಸ್ಥಿರವಾಗಿ ಒಂದು ಜಾಗದಲ್ಲಿ ಇರುತ್ತೆ. ಆದರೆ ನಾವು ಯೋಗ ಶುರು ಮಾಡುವಾಗ ಹೇಳ್ತೀವಿ, ಶರೀರದೊಂದಿಗೆ ಯೋಗ ಮಂದಿರದೊಳಗೆ ಬರುವಾಗ ಮನಸ್ಸನ್ನು ಒಳಗೆ ತನ್ನಿ ಅಲ್ವಾ. ನಮ್ಮ ಚಪ್ಪಲಿ ಹೊರಗೆ ಬಿಟ್ಟಿದ್ದೀವಿ, ನಮ್ಮದೆಲ್ಲ ಚಿಂತೆಗಳೆಲ್ಲ ಹೊರಗೆ ಇರಬೇಕು, ಎಲ್ಲ ವಿಚಾರಗಳು ಒಳಗೆ ಬರುವಾಗ ಬರೇ ಶರೀರ ಮನಸ್ಸು ಒಂದಾಗಬೇಕು. ಇದೇ ಯೋಗ, ಜೊತೆಗೆ ಕೂಡಬೇಕು. ಹಾಗಾಗಿ ಮನಸ್ಸನ್ನು ಸ್ವಚ್ಛವಾಗಿಡಬೇಕು ಮತ್ತು ಏಕಾಗ್ರತೆಯನ್ನು ಬೆಳೆಸಬೇಕು. ಇದರಲ್ಲಿ ಒಂದು ಆಸನಗಳನ್ನು ಮಾಡೋದ್ರಿಂದ ಮತ್ತು ಪ್ರಾಣಾಯಾಮದ ಕ್ರಿಯೆಗಳನ್ನು ಮಾಡೋದ್ರಿಂದ, ಉಸಿರಾಟದ ಕ್ರಿಯೆಗಳು, ಹಾಗೆ ಧ್ಯಾನ ಮಾಡೋದ್ರಿಂದ, ಧ್ಯಾನಕ್ಕೆ ನಮಗೆ ಹೆಚ್ಚು ಸಮಯವನ್ನು ಕೊಡಲಿಕ್ಕಾಗೋದಿಲ್ಲ, ಆದರೆ ಒಂದು ಆಸನವನ್ನು ಹಾಗೆ ಅಷ್ಟು ಶ್ರದ್ಧೆಯಿಂದ ಮಾಡಿದರೆ ಅದರಲ್ಲೇ ನಮಗೆ ಧ್ಯಾನ ಕೂಡ ಆಗುತ್ತೆ. ಆ ಪರಿಸ್ಥಿತಿ ಉಂಟು. ಉಸಿರಾಟದ ಇದು ಇರ್ತದೆ, ಅದರ ಕಡೆಗೆ ಗಮನ ಕೂಡ ಕೊಡಲಿಕ್ಕಿರ್ತದೆ. ಅಲ್ಲಿ ಪ್ರಾಣಾಯಾಮ ಕೂಡ ಆಗಿಬಿಡ್ತದೆ ಆಸನದಲ್ಲೇ. ಹಾಗಾಗಿ ವಿದ್ಯಾರ್ಥಿಗಳಿಗೆ, ಕಲಿಯುವವರಿಗೆ ಏಕಾಗ್ರತೆಯನ್ನು ಗಳಿಸಲಿಕ್ಕೆ ಯೋಗ ಶಾರೀರಿಕ ಫಿಟ್ನೆಸ್ ಜೊತೆಗೆ ಮಾನಸಿಕವಾದ ಸಂಸ್ಕಾರವನ್ನು ಕೊಡುತ್ತೆ. ಒಂದು ರೀತಿ ಪಾಸಿಟಿವ್ ಮೈಂಡನ್ನು ಕ್ರಿಯೇಟ್ ಮಾಡುತ್ತೆ. ಮತ್ತು ನಮ್ಮ ಜೊತೆಗೆ ಇರುವಂಥವ್ರು ಅಂಥವರೇ ಇರ್ತಾರೆ. ಆ ರೀತಿ ಧನಾತ್ಮಕವಾಗಿ ಯೋಚನೆ ಮಾಡೋರು ನಮ್ಮ ಜೊತೆಗೆ ಇರ್ತಾರೆ. ಸೊ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲ ಆಗುತ್ತೆ ಆ ನಿಟ್ಟಿನಲ್ಲಿ ಅಂತ ನನ್ನ ಅನಿಸಿಕೆ. ಈ ಎಪಿಸೋಡ್ ನೋಡ್ತಾ ಇದ್ದಾರೆ ಯಾರು ಮಕ್ಕಳು ಇದ್ದರೆ ಖಂಡಿತ ಇಲ್ಲಿವರೆಗೆ ನೀವು ಯೋಗದಲ್ಲಿ ತೊಡಗಿಸಿಕೊಳ್ಳೋದು ಇರ್ಬೋದು. ಆದರೆ ಮುಂದಿನ ದಿನದಲ್ಲಿ ನಿಮಗೆ ಮುಂದಿನ ವರ್ಷ ಎಕ್ಸಾಮ್ ಬರುತ್ತೆ, ಸಹಜವಾಗಿ ಅಂಕ ಗಳಿಕೆಯ ಬಗ್ಗೆ ನಿಮ್ಮ ಆಸಕ್ತಿ ಇದ್ದೇ ಇರುತ್ತೆ. ಒಂದೆರಡು ಹೆಚ್ಚು ಅಂಕ ಬರಬೇಕು ಅನ್ನೋಂಥ ಆಸಕ್ತಿ ಇದ್ದೇ ಇರುತ್ತೆ. ಅದು ಬರಬೇಕು ಅಂತ ಹೇಳಿದ್ರೆ ಏಕಾಗ್ರತೆ ನಿಮಗೆ ಬಹಳ ಮುಖ್ಯ ಆಗುತ್ತೆ. ಯೋಗದ ಕಡೆಗೆ ಸಣ್ಣ ಮಟ್ಟದಲ್ಲಿ ಆದರೂ ತೊಡಗಿಸ್ಕೊಳ್ಳಿ. ಬರ್ತಾ ನಿಮಗೆ ಆಸಕ್ತಿ ಹೆಚ್ಚಾದರೆ ಸಂಪೂರ್ಣವಾಗಿ ತೊಡಗಿಸ್ಕೋಬೋದು. ನಿಮಗೆ ಎಜುಕೇಷನಲ್ಲಿ ಮುಂದೆ ಹೋಗಲಿಕ್ಕೂ ಏಕಾಗ್ರತೆಗೂ ಶಾರೀರಿಕ ಬೆಳವಣಿಗೆಗೂ ಕೂಡ ಸಹಾಯವಾಗುತ್ತೆ ಅಂತ ಹೇಳ್ತಾ, ಮಹೇಶ್ ಕುಮಾರ್ ಅವರು ಯೋಗ ಸಂಘಟನೆ ಮಾತ್ರ ಅಲ್ಲ, ಭಜನೆಯಲ್ಲೂ ಕೂಡ ತಮ್ಮನ್ನು ತೊಡಗಿಸ್ಕೊಂಡಿದ್ದೀರಿ. ಒಳ್ಳೆಯ ಹಾಡುಗಾರರು ಕೂಡ ಹೌದು. ಭಜನಾ ತಂಡದಲ್ಲಿ ತಾವು ಕೂಡ ಒಬ್ಬ ಗಾಯಕರಾಗಿ ಬೇರೆ ಬೇರೆ ಕಡೆಗಳಲ್ಲಿ ಭಾಗವಹಿಸ್ತಾ ಇರ್ತಾರೆ. ಮಡಿಕೇರಿಯಲ್ಲೂ ಕೂಡ ನಿರಂತರವಾಗಿ ಭಜನಾ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ತಾ ಇರ್ತಾರೆ. ನಮ್ಮ ಈ ಮಾತುಕತೆಯಲ್ಲಿ ಕೇವಲ ಮಾತುಕತೆ ಮಾತ್ರ ಆಗೋದು ಬೇಡ, ಹಾಡನ್ನು ಕೂಡ ಹಾಡ್ತಾ ಮುಂದುವರಿಸೋಣ. ಮಹೇಶ್ ಕುಮಾರ್ ಅವರು, ಈ ಭಜನೆಯ ಕುರಿತಾಗಿ ಯಾವ್ದಾದ್ರು ಗೀತೆ ಇದೆಯಾ? ಗೀತೆ ಇದ್ದರೆ ಯಾವ್ದಾದ್ರು ಹಾಡು ಯೋಗದ ಕುರಿತಾಗಿ? ಯೋಗದ ಕುರಿತಾಗಿ. ಯೋಗ ಭಜನೆ ಒಂದಕ್ಕೊಂದು ಪೂರಕ. ನಮಗೆ ವರ್ಷದಲ್ಲಿ ವಿಶೇಷ ಯೋಗ ಶಿಬಿರ ಅಂತ ಇರ್ತದೆ. 3 ದಿನದ ಶಿಬಿರ. ಪ್ರಾಂತದ ಎಲ್ಲ ಶಿಕ್ಷಕರು ಒಂದೊಂದು ಜಿಲ್ಲೆಯಿಂದ ಆಯ್ದ ಒಂದು 6-7 ಜನ ಆ ಶಿಬಿರದಲ್ಲಿ ನಾವು ಭಾಗವಹಿಸ್ತೇವೆ. ಅಲ್ಲಿ ಇದನ್ನೆಲ್ಲ ನಮಗೆ ಈ ಯೋಗದ ಗೀತೆಗಳನ್ನು, ರಾಷ್ಟ್ರಭಕ್ತಿ ಗೀತೆಗಳನ್ನು ಮತ್ತು ಕೆಲವು ಅವಧಿಯಲ್ಲಿ ಭಜನೆ, ಅಂದರೆ ಇದೆಲ್ಲ ಒಂದಕ್ಕೊಂದು ಪೂರಕ, ಮನಸ್ಸನ್ನು ಸಂಸ್ಕಾರಯುತಗೊಳಿಸುವಂತಹ ಭಾಗಗಳು. ಹಾಗೆ ನಮ್ಮ ಭಜನೆಯೂ ಕೂಡ ಅಷ್ಟೇ. ಯೋಗಕ್ಕೆ 25 ವರ್ಷ ಆಗಿರ್ಬೋದು. ನಮ್ಮ ಭಜನಾ ತಂಡಕ್ಕೆ ಇದೀಗ 36ನೇ ವರ್ಷ. ಅಯೋಧ್ಯೆಯ ಸಮಯದಲ್ಲಿ, ಅಯೋಧ್ಯೆಯ ಕರಸೇವೆ ಸಮಯದಲ್ಲಿ ಶುರುವಾದ ಭಜನೆ ಅಲ್ಲಿಂದಲೇ ನಿರಂತರವಾಗಿ ಪ್ರತಿ ಸೋಮವಾರ ನಮ್ಮ ಆಂಜನೇಯ ದೇವಸ್ಥಾನದಲ್ಲಿ ನಡೆದುಕೊಂಡು ಬರ್ತಾ ಇದೆ. ಸೊ ನಾವು ಯೋಗದ ತರಗತಿ ಸೋಮವಾರ ಮುಗಿಸಿ ಬೇರೆ ಏನು ಯೋಚನೆ ಮಾಡೋದಿಲ್ಲ, ಭಜನೆಗೆ ಹೋಗೋದು. ಅಂದರೆ ಅಷ್ಟು ಮನಸ್ಸನ್ನು ಶುದ್ಧಿಗೊಳಿಸುತ್ತೆ, ಆಧ್ಯಾತ್ಮಿಕವಾಗಿ ನಮ್ಮನ್ನು ಸ್ವಲ್ಪ ಬೆಳೆಯುವಂತೆ ಈ ಭಜನೆಯ ಕಾರ್ಯಕ್ರಮಗಳೆಲ್ಲ ನಮಗೆ ಮಾಡುತ್ತೆ. ಹಾಗೆ ಇದೆಲ್ಲ ಒಂದಕ್ಕೊಂದು ಪೂರಕ. ಸ್ವಭಾವತಃ ಅಂತ ಹಾಡುಗಾರ ಏನು ಅಲ್ಲದಿದ್ದರೂ ಕೂಡ ವರ್ಷಗಳಿಂದ ಭಜನೆಯಲ್ಲಿ ಹಾಡ್ತಾ ರಾಗ ಹಾಕ್ತಾ ತಾಳ ಅಂತ ಹೇಳ್ತಾರೆ. ಹಾಗೆ ಒಂದು ಸ್ವಲ್ಪ ತಾಳಕ್ಕೆ ಸರಿಯಾಗಿ ಹಾಡಲಿಕ್ಕೆ ಬರುತ್ತದೆ. ಹಾಡುಗಾರ ಅಂತ ನನ್ನನ್ನು ಏನು ಗುರುತಿಸ್ಕೊಳ್ಳಿಕ್ಕೆ ನಾನು ಇಷ್ಟಪಡೋದಿಲ್ಲ, ಅಂತ ಹಾಡುಗಾರ ಅಲ್ಲ. ಕಿವಿಗೆ ಇಂಪಾಗಿ ಅಷ್ಟೇ, ತಾಳಕ್ಕೆ ಸರಿಯಾಗಿ. ಹಾಗೆ ಒಂದು ಸಣ್ಣ ಒಂದು ಸ್ಟ್ಯಾನ್ಸಾ ಯೋಗದ ಒಂದು ಹಾಡು ಈಗ ಒಂದು ನೆನಪಿಗೆ ಬರುತ್ತೆ, ಅದನ್ನು ಹೇಳುವ ಪ್ರಯತ್ನ ಮಾಡ್ತಾನೆ.
ಎಂತ ಸುಮಧುರ ಬಂಧನ ಯೋಗಕ್ಕಿಂದು ಬಂದೆನಾ. ಎಂತ ಸುಮಧುರ ಬಂಧನ ಯೋಗಕ್ಕಿಂದು ಬಂದೆನಾ. ನಡೆಯಲಾರದೆ ತೆವಳುತ್ತಿದ್ದೆನು ನಡಿಗೆ ಕಲಿಸಿತು ಯೋಗವು. ನುಡಿಯಲಾರದೆ ತೊದಲುತ್ತಿದ್ದೆನು ನುಡಿಯ ಉಲಿಸಿತು ಯೋಗವು. ಪಡೆದೆ ಉನ್ನತ ಜ್ಞಾನ ಸದ್ಗುಣ ಪಡೆದೆ ಉನ್ನತ ಜ್ಞಾನ ಸದ್ಗುಣ ಲಭಿಸಿ ಸಜ್ಜನ ಸಂಘವು. ಎಂತ ಸುಮಧುರ ಬಂಧನ ಯೋಗಕ್ಕಿಂದು ಬಂದೆನಾ. ಎಂತ ಸುಮಧುರ ಬಂಧನ ಯೋಗಕ್ಕಿಂದು ಬಂದೆನಾ. ಸದ್ಯಕ್ಕೆ ಸಾಕುದು ಕಣ್. ಥ್ಯಾಂಕ್ ಯು, ಚೆನ್ನಾಗಿ ಹಾಡಿದ್ರಿ. ಅಂದರೆ ಯೋಗದ ಕುರಿತಾಗಿ ಸಂಪೂರ್ಣವಾಗಿ ಅಂದರೆ ಯೋಗ ಎಲ್ಲವನ್ನು ಕಲಿಸ್ತದೆ ಅಂತೇಳಿ. ಅಂದರೆ ಯೋಗವೇ ಜೀವನ ಅಂತ ನಮ್ಮದೊಂದು ಸ್ಲೋಗನ್ ಇದೆ. ಅಂದರೆ ಯೋಗ ಬರೀ ಒಂದು ಕ್ಲಾಸಿಗೆ ಒಂದು ಜಿಮ್ನಲ್ಲಿ ಹೋಗಿ ಒಂದು ವ್ಯಾಯಾಮ ಮಾಡಿ ಅಂಗಸೌಷ್ಠವನ್ನು ನಿರ್ಮಾಣ ಮಾಡಲಿಕ್ಕಿರುವಂಥದ್ದು ಯೋಗ ಅಲ್ಲ. ಇದು ನಮ್ಮ ಜೀವನದ ಪದ್ಧತಿ. ನಮ್ಮ ಜೀವನವೇ ಅಷ್ಟಾಂಗ ಯೋಗದಲ್ಲಿ 8 ಮೆಟ್ಟಿಲುಗಳುಂಟು. ಬರೀ ಆಸನ ಪ್ರಾಣಾಯಾಮ ಅದರಲ್ಲಿ 3ನೇ ಮತ್ತು 4ನೇ ಮೆಟ್ಟಿಲು, 4ನೇ ಪಾದ, 3 ಮತ್ತು 4ನೇ ಪಾದ. ಅದಕ್ಕಿಂತ ಮೊದಲು ಯಮ ನಿಯಮ ಅಂತ ಇರುತ್ತೆ, ಆಮೇಲೆ ಆಸನ ಬರುತ್ತೆ. ಯಮ ನಿಯಮ ಅಂದರೆ ನಮ್ಮ ವೈಯಕ್ತಿಕ ಜೀವನವನ್ನು ಹೇಗಿಟ್ಕೊಳ್ಬೇಕು, ಸತ್ಯ ಹೇಳಬೇಕು, ಸುಳ್ಳು ಹೇಳಬಾರ್ದು. ಇದೆಲ್ಲ ಅಂದರೆ ಏನೋ ಬಹಳ ಕ್ರೈಮ್ ಮಾಡೋ, ಬಹಳ ಹಿಂಸಾ ಪ್ರವೃತ್ತಿಯವ ಬಂದುಬಿಟ್ಟು ಇಲ್ಲಿ 1 ಗಂಟೆ ಜೋರಾಗಿ ಯೋಗ ಮಾಡಿ ಮತ್ತು ಪುನಃ ಅದೇ ಪ್ರವೃತ್ತಿಯವನಾದರೆ ಅದು ಯೋಗ ಅಲ್ಲ. ಅವನಿಗೆ ಯೋಗ ಸಿದ್ಧಿಯೂ ಆಗೋದೂ ಇಲ್ಲ. ಹಾಗಾಗಿ ಮಾನಸಿಕವಾಗಿ ನಾವು ಬದಲಾಗಬೇಕು. ಹಾಗೆ ಶಾರೀರಿಕವಾಗಿಯೂ ಅಷ್ಟೇ ಒಂದು ಶಿಸ್ತಿರಬೇಕು. ನಮ್ಮಲ್ಲಿ ನಿಯಮಗಳು ನಾವು ಹಾಕ್ಕೊಳ್ಬೇಕು. ಶೌಚ, ಶುದ್ಧಿ, ಬ್ರಹ್ಮಚರ್ಯ, ಸುಳ್ಳು ಹೇಳದೇ ಇರೋದು, ಆಸ್ತೇಯ, ಇಂತಹ ಎಲ್ಲ ಗುಣಗಳನ್ನು ನಾವು ಮೈಗೂಡಿಸಿಕೊಂಡಿರಬೇಕು. ಆನಂತರವೇ ಯೋಗ ಮಾಡಲಿಕ್ಕೆ. ಅಂದರೆ ಇದೆಲ್ಲ ಫೌಂಡೇಶನ್ ಯೋಗದ್ದು. ಆನಂತರ ಆಸನಗಳು, ನಂತರ ಪ್ರಾಣಾಯಾಮ, ಅದರ ನಂತರ ಅದಕ್ಕೆ ಸಿದ್ಧಿ ಆದಮೇಲೆ ಶಾರೀರಿಕವಾಗಿ ಮಾನಸಿಕವಾಗಿ ನಾವು ಸಿದ್ಧಿ ಅಂದರೆ ಒಂದು ಕಡೆ ಒಂದಷ್ಟು ಹೊತ್ತು ಕೂತ್ಕೊಳ್ಳೋ ಒಂದು ಕ್ಷಮತೆ ಬರಬೇಕು ಸ್ಥಿರವಾಗಿ. ಇದರ ನಮಗೆ ಆ ಸ್ಥಿರತೆ ಇರೋದೇ ಇಲ್ಲ. ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ, ಇಲ್ಲರ ಮನಸ್ಸು ಚಂಚಲ, ಎಲ್ಲೆಲ್ಲಿಯೋ ಓಡಿ ಆಡುತ್ತೆ, ಒಂದು ಕಡೆ ನಿಲ್ಲೋದೇ ಇಲ್ಲ ಅದು. ಹಾಗಾಗಿ ಅದನ್ನು ಆ ಸಿದ್ಧಿಯನ್ನು ಗಳಿಸಬೇಕು. ಯಾವುದು ಆಸನಗಳ ಮೂಲಕ. ಹಾಗೆ ಪ್ರಾಣಾಯಾಮ, ನಾವು ನಮ್ಮ ಈ ಶ್ವಾಸೋಚ್ಛ್ವಾಸದ ಕ್ರಿಯೆ ಮೇಲೆ ಕೂಡ ಹತೋಟಿ. ಅದು ಜೀವ ನಾವು ಹುಟ್ಟಿದಾಗಿಂದ ನಡೀತದೆ ಕೊನೆ ಉಸಿರಿನವರೆಗೂ. ಆದರೆ ಅದನ್ನು ಪ್ರಾಣಾಯಾಮದ ಮೂಲಕ ಅದನ್ನು ಕೂಡ ಸಂಸ್ಕಾರಗೊಳಿಸುವಂಥದ್ದು. ಇದೇ ರೀತಿ ಮಾಡಿ ನಮ್ಮ ಶ್ವಾಸಕೋಶದ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ. ಹಾಗೆ ಅದರಿಂದ ಮನಸ್ಸು ಮತ್ತು ಶರೀರಕ್ಕೆ ಸಂಬಂಧ ಇರೋದು ನಮ್ಮ ಉಸಿರಾಟದ ಕ್ರಿಯೆಯಲ್ಲಿ. ಹಾಗಾಗಿ ಆ ಪ್ರಾಣಾಯಾಮವನ್ನು ಕೂಡ ಈ ಯೋಗದ ಆಸನಗಳಲ್ಲಿ ಬೆರೆಸಿದ್ದಾರೆ. ಸೊ ಅದೆರಡು ಸಿದ್ಧಿ ಆದ ನಂತರ ನಾವು ಪ್ರತ್ಯಾಹಾರ, ಆ ನಂತರ ನಾವು ಈ ಕಾನ್ಸಂಟ್ರೇಷನ್ ಲೆವೆಲ್ಗೆ ಹೋಗಬೇಕು. ಅಂದರೆ ಬೇರೆ ಬೇರೆ ವಿಚಾರಗಳು. ಈಗ ಇಲ್ಲಿ ಕೂತಿದ್ರೆ ಮನುಷ್ಯ ತಕ್ಷಣ ಇರಾಕ್, ಇಸ್ರೇಲ್ ಎಲ್ಲ ಹೋಗಿ ಬರ್ಬೋದು. ಶರೀರ ಮಾತ್ರ ಇಲ್ಲಿರ್ತದೆ. ಪುಸ್ತಕ ಬೇಕಾದ್ರೆ ಎದುರಿಗಿರ್ತದೆ. ಆದರೆ ಮನಸ್ಸು ಅಷ್ಟು ಚಂಚಲ, ಎಲ್ಲಿ ಬೇಕಾದ್ರೆ ಓಡಾಡಿ ಬರುತ್ತೆ. ಅದನ್ನು ಒಂದು ಕಡೆ ಹಿಡಿಬೇಕು. ಅಂದರೆ ವಿಚಾರಗಳು ಬರೋದನ್ನು ತಡೆಯುವಂತಹ ಶಕ್ತಿ ನಮಗೆ. ಅದಕ್ಕೆ ನಾವು 5ನೇ ಮೆಟ್ಲು ಪ್ರತ್ಯಾಹಾರ, ಅದನ್ನು ತಡೆಯುವಂಥ ಶಕ್ತಿ ಇರಬೇಕು. ಆನಂತರ ಯಾವುದೋ ಒಂದು ವಸ್ತುವನ್ನು ನಾವು ಧಾರಣ ಮಾಡಬೇಕು. ಅಂದರೆ ಒಂದು ವಸ್ತುವನ್ನು, ಈಗ ತೈಲಧಾರೆ ಅಂತ ಹೇಳ್ತಾರೆ, ಅದನ್ನು ಒಂದೇ ರೀತಿ ಬೀಳ್ತಾ ಇರ್ತಲ್ಲ, ಆ ರೀತಿ ಅದನ್ನು ಒಂದು ನೋಡುವಂತಹ ಆಗ ನಮಗೆ ಬೇರೆ ಯಾವ ವಿಚಾರಗಳು ಬರೋದಿಲ್ಲ. ಅದನ್ನು ನೋಡುವಂಥ ಒಂದು ಪ್ರವೃತ್ತಿ ಬೆಳೆಯುತ್ತೆ. ಧಾರಣ. ಆನಂತರ 7ನೇ ಮೆಟ್ಲು ಧ್ಯಾನಕ್ಕೆ ಹೋಗ್ಬೇಕು ನಾವು. ಆಗ ಮನಸ್ಸು ಶೂನ್ಯವಾಗುತ್ತೆ. ಆ ಧ್ಯಾನ ಅಂದರೆ 1-2 ಸರಿಗೆಲ್ಲ ಅದು ಬರುವಂಥದ್ದಲ್ಲ. ಸಾಧನೆ ಮಾಡಿ 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 ಅದು ನಮಗೆ ಫೀಲ್ ಆಗುತ್ತೆ ಧ್ಯಾನ ಅಂದರೆ ಹೇಗೆ ಅಂಥೇಳಿ. ನಂತರದ ಸ್ಟೆಪ್ಪು ಸಮಾಧಿ ಹೋಗುತ್ತೆ. ಅದೆಲ್ಲ ತುಂಬ ಹೆಚ್ಚು ಸಾಧನೆ ಮಾಡೋರಿಗೆ, ಸಾಧಕರಿಗೆ. ಆದರೆ ನಮಗೆ ನಿತ್ಯ ಯೋಗಕ್ಕೆ ಬೇಕಾದಂಥ ಈ ಎಲ್ಲ 6-7 ಮೆಟ್ಟಲುಗಳನ್ನು ನಾವು ಅಭ್ಯಾಸ ಮಾಡುವಂಥ ಪ್ರಯತ್ನ ಈ ಯೋಗದ ತರಗತಿಯಲ್ಲಿ ನಡೆಯುತ್ತೆ. ಎಲ್ಲವೂ ನಿಯಮಬದ್ಧವಾಗಿ. ಹೌದು, ಸ್ಟೆಪ್ ಬೈ ಸ್ಟೆಪ್ಪೇ ಹೋಗಬೇಕು. ಬರೇ ನಾವು ಅಂಗಸೌಷ್ಠವ ಮಾಡಲಿಕ್ಕೆ ಒಳ್ಳೆ ಬೈಸೆಪ್ಸು, ಒಳ್ಳೆ ಆ ರೀತಿ ಅಲ್ಲ. ಯೋಗ ಯಾವಾಗಲೂ ಬಾಹ್ಯ ಪ್ರದರ್ಶನಕ್ಕಲ್ಲ ಅಂತ ಹೇಳ್ತಾರೆ. ಅದು ನಮ್ಮ ಅಂತರ್ಮುಖಿ ಆಗಬೇಕು ನಾವು ಯೋಗದಲ್ಲಿ.
ಮನಸ್ಸು ವಿಶಾಲವಾಗಬೇಕು. ತಪ್ಪುಗಳು ಒಪ್ಪುಗಳು ಇದ್ದೇ ಇರ್ತದೆ ಜೀವನದಲ್ಲಿ. ಅದನ್ನೆಲ್ಲ ಬಂದದನ್ನು ಬಂದ ಹಾಗೆ ಸ್ವೀಕಾರ ಮಾಡುವಂಥ ಮನಸ್ಥಿತಿಯನ್ನು ಯೋಗ ನಮಗೆ ನಿರ್ಮಾಣ ಮಾಡಿಕೊಡುತ್ತೆ. ನೀವಾಗಲೂ ಹೇಳಿದ ಮಾತಿಗೆ ಪೂರಕವಾಗಿ ನನ್ನ ಕ್ವಶನ್ ನೆಕ್ಸ್ಟ್ಗೆ ಇದ್ದಿದ್ದು, ಈ ಪ್ರೀವಿಯಸ್ ಡೇ ಹೆವಿ ಡ್ರಿಂಕ್ಸ್ ಮಾಡಿರ್ತಾನೆ ಅಥವಾ ಸ್ಮೋಕಿಂಗ್ ಅವನಿಗೆ ಹ್ಯಾಬಿಟ್ಸ್ ಇರುತ್ತೆ, ಆತ ಬೆಳಗ್ಗೆ ಅದು ಯೋಗ ಮಾಡ್ಬೋದಾ? ಸಾಮಾನ್ಯ ಯೋಗಕ್ಕೆ ಬರುವವರು ಇಂಥ ಎಲ್ಲ ದುಶ್ಚಟಗಳಿಂದ ದೂರ, ಅಂದರೆ ಒಂದೇ ದಿನಕ್ಕೆ ಇಲ್ಲ ನಾನು ಯೋಗ ಹೋಗಬೇಕು, ಇವತ್ತಿನ ನಾನು ಸ್ಮೋಕ್ ಮಾಡೋದಿಲ್ಲ, ಇವತ್ತಿನ ನಾನು ಎಣ್ಣೆ ಕುಡಿಯೋದಿಲ್ಲ ಅಂತ ನಿರ್ಧಾರ ಮಾಡಲಿಕ್ಕೆ ಹಾಕಿಲ್ಲ ಅಲ್ವಾ. ತರಗತಿಗೆ ಬಂದು ಅಲ್ಲಿ ಅವನಿಗೆ ಅನಿಸ್ತದೆ, ಅಲ್ಲಿಯ ಆ ತರಗತಿಯಲ್ಲಿ ಸಿಗುವಂಥ ಶಿಕ್ಷಣ ಮತ್ತು ಜೊತೆಗಾರರು ಇವ್ರನ್ನೆಲ್ಲ ನೋಡಿದ ಮೇಲೆ ಅವನಿಗೆ ಅನಿಸ್ತದೆ ನಾನು ಪಾಸಿಟಿವ್ ಒಳ್ಳೆತನದ ಕಡೆಗೆ ಹೆಜ್ಜೆ ಹಾಕಬೇಕು ಅಂತ. ಹಾಗಾಗಿ ಅಂಥೇಳಿ ಕೊಡಗಿನಲ್ಲಿ ಸ್ವಲ್ಪ ಇಲ್ಲಿಯ ವಾತಾವರಣಕ್ಕೆ ಪೂರಕವಾಗಿ ಇಲ್ಲಿ ಇದು ಆಲ್ಕೋಹಾಲ್ ತಗೊಳ್ಳುವಂಥ ಪ್ರವೃತ್ತಿ ಎಲ್ಲ ಉಂಟು. ಇದೊಂದು ನಮ್ಮ ಮನೆಯಲ್ಲಿ ಪಾನೀಯದ ಒಂದು ಭಾಗ, ಎಲ್ಲರ ಮನೆಯಲ್ಲ ಕೆಲವು ಮನೆಗಳಲ್ಲಿ ಇರುತ್ತೆ. ಹಾಗೆ ಅಂತೇಳಿ ನಿಷಿದ್ಧ ಅಂತ ಏನಿಲ್ಲ, ಆದರೆ ಯಾವುದು ಕೂಡ ಅತಿಯಾಗಬಾರ್ದು. ಇಲ್ಲಿ ಕೊಡಗಿನಲ್ಲಿ ಒಳ್ಳೆ ಚೆನ್ನಾಗಿ ಒಂದು ಲಿಮಿಟ್ನಲ್ಲಿ ತಗೊಂಡು ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಂಡವರು ಚೆನ್ನಾಗಿದ್ದಾರೆ. ಹಾಗೆ ಮಾನಸಿಕ ಅಸಮತೋಲನ ಆಗುವಂಥ ಪರಿಸ್ಥಿತಿಗೆ ಹೋಗಬಾರ್ದು. ಅಂದರೆ ಅದರಿಂದ ನಾವು ದೂರ ಆಗಬೇಕು. ಯೋಗ ಹೇಳುತ್ತೆ ಇಂಥದ್ದು ಯಾವುದೇ ಧೂಮಪಾನ ದುಶ್ಚಟಗಳು ಇದನ್ನೆಲ್ಲ ನಾವು ದೂರ ಆಗಬೇಕು. ಅಂದರೆ ಮಾನಸಿಕವಾಗಿ ನಾವು ಶುದ್ಧವಾಗಬೇಕು. ಆಗ ನಮಗೆ ಒಳ್ಳೆಯ ವಿಚಾರ ಬರಲಿಕ್ಕೆ ಅವಕಾಶ. ಈ ರೀತಿ ಬೇಡದ್ದೆಲ್ಲ ನಮ್ಮ ಇದರೊಳಗೆ ಶರೀರದೊಳಗೆ ನಾವು ತಗೊಂಡ್ರೆ, ಆಹಾರ ಪದ್ಧತಿ ಅಥವಾ ಪಾನೀಯಗಳನ್ನು ಪೇಯಗಳನ್ನು ತಗೊಂಡ್ರೆ ನಮ್ಮ ಮನಸ್ಸು ಶುದ್ಧ ಆಗೋದಿಲ್ಲ, ಯಾವುದು ಒಳ್ಳೆಯದನ್ನು ನಾವು ಸ್ವೀಕಾರ ಮಾಡುವಂಥ ಪರಿಸ್ಥಿತಿ ಇರೋದಿಲ್ಲ. ಹಾಗಾಗಿ ಯೋಗ ಮಾಡೋರು ಸಾಮಾನ್ಯವಾಗಿ ನಾವು ಎಲ್ಲಿಯೂ ಕೂಡ ಆ ರೀತಿ ತುಂಬ ಇದಕ್ಕೆ ದಾಸರಾಗಿರೋ ಈ ಚಟಗಳಿಗೆ ಅಂಥವರು ಯೋಗದಲ್ಲಿ ಮುಂದುವರಿಯೋದಿಲ್ಲ, ಅವರಿಗೆ ಆಗೋದಿಲ್ಲ. ಅದನ್ನು ಮುಕ್ತಗೊಳಿಸಬೇಕು. ಅಂತಹ ಮಾನಸಿಕ ಸ್ಥಿತಿ ಅವರಲ್ಲಿ ಬಂದರೆ ಅವರು ಅದನ್ನು ಬಿಟ್ಟು ತಯಾರಾಗ್ತಾರೆ. ಅಥವಾ ಅದಕ್ಕೆ ದಾಸನಾಗುವವರು ಯೋಗದಲ್ಲಿ ಮುಂದುವರಲಿಕ್ಕೆ ತನ್ನಷ್ಟಕ್ಕೆ ಅವರೇ ಕಳಿಸ್ಕೊಳ್ತಾರೆ, ಆಗೋದಿಲ್ಲ ಅವರಿಗೆ ಆ ಸ್ಥಿತಿ. ನನ್ನೊಂದು ಪ್ರಶ್ನೆ, ನಿರಂತರವಾಗಿ ಯೋಗ ಮಾಡ್ತಾ ಇರ್ತಾನೆ, ಏನೋ ಒಂದು ಅನಿವಾರ್ಯ ಪರಿಸ್ಥಿತಿ ಯಾರ ಜೊತೆಗೋ ಸೇರ್ಕೊಂಡು ಹೋಗಿ ನೈಟ್ ಪಾರ್ಟಿಗೆ ಹೋಗಿ ಏನೋ ಡ್ರಿಂಕ್ ಮಾಡಿರ್ತಾನೆ, ಫುಲ್ ಆಗಿರ್ತಾನೆ, ನೆಕ್ಸ್ಟ್ ಡೇ ಮುಂದೆ ಅದು ಯೋಗ ಮಾಡಿದ್ರೆ ಅದು ದೈಹಿಕವಾಗಿ ಏನೋ ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆ ಇದೆಯಾ? ದೈಹಿಕವಾಗಿ ಯಾವುದೇ ಸಮಸ್ಯೆಗಳಾಗೋದಿಲ್ಲ. ಆದರೆ ಅವನ ಆ ರೀತಿ ಆಹಾರ ಪಾನೀಯ ತಗೊಂಡು ತಡವಾಗಿ ಮಲಗಿ, ಅಂದರೆ ಕನಿಷ್ಠ 7 ಗಂಟೆ ನಿದ್ದೆ ಮಾಡಬೇಕು ಒಬ್ಬ ಆರೋಗ್ಯವಂತ. 7 ರಿಂದ 8 ಗಂಟೆ ನಿದ್ದೆ ಮಾಡಬೇಕು. ನಮಗೆ ಮಾಡ್ತಾ ಮಾಡ್ತಾ ಈಗ ನನಗೆಲ್ಲ 5:30 ಗಂಟೆ ನಿದ್ದೆ ಸಾಕಾಗುತ್ತೆ. ಅಂದರೆ ಅದು ಒಬ್ಬೊಬ್ಬರ ಸಾಧನೆ ಅದು. ನಮಗೆ ಅದು ಅಷ್ಟು ಸಾಕಾಗುತ್ತೆ. ಕೆಲವರಿದ್ದಾರೆ ಈಗ ಮೋದಿ ಎಲ್ಲ 3 ಗಂಟೆ ನಿದ್ದೆ ಮಾಡ್ತಾರಂತೆ. ಹಾಗೆ ಅವರವರ ಸಾಧನೆ ಅದು. ಆದರೂ ಶರೀರಕ್ಕೆ ಮನಸ್ಸಿಗೆ ವಿಶ್ರಾಂತಿ ಸಿಗಲೇಬೇಕು. ಆ ವಿಶ್ರಾಂತಿ ಸಿಗದವರಿಗೆ, ಹೆಚ್ಚು ನಿದ್ದೆ ಮಾಡದವರಿಗೆ ಯೋಗ ಬಂದು ಆ ಕ್ಲಾಸ್ನಲ್ಲಿ ಅವರಿಗೆ ಉತ್ಸಾಹವೇ ಇರೋದಿಲ್ಲ. ಅದರ ಏನು ಹ್ಯಾಂಗ್ ಓವರ್ ಅಂತ ಹೇಳ್ತಾರಲ್ಲ, ಅದು ಇದ್ದೇ ಇರ್ತದೆ. ಅವನಿಗೆ ಮಾಡಬೇಕು ಅಂತ ಅನಿಸೋದೂ ಇಲ್ಲ. ಹಾಗಾಗಿ ಅಂಥವ್ರು ನಾವು ಹಾಗೆ ಇದ್ದರೆ ಕ್ಲಾಸಿಗೆ ಬರೋದಿಲ್ಲ. ಅವರು ಸಹಜವಾಗಿ ಅವರು ಬರೋದಿಲ್ಲ. ನಿಮ್ಮ ತರಗತಿಯಲ್ಲಿ ಅನುಭವ ಆಗಿದೆಯಾ? ಇಲ್ಲ, ಆ ರೀತಿ ಏನು ಇರೋದಿಲ್ಲ, ಹಾಗೆ ಏನಿರೋದಿಲ್ಲ. ಅಂದರೆ ನಮ್ಮಲ್ಲಿ ಈಗ ವರ್ಷಾನುಗಟ್ಟಲಿಂದ ಬರೋರಲ್ಲ ಎಲ್ಲರೂ ಆ ರೀತಿ ಮಾನಸಿಕವಾಗಿ ಬದಲಾಗಿದ್ದಾರೆ. ಮತ್ತು ಅಕೇಶನಲ್ಲಿ ತಗೊಳ್ಳೋದ್ರಲ್ಲಿ ಏನು ತಪ್ಪೇನಿಲ್ಲ. ಕೊಡಗಿನಲ್ಲಿ ನಾವು ಅಂತ ಅದನ್ನು ಕ್ರೈಮ್ ಅಂತ ಏನು ನಾವು ತಿಳ್ಕೊಳ್ಳೋದಿಲ್ಲ. ಅದರಲ್ಲಿ ಏನು ಒಂದು ಮಿತಿಯಲ್ಲಿ ಇದ್ದರೆ ಅದೇನು ವಿಪರೀತ ಏನು ಆಗೋದಿಲ್ಲ. ನಮ್ಮ ಪುರಾಣದ ಕಾಲದಲ್ಲಿ ಕೂಡ ಇದರದ್ದು ಉಲ್ಲೇಖ ಉಂಟು. ಸೋಮರಸ ಇದೆಲ್ಲ ಇದೆ. ಋಷಿ ಮುನಿಗಳು ಎಲ್ಲ ಇದ್ದಿದ್ದೇ ನಮ್ಮ ಭಾಗವೇ ಇದು, ಆಯಿತಾ. ಆದರೆ ಯಾವುದು ಕೂಡ ಅತಿಯಾದರೆ ಅದು ಒಳ್ಳೆಯದಲ್ಲ. ಒಂದು ಲಿಮಿಟಲ್ಲಿ ಇದ್ದರೆ ನಡೀತದೆ. ಇನ್ನೊಂದು, ಈ ಮಹಿಳೆಯರು ವಿಶೇಷವಾಗಿ ಒಂದು ಅವ್ರದ್ದು ಮಂತ್ಲಿ ಪೀರಿಯಡ್ ಇದ್ದ ಟೈಮಲ್ಲಿ ಯೋಗ ಮಾಡ್ಬೋದಾ? ಇನ್ನೊಂದು, ಈ ಗರ್ಭಿಣಿ ಆಗಿದ್ದಂಥ ಸಂದರ್ಭದಲ್ಲಿ ಯೋಗ ಅವರಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ? ಈ 2 ಪ್ರಶ್ನೆ. ಸ್ತ್ರೀಯರಿಗೆ ಯೋಗ ಬಹಳ ಒಂದು ವರದಾನ ಅಂತ ಹೇಳ್ಬೋದು, ಅಭ್ಯಾಸ ಮಾಡುವವರಿಗೆ. ವಿಶೇಷವಾಗಿ ಅವರಿಗೆ ಒಂದು ಸಮಸ್ಯೆ, ಅವ್ರದ್ದು ಶಾರೀರಿಕ ಸಮಸ್ಯೆ ಅದು ಅಲ್ಲ, ಅದರಿಂದಾಗಿ ಅವರು ಮಾತೃಸ್ಥಾನ ಅವರಿಗೆ ಸಿಕ್ಕಿರುವಂಥದ್ದು. ತಿಂಗಳ ಒಂದು 3 ದಿನ 4 ದಿನ ಅವರಿಗೆ ಪೀರಿಯಡ್ ಟೈಮ್ನಲ್ಲಿ ಯೋಗ ಮಾಡಬಾರ್ದು ಅಂತಿದೆ. ಆದರೂ ಕೂಡ ಸಾಕಷ್ಟು ಆಸನಗಳನ್ನು ಮಾಡಲಿಕ್ಕಾಗುತ್ತೆ ಅವರಿಗೆ. ಎಂದರೆ ಅವರಿಗೆ ಸ್ರಾವ ಹೆಚ್ಚಾಗಬಾರ್ದು, ಆ ರೀತಿ ಫಾರ್ವರ್ಡ್ ಬೆಂಡಿಂಗ್, ಹೊಟ್ಟೆ ಮೇಲೆ ಪ್ರೆಷರ್ ಬರುವಂತಹ ಆಸನಗಳನ್ನು ಮಾಡಬಾರ್ದು, ಅದರ ಮೇಲೆ ಒತ್ತಡ ಬೀಳುವಂಥದ್ದು ಮಾಡಬಾರ್ದು. ಉಳಿದಂತೆ ಬೇರೆ ಆಸನಗಳನ್ನು ಮಾಡಬಾರ್ದು. ಆದರೆ ಹೆಚ್ಚಿನವರು ಅವರಿಗೆ ಮಾನಸಿಕವಾಗಿ ಒಂಥರ ಶಾರೀರಿಕ
ಫಿಟ್ನೆಸ್ ಇರೋದಿಲ್ಲ ಆಗ ಅವರಿಗೆ. ಹಾರ್ಮೋನ್ ಹಾಗಾಗಿ ಆ 3-4 ದಿನ ಅವರು ಅದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು ಅಂತ ಅನಿಸ್ತದೆ. ಆದರೆ ಅನಿವಾರ್ಯ ಮಾಡಬೇಕು ಅಂತಾದವರಿಗೆ ಈ ಹೊಟ್ಟೆ ಮೇಲೆ ಪ್ರೆಷರ್ ಹಾಕಿ ಮಾಡುವಂಥ ಆಸನಗಳನ್ನು ಬಿಟ್ಟು ಕಿಬ್ಬೊಟ್ಟೆಯ ಮೇಲೆ ಬೇರೆ ಆಸನಗಳನ್ನೆಲ್ಲ ಮಾಡಲಿಕ್ಕಾಗುತ್ತೆ, ಸ್ಟ್ರೆಚಿಂಗ್ ಇದನ್ನೆಲ್ಲ ಮಾಡಲಿಕ್ಕಾಗುತ್ತೆ. ಹಾಗೆ ಗರ್ಭಿಣಿಯರಿಗೂ ಅಷ್ಟೇ ಅವರಿಗೆ ಒಂದು ಪರ್ಟಿಕ್ಯುಲರ್ ಆಗಿ ಪ್ರಸಾರಿತ ಪಾದೋತ್ಥಾನಾಸನ ಇರ್ಬೋದು, ಬದ್ಧ ಕೋನಾಸನ ಇರ್ಬೋದು, ಇಂಥ ಹಲವಾರು ಆಸನಗಳು ಅವರಿಗೆ ಅದನ್ನು ನಿಯಮಿತವಾಗಿ ಮಾಡಿದರೆ, ಅಂದರೆ ಅವರಿಗೆ ಅವರ ವೈದ್ಯರ ಸಲಹೆ ಅಥವಾ ಯೋಗ ಗುರುಗಳ ಸಲಹೆ ಪ್ರಕಾರ ಮಾಡಬೇಕು, ಅವರಷ್ಟಕ್ಕೆ ಮಾಡಬಾರ್ದು. ಅಂಥದ್ದನ್ನು ಮಾಡಿದರೆ ಅವರಿಗೆ ಪ್ರಸವ ಕೂಡ, ಅಂದರೆ ಅಲ್ಲಿ ಎಲ್ಲ ವ್ಯಾಯಾಮ ಚಟುವಟಿಕೆ ಆ ಭಾಗದಲ್ಲೆಲ್ಲ ಚೆನ್ನಾಗಿ ರಕ್ತ ಪರಿಚಲನೆ ಚೆನ್ನಾಗಾಗುತ್ತೆ. ಹಾಗಾಗಿ ಅಂಥ ಒಂದಷ್ಟು ಆಸನಗಳನ್ನು ಅವರಿಗೆ ಮಾಡಬಾರ್ದು, ನಿಷಿದ್ಧ ಅಂತಿಲ್ಲ, ಅದನ್ನು ಮಾಡಿದರೆ ಅವರಿಗೆ ಒಳ್ಳೆಯದಾಗುತ್ತೆ. ವೈದ್ಯರ ಸಲಹೆ ವೈದ್ಯರು ಮತ್ತು ಯೋಗದ ಗುರುಗಳ ಸಲಹೆಯ ಪ್ರಕಾರ ಅವರು ಮಾಡಲಿಕ್ಕಾಗುತ್ತೆ. ದೈಹಿಕವಾಗಿ ಏನೋ ಸಮಸ್ಯೆ ಇದ್ದರೆ ಹೌದೌದು ವೈದ್ಯರು ಸಲಹೆ ಕೊಡ್ತಾರೆ, ಇಂಥದ್ದು ಮಾಡಬೇಡಿ. ಹೌದೌದು, ಆ ರೀತಿ ಅದರ ಪ್ರಕಾರ ಅಂಥದ್ದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಆದರೆ ಯೋಗ ಅವರಿಗೆ ಬಹಳ ಒಂದು ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ಸಹಜ ಪ್ರಸವಕ್ಕೂ ಈಗ ಒಳ್ಳೆಯದಾಗುತ್ತೆ. ಅವರಿಗೆ ಒಂದು ವಿಶ್ವಾಸ ಇರುತ್ತೆ, ಅವರಿಗೆ ಅವರ ಜಡತ್ವ ಎಲ್ಲ ಮತ್ತು ಒಂದು ಹೆದರಿಕೆ ಭಾವನೆ ಇರ್ತದಲ್ಲ ಏನಾಗ್ಬೋದು ಅಂತೇಳಿ, ಅದೆಲ್ಲ ದೂರ ಆಗಲಿಕ್ಕೆ ಸಹಾಯ ಆಗುತ್ತೆ. ಆ ಟೈಮಲ್ಲಿ ಹಾರ್ಮೋನ್ ಕೂಡ ಬೇರೆ ಬೇರೆ ರೀತಿ ಹೌದು 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 ಅವುಗಳನ್ನು ಕೂಡ ಕಂಟ್ರೋಲ್ ತರಲಿಕ್ಕೆ. ಹೌದು ಹೌದು ಹೌದು. ಇನ್ನೊಂದು, ನಿಮ್ಮ ಸಂಸ್ಥೆಯಲ್ಲಿ ಬಂದು ತರಗತಿಯಲ್ಲಿ ಬಂದು ಬೇರೆ ಬೇರೆ ಸಾಧನೆ ಮಾಡಿದಂತಹ, ಯೋಗದಲ್ಲೇ ಸಾಧನೆ ಮಾಡಿದಂಥವರು ಇದ್ದಾರೆ? ಶಿಕ್ಷಕರಾಗಿ ಒಂದಷ್ಟು ಜನ ಬಂದಿದ್ದಾರೆ ನಮ್ಮಲ್ಲಿ. ಅಂದರೆ ನಮ್ಮ ಕ್ಲಾಸ್ನಲ್ಲಿ ಬಂದಾಗ ಆರಂಭದಲ್ಲಿ ಅಭ್ಯಾಸ ಆರಂಭ ಅಷ್ಟೇ. ಆನಂತರ ಅವರು ಅಭ್ಯಾಸ ಮಾಡ್ತಾ ಮಾಡ್ತಾ ಮತ್ತು ನಾವು ಬೇರೆ ಬೇರೆ ಈಗ ಈ ಥರ ಯೋಗದ ಶಿಬಿರಗಳು ಇರುವಾಗ ನಾವು ಜೊತೆಗೆ ಹೋಗ್ತೇವೆ. ಸೊ ಅಂಥವರು ಒಂದು 5-6 ಮಂದಿ ನಾವು, ಈಗ ನಾನು ಮಡಿಕೇರಿಯಲ್ಲಿ ಅಥವಾ ಊರಿನಲ್ಲಿ ನನಗೆ ಅನಿವಾರ್ಯ ಕೆಲವು ಸರಿ ಬರಲಿಕ್ಕೆ ಆಗೋದಿಲ್ಲ, ಆಗ ನಮ್ಮ ಕ್ಲಾಸ್ ನಿಲ್ಲೋದಿಲ್ಲ, ಅಂಥವರು ಕ್ಲಾಸನ್ನು ನಡೆಸ್ತಾರೆ. ಆ ರೀತಿಯ ಒಂದು 6-7 ಮಂದಿ ತಯಾರಾಗಿದ್ದಾರೆ. ಜೊತೆಗೆ ಇಲ್ಲಿ ನಮ್ಮ FMC ಕಾಲೇಜಿನಲ್ಲಿ ಸರ್ಟಿಫಿಕೇಟ್ ಕೋರ್ಸ್ ಮತ್ತು PG ಡಿಪ್ಲೊಮಾ ಕೋರ್ಸು ಇಲ್ಲಿ ಇತ್ತು ಕಳೆದ 2-3 ವರ್ಷದ ಹಿಂದೆ. ಅದರಿಂದ ಒಂದಷ್ಟು ಜನ ನಾವೆಲ್ಲ ಶಿಕ್ಷಣ ತೆಗೆದುಕೊಂಡಿದ್ವಿ ಇಲ್ಲಿ FMC ಕಾಲೇಜಿನಲ್ಲಿ. ಅದು ಕೂಡ ಭಾಳ ಸಹಾಯ. ಆದರೆ ಈಗ ದುರಾದೃಷ್ಟ, ಅಂದರೆ ಮಡಿಕೇರಿಯ ದುರಾದೃಷ್ಟ ಅದು, ಈಗ ಆ ಕೋರ್ಸನ್ನೇ ಅವರು ನಿಲ್ಲಿಸಿಬಿಟ್ಟಿದ್ದಾರೆ. ಇಲ್ಲದರೆ ಈಗ ಯೋಗಕ್ಕೆ ಬಹಳ ಡಿಮಾಂಡ್ ಉಂಟು ಎಲ್ಲ ಕಡೆ. ಸಾಮಾನ್ಯ ಈಗ ನಮಗೆಲ್ಲ ಇಲ್ಲಿ ಸುತ್ತಮುತ್ತ ರಿಸಾರ್ಟಿಂದೆಲ್ಲ ಮಧ್ಯೆ ಮಧ್ಯೆ ಫೋನ್ ಬರುತ್ತೆ, ಬನ್ನಿ ಇಲ್ಲಿ ಯಾರೋ ಒಂದು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ, ಅವರು ಯೋಗ ಕೇಳ್ತಾ ಇದ್ದಾರೆ, ಇಲ್ಲಿ ತಾಜ್ ಮಹೀಂದ್ರ ಇಲ್ಲಿಂದೆಲ್ಲ ಬರುತ್ತೆ. ಆದರೆ ತುಂಬ ಕಡೆ ಯೋಗ ಶಿಕ್ಷಕರನ್ನ ಅವ್ರು ನೇಮಿಸ್ಕೊಂಡಿದ್ದಾರೆ. ಒಳ್ಳೆ ಹಣ ಸಿಗುವಂಥ, ಸಂಬಳ ಸಿಗುವಂಥ ಕೆಲಸ ಯೋಗ. ಸೊ ಈ ಥರ ಸರ್ಟಿಫಿಕೇಟು ಅಥವಾ ಕೋರ್ಸ್ಗಳನ್ನ ಮಾಡಿಕೊಂಡು ಬಂದವರಿಗೆ ತುಂಬ ಸ್ಕೋಪ್ ಉಂಟು. ವಿದೇಶಗಳಲ್ಲೂ ಕೂಡ ಭಾಳ ಡಿಮಾಂಡ್ ಉಂಟು. ಇಲ್ಲಿದ್ದವರು ಹೊರಗೆ ಹೋಗಿ ಶಿಕ್ಷಕರಾಗಿ ಬೆಳೆದವರು ಸಾಕಷ್ಟು ಜನ ಇದ್ದಾರೆ. ಇನ್ನೊಂದು ನನಗೆ ಕಾಡೋದು ಪ್ರಶ್ನೆ, ಈ ನಾವು ಬೇರೆ ಬೇರೆ ಎಕ್ಸಸೈಸ್ ಮಾಡಿದ ನಂತರದಲ್ಲಿ ನೀರು ಆ ಕ್ಷಣಕ್ಕೆ ನೀರು ಕುಡಿಬಾರ್ದು ಅಂತ ಹೇಳ್ತಾರೆ, ಅಥವಾ ಫುಡ್ ತಗೋಬಾರ್ದು ಅಂತ. ಈ ಯೋಗ ಮಾಡಿದ ನಂತರದಲ್ಲಿ ನೀರು ಸೇವನೆ ಅಥವಾ ಇಲ್ಲ, ಒಂದು ಅರ್ಧ ಗಂಟೆ ಯಾವುದೇ ಫುಡ್ ತಗೊಳ್ಬಾರ್ದು. ಆದರೆ ನಮ್ಮ ಬಾಯಾರಿಕೆಗೆ ಬೇಕಾದ, ಅಂದರೆ ಗಂಟ್ಲು ಒಣಗಿ ಹೋಗುವ ಸ್ಥಿತಿ ಬರಬಾರ್ದು. ಒಂದು ಸಣ್ಣ ಸಿಪ್ಪು ನೀವು ಯೋಗದ ಮಧ್ಯದಲ್ಲಿ ಅಷ್ಟೇ ನಮಗೆ ಆ ರೀತಿ ಅನಿಸಿದರೆ, ಅನಿವಾರ್ಯ ಅಂತಾದರೆ ಒಂದೊಂದು ಸಿಪ್ಪು ಕುಡಿಯೋದ್ರಲ್ಲಿ ತಪ್ಪೇನಲ್ಲ. ಆದರೆ ವಿಪರೀತ ನೀರು ಕುಡಿಬಾರ್ದು. ಯೋಗಕ್ಕೆ ಮೊದಲು ಕೂಡ 4 ಗಂಟೆ ಮೊದಲು ನಾವು ಯಾವುದೇ ಆಹಾರವನ್ನು ತಗೊಂಡಿದ್ರೂ ಅದು ಜೀರ್ಣ ಆಗಿರಬೇಕು, ಹೊಟ್ಟೆ ಖಾಲಿರಬೇಕು ಯೋಗ ಮಾಡುವಾಗ ಯಾವಾಗಲೂ. ಅದಕ್ಕಾಗಿ ಬೆಳಗಿನ ಹೊತ್ತು ಮತ್ತು ಸೂರ್ಯ ಉದಯದ ಸಮಯ, ಸೂರ್ಯ ಅಸ್ತಮದ ಸಮಯವನ್ನು ಯೋಗಕ್ಕಾಗಿ ಆಯ್ಕೆ ಮಾಡಿಕೊಂಡಿರೋದು. ಅದು ಒಂದು ಸಂಧಿಕಾಲ, ಅಂದರೆ ವಾತಾವರಣದಲ್ಲಿಯೂ ಬದಲಾಗುತ್ತೆ, ಮಾನಸಿಕವಾಗಿ ಕೂಡ ನಮ್ಮ ಸ್ಥಿತಿ ಗತಿ ಎಲ್ಲ ಬದಲಾಗುತ್ತೆ. ಹಾಗಾಗಿ ಸೂರ್ಯ ಉದಯ ಸೂರ್ಯ ಅಸ್ತಮದ ಸಮಯದಲ್ಲೇ ಯೋಗ ಮಾಡಲಿಕ್ಕೆ ಭಾಳ ಪ್ರಿಫರೇಬಲ್. ಮತ್ತು ಹೊಟ್ಟೆ ಯಾವಾಗಲೂ ಖಾಲಿ ಇರಬೇಕು, ಯಾವುದೇ ತಿಂದ ಆಹಾರ ಜೀರ್ಣ ಆಗಿರಬೇಕು. ಇನ್ನೊಂದು, ನಿಮ್ಮಲ್ಲಿ ಕಲಿತು ಹೋದಂಥವರು, ನಿಮ್ಮಿಂದ ತರಬೇತಿಯನ್ನು ಪಡ್ಕೊಂಡವರು ಹೊರಗಡೆ ಹೋದ ನಂತರದಲ್ಲಿ ನಂತರ ನಿಮಗೆ ಸಿಕ್ಕಾಗ ನಿಮ್ಮನ್ನು ಸ್ಮರಿಸ್ಕೊಳ್ಳೋದು ಅಂಥದ್ದೆಲ್ಲ ಇದೆಯಾ? ಆ ಥರಲ್ಲ ಇದ್ದೇ ಇರ್ತದೆ. ಆದರೆ ಹಾಗೆ ಮಡಿಕೇರಿಯಲ್ಲಿ ಸಾಮಾನ್ಯ ಈ ಏನು ಹೇಳ್ತಾರೆ, ಫ್ಲಕ್ಚುಯೇಟಿಂಗ್ ಪಾಪ್ಯುಲೇಷನ್ ಕಮ್ಮಿ, ಹೊರಗಡೆ ಹೋಗೋರು. ಮಡಿಕೇರಿಯಲ್ಲಿ ಒಂದು ಸ್ಟ್ಯಾಗ್ನೆಂಟ್, ಅವ್ರು ಇದ್ದವರೇ ಇರ್ತಾರೆ. ನಿಮಗೆ ನಾಳೆ ಹೋದ್ರು ಮಡಿಕೇರಿಯಲ್ಲಿ ಹಿಂಗೆ ರಸ್ತೆಯಲ್ಲಿ ಹೋದರೆ ಎಲ್ಲರೂ ನಮಗೆ ಗೊತ್ತಿರೋರೆ, ಅವ್ರಿಗೆ ನಮ್ಮನ್ನ ಗೊತ್ತಿರ್ತದೆ ನಮಗೆ. ಅಂದರೆ ಅದೇ ಜನಗಳು, ಅದೇ ರಸ್ತೆ, ಅದೇ ಬೀದಿ. ಹೊಸ ಜನಗಳು ಬರೋದು ಹೋಗೋದೆಲ್ಲ ಭಾಳ ಕಮ್ಮಿ. ಕೆಲವರು ಈಗ ವಿದ್ಯಾಭ್ಯಾಸಕ್ಕಾಗಿ ಹೋಗ್ತಾರೆ, ಟ್ರಾನ್ಸ್ಫರ್ ಆಗಿ ಹೋಗೋರು ಹೋಗ್ತಾರಲ್ಲದೆ, ಮತ್ತು ನಮ್ಮ ಜನಗಳು ಅದೇ ಇಲ್ಲಿ ಅಂದರೆ ಪ್ರವಾಸಿಗರನ್ನ ನೋಡಬೇಕಷ್ಟೇ. ಪ್ರವಾಸಿಗರು ಈಗಿನ ಇದರಲ್ಲಿ
ಹಾಗಾಗಿ ಇಲ್ಲಿ ತುಂಬ ಹೊಸಬರು ಬರ್ತಾರೆ, ಈ ಊರು ಬಿಟ್ಟು ಹೋಗ್ತಾರೆ ಅಂತ ಇಲ್ಲ. ಇರುವವರು ನಮ್ಮ ಜೊತೆ ಸಂಪರ್ಕದಲ್ಲಿ ಇರ್ತಾರೆ. ಹೆಚ್ಚಿನವರು ಉದ್ಯೋಗಿಗಳು, ಟ್ರಾನ್ಸ್ಫರ್ ಆಗಿ ಹೋಗೋರು. ಅವರೆಲ್ಲ ನಮ್ಮ ಈಗೆಲ್ಲ ಅನುಕೂಲ ಅಂದರೆ ನಮಗೆ ವ್ಯಾಟ್ಸಪ್ ಇದೆ ಅಲ್ವಾ, ವ್ಯಾಟ್ಸಪ್ ಗ್ರೂಪ್ನಲ್ಲಿ ಅವರು ನಮ್ಮ ಜೊತೆಗೆ ಸಕ್ರಿಯವಾಗಿರ್ತಾರೆ, ನಮ್ಮ ಜೊತೆಗೆ ಇರ್ತಾರೆ, ಮಾನಸಿಕವಾಗಿ ನಮ್ಮ ಜೊತೆಗೆ ಇರ್ತಾರೆ. ಅವರು ಊರು ಬಿಟ್ಟು ಹೋದರೂ ಕೂಡ. ಇನ್ನು ಈಗ ಮುಖ್ಯ ಹಂತಕ್ಕೆ ಬರೋದಾದರೆ, ನಾವು 2014-15 ಭಾರತದ ಯೋಗಕ್ಕೆ ದೊಡ್ಡ ಮಟ್ಟದ, ಯಾವ ರೀತಿ ಅದನ್ನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ, ವಿಶ್ವ ಮಾನ್ಯತೆ ಸಿಕ್ಕಂತಹ ಕ್ಷಣ ಅದು. 10 ವರ್ಷ ಕಳೆದಿದೆ, 11ನೇ ವರ್ಷ. ಬಹುಶಃ ನೀವು ಕೂಡ ನಂತರದಲ್ಲಿ ಈ 10 ವರ್ಷದ ಪಯಣದಲ್ಲಿ ನಿಮ್ಮ ಸಂಸ್ಥೆ ವತಿಯಿಂದಲೂ ಕೂಡ ಬೇರೆ ಬೇರೆ ತರಗತಿಗಳನ್ನು, ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಕೂಡ ಭಾಗವಹಿಸ್ತಾ ಬರ್ತಾ ಇದ್ದೀರಿ. ಅದರ ಬಗ್ಗೆ ಮಾತಾಡುವ. 2014 ಕೇಂದ್ರದಲ್ಲಿ ಮೋದಿ ಸರ್ಕಾರ ಬಂದ ನಂತರದಲ್ಲಿ ಈ ಯೋಗವನ್ನು ಒಂದು ರೀತಿಯಲ್ಲಿ ಪ್ರಮುಖ ಆದ್ಯತೆಯಲ್ಲಿ ತೆಗೆದುಕೊಳ್ತಾರೆ. ವಿಶ್ವ ಮಾನ್ಯತೆ ಸಿಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಬೇಕಾದಂಥ ಪ್ರಯತ್ನಗಳು ಮಾಡ್ತಾರೆ. ವಿಶ್ವಸಂಸ್ಥೆ ಮುಂದೆ ಇಡ್ತಾರೆ. ವಿಶ್ವಸಂಸ್ಥೆ ಕೂಡ ಅದಕ್ಕೆ ಮಾನ್ಯತೆಯನ್ನು ಕೊಡುತ್ತೆ. 180 ರಾಷ್ಟ್ರಗಳು ನಮ್ಮ ಯೋಗವನ್ನು ವಿಶ್ವ ಮಟ್ಟದಲ್ಲಿ ಪಸರಿಸೋದಕ್ಕೆ ಅನುಮೋದನೆಯನ್ನು ಕೊಡುತ್ತೆ. ಅದಾದ ನಂತರದಲ್ಲಿ ಆದಂತಹ ಎಲ್ಲ ಬೆಳವಣಿಗೆಯನ್ನು ನೋಡಿದ್ದೀರಿ. ಯೋಗ ಯಾವ ರೀತಿಯಾಗಿ ಖ್ಯಾತಿಯನ್ನು ಗಳಿಸಿದೆ ಅನ್ನೋಂಥದ್ದು. ಕೇವಲ ಭಾರತೀಯರಿಗೆ ಮಾತ್ರ ಸೀಮಿತವಾಗಿದ್ದಂತಹ ಯೋಗ ವಿದೇಶದಲ್ಲಿ ವಿಶ್ವವ್ಯಾಪಿಯಾಗಿ ಈಗ ಪಸರಿಸ್ತಾ ಇದೆ. ನೀವು ಒಬ್ಬ ಯೋಗ ಗುರುವಾಗಿ, ನಿರಂತರ ಯೋಗಪಟುವಾಗಿ ಅದನ್ನು ಕಂಡಾಗ ಯಾವ ರೀತಿ ಅನಿಸ್ತಾ ಇದೆ ಇದನ್ನು? 2014ರಲ್ಲಿ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ವಿಶ್ವಸಂಸ್ಥೆಯಲ್ಲಿ ಇದನ್ನು ಪ್ರಸ್ತಾಪ ಮಾಡಿದರು. 14ರ ಕೊನೆಯಲ್ಲಿ, ಡಿಸೆಂಬರ್ ತಿಂಗಳಲ್ಲೇನೋ ಈ ಥರ ಇದನ್ನು ಬೇರೆ ಬೇರೆ ದಿನಗಳಿದೆ, ಯೋಗಕ್ಕೂ ಒಂದು ದಿನವನ್ನು ಇಡಬೇಕು, ಯೋಗ ದಿನಾಚರಣೆಯನ್ನು ಮಾಡಬೇಕು. ಅಂದರೆ ಅವರು ಅದರಲ್ಲೇ ಬೆಳೆದವರು. ಈಗ ನಮ್ಮ ಹಾಗೆ ಸಂಘದ ಶಾಖೆ ಚಟುವಟಿಕೆ ಅಂತರಲ್ಲಿ ಬೆಳೆದವರು, ಅದರ ಮಹತ್ವವನ್ನು ಅರ್ಥವರು. ಅಂದರೆ ಇದು ಹೇಗಿದ್ದರೂ ಈ ಸರ್ಕಾರ ಭಾರತೀಯ ಸಂಸ್ಕೃತಿಗೆ ಬಹಳ ಒಂದು ಮಹತ್ವವನ್ನು ಕೊಡುವಂತಹ, ಅದನ್ನು ಉಳಿಸುವಂತಹ ಪ್ರಯತ್ನದಲ್ಲಿ ಏನೆಲ್ಲ ಚಟುವಟಿಕೆಗಳು ಮಾಡಬೇಕು ಅದನ್ನೆಲ್ಲ ಅದಕ್ಕೆ ಬೆಂಬಲವಾಗಿ ನಿಂತಿರುವಂತಹ ಈ ಒಂದು ಆಡಳಿತ ಇದು. ಸೊ ಅವರು ಪ್ರಸ್ತಾಪ ಮಾಡಿದರು. ಆ ಪ್ರಸ್ತಾಪದ ಪ್ರಕಾರ ಅದೇ ವರ್ಷ ಪಾಸಾಯಿತು. ಇವರು ಜೂನ್ 21ರಂದು ಅಂಥೇಳಿ ಫಿಕ್ಸ್ ಮಾಡಿದರು. 2015ರಿಂದ ಜೂನ್ 21 ನಿರಂತರವಾಗಿ. ಈಗ ಅದು ಎಲ್ಲರಿಗೂ ಗೊತ್ತಾಗಿದೆ, ಜೂನ್ 21 ಯೋಗ ದಿನಾಚರಣೆ ಅಂತೇಳಿ. ಆದರೆ ನಾವು ಅಷ್ಟೊತ್ತಿಗಾಗಲೇ ನಮ್ಮ ಕ್ಲಾಸು ಶುರು ಆಗಿ 14 ವರ್ಷ ಆಗೋಗಿತ್ತು, 15ನೇ ವರ್ಷ ಆಗಿತ್ತು. ಅಂದರೆ ನಾವು ಆಗಾಗಲೇ ಸ್ವಲ್ಪ ಹೆಜ್ಜೆ ಇಟ್ಟಾಗಿತ್ತು. ಆದರೆ ನಮಗೆ ಗೊತ್ತಿತ್ತು ಯೋಗ ಬರೀ ಒಂದು ಸಣ್ಣ ನಮಗೆ ಮಾತ್ರ ಸೀಮಿತ ಆದಂಥ ವಿಷಯ ಅಲ್ಲ. ಸಾಕಷ್ಟು ಮಂದಿ ನಮ್ಮ ಸಂತರು ಮಹಂತರು ಯೋಗವನ್ನು ವಿದೇಶಗಳಿಗೆಲ್ಲ ತೆಗೆದುಕೊಂಡು ಹೋಗಿದ್ದರು. ಭಾರತದಾದ್ಯಂತ ಅಲ್ಲಲ್ಲಿ ಕೇಂದ್ರಗಳಿತ್ತು. ಬಿಹಾರ್ ಯೋಗ ಅಂತಿರ್ಬೋದು, ಅಯ್ಯಂಗಾರ್ ಯೋಗ ಇರ್ಬೋದು. ಅಯ್ಯಂಗಾರ್ ಅವರು ನಮ್ಮ ಕರ್ನಾಟಕದವರೇ ಆದರು, ಮೈಸೂರಿನವರಾದರೂ ಕೂಡ ಪೂನಾದಲ್ಲಿ ಒಂದು ಭಾಳ ದೊಡ್ಡ ಸೆಂಟರ್ ಮಾಡಿ ಅದನ್ನು ಎಲ್ಲ ಕಡೆ ವಿದೇಶದಿಂದ ಜನ ಬರುವ ಹಾಗೆ, ಯೋಗ ಕಲಿಯುವ ಹಾಗೆ ವ್ಯವಸ್ಥೆಯನ್ನು ಮಾಡಿದರು. ಯುರೋಪ್ನಲ್ಲಿ, ಅಮೇರಿಕಾದಲ್ಲೆಲ್ಲ ಸೆಂಟರ್ಗಳನ್ನು ತೆಗೆದರು. ಈ ರೀತಿ ಸಾಕಷ್ಟು ಮಹರ್ಷಿ ಯೋಗಿಯವರು ಇರ್ಬೋದು, ತುಂಬ ಸಂತ ಮಹಂತರು ಹೊರಗಡೆ ಯೋಗವನ್ನು ತೆಗೆದುಕೊಂಡೋಗಿದ್ರು. ಆದರೆ ಇದಕ್ಕೆ ಬಹಳ ವ್ಯಾಪಕವಾದ ಒಂದು ಚುರುಕು ಸಿಕ್ಕಿದ್ದು, ಒಂದು ಜನ ಎಲ್ಲ ತಲೆ ಎತ್ತಿ ಕಿವಿ ಬಿಚ್ಚಿ ಕೇಳುವಂತೆ ಮಾಡಿದ್ದು ಯೋಗ ದಿನಾಚರಣೆ ಶುರು ಆದ ನಂತರ. ಅಂದರೆ ಯೋಗ ಅಂದರೆ ಈಗ ಇರುತ್ತಾ ಅನ್ನೋ? ಹೌದು, ಎಲ್ಲ ಅಂದರೆ ಒಂದು ಅದರ ಆಗ್ರಹ ಇರುವವರಿಗೆ ಮಾತ್ರ ಯೋಗದ ಬಗ್ಗೆ ಗೊತ್ತಿತ್ತು. ಉಳಿದವರು ಅದೊಂದು ಅಷ್ಟೇ, ಅದರ ಬಗ್ಗೆ ವಿಶೇಷ ಆಸಕ್ತಿ ಏನಿರಲಿಲ್ಲ. ಆದರೆ ಈಗ ಒಂದು ಸಾಮಾನ್ಯ ಜನ ಕೂಡ ಯೋಗದ ಬಗ್ಗೆ ಮಾತನಾಡುವಾಗೆ, ಯೋಗದ ಬಗ್ಗೆ ಇದು ಒಳ್ಳೆಯದು ಅಂತೇಳಿ ಸ್ವೀಕಾರ ಮಾಡೋ ಸ್ಥಿತಿಗೆ ಯೋಗ ಬಂದಿದೆ. ಅಂದರೆ ಅದು ಯೋಗ ದಿನಾಚರಣೆಯನ್ನು ಆಚರಿಸೋದ್ರ ಮೂಲಕ ತುಂಬ ಜನರನ್ನ ತಲುಪಲಿಕ್ಕೆ ಸಾಧ್ಯ ಆಯಿತು. ಆಗ ಇದಕ್ಕಾಗಿಯೇ ಆಯುಷ್ ಇಲಾಖೆಯನ್ನು ಆಯುಷ್ ಇಲಾಖೆಯ ಭಾಗವಾಗಿ ಇದನ್ನು ಸೇರ್ಪಡೆಗೊಂಡರು. ಅಂದರೆ ಅವರ ಚಿಕಿತ್ಸಾ ಭಾಗವಾಗಿ ವಿಧಾನವಾಗಿ ಯೋಗ ಕೂಡ ಸೇರ್ಪಡೆಯಾಗಿತ್ತು. ಯೋಗದ ಶಿಕ್ಷಕರು, ಡಾಕ್ಟ್ರುಗಳು ಅದರಲ್ಲಿ ಇರ್ತಿದ್ರು. ಸೊ ಅವರ ಮೂಲಕ ದೇಶದಾದ್ಯಂತ ನಮ್ಮಲ್ಲಿ ಜೂನ್ 21 ಹಾಗೆ ಬೇರೆ ವಿಶ್ವದಾದ್ಯಂತ ಬೇರೆ ಬೇರೆ ಸಂಘಟನೆಗಳ ದೇಶದ ಆಡಳಿತ ಸಹಕಾರದಿಂದ ಇದು ಆರಂಭ ಆಯಿತು. ನಮಗೆ ಆಗಲೇ ನಾವು ಯೋಗದಲ್ಲಿ ಇದ್ವಿ. ನಾವು ಒಂದಷ್ಟು ಜನ ಮಡಿಕೇರಿಯಲ್ಲಿ ಒಂದು ಗುಂಪು ಇತ್ತು ಯೋಗದ್ದು. ಹಾಗಾಗಿ ನಾವು ಆ ಮೊದಲನೇ ವರ್ಷದಿಂದಲೇ ಸಕ್ರಿಯವಾಗಿ ನಾವು ಪಾಲ್ಗೊಂಡ್ವಿ. ಆದರೆ ನಾವು ಮಡಿಕೇರಿಯವರಿಗೆ ಒಂದು ಅನಾನುಕೂಲ ಅಂದರೆ ಜೂನ್ ತಿಂಗಳು ಮಳೆ 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 ಆದರೆ ಮಲೆನಾಡು ಭಾಗ. ಹೌದೌದು, ನಮಗೆ ಅಂತೂ ಆ ವರ್ಷ ಮೊದಲನೇ ವರ್ಷ ಆಯುಷನ ಪ್ರಮುಖರು ಹರೀಶ್ ಬಾಬು ಅಂತಿದ್ದರು, ಡಾಕ್ಟರ್ ಜಿಲ್ಲಾ ಆಯುಷ್ ಅಧಿಕಾರಿ.
ಅವರು ನಮಗೆ ಆಗ ಹೊಸ ಕಲ್ಪನೆ ಏನಿಲ್ಲ ಇದು ಹೀಗೆ ಇರ್ತದೆ ಅಂತೇಳಿ. ಅವರು ಸಾವಿರಾರು NCC ಮಕ್ಕಳನ್ನೆಲ್ಲ ಸೇರಿಸಿ ಇಲ್ಲಿ ಟರ್ಫ್ ಗ್ರೌಂಡ್ನಲ್ಲಿ ಕಾರ್ಯಕ್ರಮ ನಿಶ್ಚಯ ಮಾಡಿದ್ರು. ಮಳೆ ಸುರಿತಾನೆ ಇತ್ತು, ರಿಹರ್ಸಲ್ ಮಾಡೋ ದಿನನೂ ಮಳೆ ಇತ್ತು. ಮರುದಿನನೂ ಕೂಡ ಇಡೀ ಜಿಲ್ಲೆಯಿಂದ ಎಲ್ಲ ಮಕ್ಕಳನ್ನ ಕರೆಸಿ, ಜೊತೆಗೆ ನಾವೊಂದು 40-50 ಮಂದಿ ಸಾರ್ವಜನಿಕ ಯೋಗದ ಅವರು ನಾವು ಇದ್ವಿ ಯೂನಿಫಾರ್ಮ್ ಹಾಕಿಕೊಂಡು. ಆವತ್ತು ಮಳೆಯಲ್ಲೇ ಯೋಗ ಮಾಡಿದ್ವಿ. ಆದರೆ ಅದರದ ಆನಂದವೇ ಒಂದು ಬೇರೆ. ನಾವು ಶವಾಸನ ಎಲ್ಲ ಮಾಡುವಾಗ ನಾವು 1 ಇಂಚು ನೀರಿನಲ್ಲಿ ನಾವು ಮಲಗಿದ್ವಿ ಟರ್ಫ್ ಗ್ರೌಂಡ್ನಲ್ಲಿ. ಅಷ್ಟು ಆದರೆ ಅಂಥ ಉತ್ಸಾಹ ಇತ್ತು ನಮ್ಮಲ್ಲಿ, ಅಷ್ಟು ಚಟುವಟಿಕೆಯಿಂದ ಇದ್ವಿ. ಎಲ್ಲರಿಗೂ ಯಾರಿಗೂ ಅಯ್ಯೋ ಮಳೆ ಇದು ಇನ್ನು ಜ್ವರ ಬರುತ್ತೆ ತಲೆನೋವು ಬರುತ್ತೆ ಯಾರೇನು ತಲೆ ಬಿಸಿ ಮಾಡಲಿಲ್ಲ, ಅದನ್ನು ಕೂಡ ಆನಂದಿಸಿವಿ. ಆ ವರ್ಷದಿಂದ ಪ್ರತಿ ವರ್ಷ ಈ ನಮ್ಮ ಮಡಿಕೇರಿಯ ಆಯುಷ್ ಇಲಾಖೆಯವರು ನಮ್ಮನ್ನು ವಿಶ್ವಾಸಕ್ಕೆ ತಗೊಳ್ತಾರೆ. ಯೋಗ ಭಾರತಿ ನಮ್ಮ ಸಂಘಟನೆಯನ್ನು ನಮ್ಮ ಮೂಲಕ ಮತ್ತು ಅವ್ರದ್ದು ಬೆಂಬಲ ಇದ್ದೇ ಸರ್ಕಾರಿ ವ್ಯವಸ್ಥೆಯನ್ನು ಜೋಡಿಸೋದ್ರಲ್ಲಿ ನಾವು ಪ್ರತಿ ವರ್ಷ ಯೋಗ ದಿನಾಚರಣೆಯನ್ನು ಸಕ್ರಿಯವಾಗಿ ನಾವು ಪಾಲ್ಗೊಳ್ತೇವೆ. ನಮ್ಮ ಎಲ್ಲ ಯೋಗ ಬಂಧುಗಳು ನೂರಾರು ಸಂಖ್ಯೆಯಲ್ಲಿ ಮಡಿಕೇರಿಯಲ್ಲಿ ನಾವೀಗ ಇದ್ದೇವೆ. ಒಂದು ನಿತ್ಯ ಅಭ್ಯಾಸ ಮಾಡೋರು, ಆನ್ಲೈನಲ್ಲಿ ಮಾಡೋರು, ಸ್ವಂತ ಅಭ್ಯಾಸ ಮಾಡೋರೆಲ್ಲ ಇದ್ದಾರೆ. ಆ ದಿನ ಎಲ್ಲರೂ ನಾವು ಅವತ್ತು ಸೇರುವಂಥ ವ್ಯವಸ್ಥೆ ಆಗಿದೆ. ಪ್ರತಿ ವರ್ಷ ನಾವು ಆ ಒಂದು 10-15 ದಿನ ಬೇರೆ ಬೇರೆ ಕಡೆ ಶಿಬಿರಗಳನ್ನು ಮಾಡೋದು. ಮತ್ತು ಇನ್ಸ್ಟಿಟ್ಯೂಷನ್ನಲ್ಲಿ ಮೆಡಿಕಲ್ ಕಾಲೇಜ್ ಇರ್ಬೋದು, ಜೂನಿಯರ್ ಕಾಲೇಜು, FNC ಕಾಲೇಜ್, ಹೀಗೆ ಬೇರೆ ಬೇರೆ ಕಡೆಯಲ್ಲಿ ನಾವು ಆ ಪ್ರೋಟೋಕಾಲ್ ಅಭ್ಯಾಸವನ್ನು ಮಾಡಿಸಿ ಅವರಿಗೊಂದು ಅಂದರೆ ಯೋಗ ಮಾಡಿಬಿಡ್ತಾರೆ ಅಂತಲ್ಲ, ಆದರೆ ಯೋಗದ ಒಂದು ಅಭಿರುಚಿಯನ್ನು ಬೆಳೆಸಲಿಕ್ಕೆ ಬಹಳ ಸಹಾಯ ಆಗಿದೆ. ಈ ಯೋಗ ದಿನಕ್ಕೆ ಪ್ರಯುಕ್ತವಾಗಿ ಹೌದೌದು. ನಾನು ಮೊದಲು ಹೇಳಿದೆ, ನನಗೆ ಚೇರಿಮನೆ ಪೊನ್ನಪ್ಪನವರು ಆಗ ಒಂದು 10 ದಿನದ ಶಿಬಿರ ಮಾಡಿದರು. ಆ ಆಸಕ್ತಿ ಮನಸ್ಸಲ್ಲಿ ಉಳಿದಿತ್ತು, ಅದು ಮುಂದೆ ಯಾವಾಗಲೂ ಪ್ರಕಟ ಆಗುತ್ತೆ. ಆ ರೀತಿಯ ಒಂದು ಪ್ರಯತ್ನ ನಾವು ಈ ಯೋಗ ದಿನಾಚರಣೆ ಮೂಲಕ ಹೆಚ್ಚು ಜನರನ್ನ ರೀಚ್ ಆಗಲಿಕ್ಕೆ ಯೋಗ ಭಾಳ ಅನುಕೂಲ ಆಗಿದೆ ಅಂತ ಅಂದ್ಕೊಳ್ತೇನೆ. ಒಂದು ನೇರವಾಗಿ ತಂದು ಯೋಗ ದಿನದ ಪ್ರಯುಕ್ತ ಮಾಡುವ ಬದಲು ಅದಕ್ಕಿಂತ ಮುಂಚಿತವಾಗಿ ಅವ್ರನ್ನ ಮಾನಸಿಕವಾಗಿ ಸಿದ್ಧಪಡಿಸುವಂತ ಹೌದು, ಆ ರೀತಿ ಪ್ರಕ್ರಿಯೆ ಇರುತ್ತೆ. ಹಾಗೆ ಈ ವಾರದಲ್ಲಿ ಅಷ್ಟೇ ನನಗೆ ಇವತ್ತು ಜೂನಿಯರ್ ಕಾಲೇಜಿನಲ್ಲಿ ಕಾರ್ಯಕ್ರಮ ಇತ್ತು. ಇವತ್ತು ರಜೆ ಘೋಷಣೆ ಮಾಡಿದ್ದಾರೆ ಮಳೆಗೆ, ಹಾಗಾಗಿ ಅದು ನಾಳೆ ಆಗುತ್ತೆ. ಹೋಗಿ ಕಳೆದ ವರ್ಷವೂ ಹೋಗಿದ್ವಿ, ಇಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಮಾಡಿದ್ದೀವಿ. ಹೀಗೆ ಬೇರೆ ಬೇರೆ ಕಡೆ ನಮಗೆ ಇರುತ್ತೆ. ಅಲ್ಲಿ ಹೋಗಿ ಯೋಗದ ಪ್ರಾತ್ಯಕ್ಷಿತೆಯನ್ನು ನಾವು ಮಾಡಿ ಒಂದಷ್ಟು ಜನರನ್ನ ಯೋಗದ ಬಗ್ಗೆ ಮಾಹಿತಿಯನ್ನು ಅವರು ತೊಡಗುವಂತೆ ಮಾಡುವಂಥ ಪ್ರಯತ್ನ ಈ ಸಮಯದಲ್ಲಿ ಆಗುತ್ತೆ. ಮತ್ತು ಕೆಲವು ಬೌದ್ಧಿಕ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಈಗ ನಾಳೆ ನಮ್ಮ ಯೋಗ ಭಾರತಿ ಸಭಾಂಗಣದಲ್ಲಿ ತ್ರಾಟಕ ಪ್ರಾಣಾಯಾಮ ಅಂತ ಅಭ್ಯಾಸ ಇರುತ್ತೆ. ಆಯುಷ್ ಇಲಾಖೆಯ ಡಾಕ್ಟರ್ ಅರುಣ್ ಅಂತಿದ್ದಾರೆ, ಅವರು ಯೋಗಿಕ್ ಸೈನ್ಸ್ ಕಲಿತವರು, ಯೋಗ ಪ್ರಕೃತಿ ಮತ್ತು ಯೋಗ ಚಿಕಿತ್ಸೆಯ ಡಾಕ್ಟ್ರವರು. ಅವರು ನಾಳೆ ಅದನ್ನು ತಗೊಳ್ತಾರೆ. ಹೀಗೆ ಒಂದೊಂದು ಕಾರ್ಯಕ್ರಮಗಳು ನಾವು ಜೋಡಿಸ್ಕೊಂಡು ಹೋಗ್ತಾ ಇರ್ತೇವೆ. ಶುಕ್ರವಾರದ ದಿನ ಹಿಂದಿನ ದಿನ ಅದು ಅವತ್ತು ನಮ್ಮೆಲ್ಲ ಯೋಗ ಬಂಧುಗಳಿಗೆ ಒಂದು ರಿಹರ್ಸಲ್ ಇರ್ತದೆ, ಮರುದಿನ ಮಾಡೋದು ಪ್ರಾತ್ಯಕ್ಷಿತೆ. ಅದು ಯೋಗ ಇಲ್ಲಿ ಆಯುಷ್ ಇಲಾಖೆದು ಒಂದು ಹೊಸ ಸಭಾಂಗಣ ಇದೆ ರೋಟ್ರಿ ಹಾಲ್ನ ಪಕ್ಕ, ಅಲ್ಲಿ ಹಾಸ್ಪಿಟಲ್ನಲ್ಲಿ. ಆ ಸಭಾಂಗಣದಲ್ಲಿ ಸಂಜೆ 5ರಿಂದ 6:30ವರೆಗೆ ಒಂದು ನಾವು ರಿಹರ್ಸಲ್ ಮಾಡ್ತೇವೆ. ಪ್ರತಿ ವರ್ಷ ಹೀಗೆ ನಾವು ಒಂದು ರಿಹರ್ಸಲ್ ಯಾವುದಾದ್ರು ಒಂದು ಜಾಗದಲ್ಲಿ ಮಾಡ್ತೇವೆ. ಮರುದಿನ ಬೆಳಿಗ್ಗೆ ಕಾರ್ಯಕ್ರಮ ಎಲ್ಲ ಸರ್ಕಾರಿ ಅಧಿಕಾರಿಗಳು, ಯೋಗ ಬಂಧುಗಳು ಮತ್ತು ಎಲ್ಲ ಹೆಚ್ಚಿನ ವಿದ್ಯಾರ್ಥಿಗಳು, ಸುಮಾರು 700ರಿಂದ 1000 ಮಂದಿಯಷ್ಟು ನಾವು ಅದನ್ನು ಕಾರ್ಯಕ್ರಮ ಮಾಡಲಿಕ್ಕೆ. ಕಾರ್ಯಕ್ರಮದ ಪ್ಲಾನ್ ಹೇಗಿದೆ? ಈ ಬಾರಿಯ ಕಾರ್ಯಕ್ರಮ ಜೂನ್ 21 ಬೆಳಿಗ್ಗೆ 6:30ಗೆ ಮೊದಲೇ ನಾವೆಲ್ಲ ಅಲ್ಲಿ ಅಸೆಂಬ್ಲಿ ಆಗ್ತೇವೆ ಗೌಡ ಸಮಾಜದಲ್ಲಿ. ಮಡಿಕೇರಿಯಲ್ಲಿ ಅದೊಂದು ಭಾಳ ಸ್ವಲ್ಪ ದೊಡ್ಡ ಅನುಕೂಲವಾದ ಹಾಲ್ ಇದೆ, ಒಳಾಂಗಣ ಇದೆ. ವಿದ್ಯಾರ್ಥಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳು ಮತ್ತು ಎಲ್ಲ ಯೋಗ ಬಂಧುಗಳು ಸೇರ್ತಾರೆ. ಅವತ್ತು 45 ನಿಮಿಷ 7 ಗಂಟೆಯಿಂದ 7:30ವರೆಗೆ ಜಿಲ್ಲಾಡಳಿತದ ಅಧಿಕೃತ ಕಾರ್ಯಕ್ರಮ ಅದು. ಜನಪ್ರತಿನಿಧಿಗಳು ಕೂಡ ಇರ್ತಾರೆ. ಸರಳವಾದ ಅಲ್ಲಿ ಬಂದು ಏನೋ ಮೈ ಬಗ್ಗಿಸಿ ತಿರುಗಿಸಿ ಕೈ ಕಾಲು ಮೇಲೆ ಮಾಡಿ ಏನೋ ಅಂಥದ್ದೇನು ತಲೆಬಿಸಿ ಇಲ್ಲ. ಎಲ್ಲರಿಗೆ ಮಾಡಲಿಕ್ಕಾಗುವಂಥ ಸರಳವಾದ ಆಸನಗಳನ್ನು ಸುಮಾರು 19 ಆಸನಗಳಿರುತ್ತೆ. ಒಂದು 4 ಪ್ರಾಣಾಯಾಮ ಇರುತ್ತೆ. ಒಂದು 45ರಿಂದ 50 ನಿಮಿಷದೊಳಗೆ ಭಾಳ ಬೇಗ ಮುಗಿಯುತ್ತೆ. ಒಂದು ನಮಗೆ ಇಷ್ಟು ವರ್ಷದ ಅನುಭವ ಎಲ್ಲ ತುಂಬ ಹೊಸಬರು ಇರ್ತಾರೆ. ಬಂದವರಿಗೆಲ್ಲ ಒಂದು ಮುಖದಲ್ಲಿ ನಮ್ಗೆ ಗೊತ್ತಾಗುತ್ತೆ, ಆಮೇಲೆ ಬಂದು ಮಾತಾಡಿಸ್ತಾರೆ. ಭಾಳ ಖುಷಿಯಾಯಿತು, ಅನುಕೂಲ ಆಯಿತು, ಎಲ್ಲಿದೆ ಕ್ಲಾಸು, ಹೇಗೆ ಅಭ್ಯಾಸ ಮಾಡ್ಬೋದು, ಎಷ್ಟು ಜನ ಮುಂದುವರಿತಾರೆ ಅದರ ನಂತರದ ಪ್ರಶ್ನೆ. ಆದರೂ ಅವರ ಆಸಕ್ತಿಯಲ್ಲಿ ತೋರಿಸ್ತಾರೆ ಅವರು ಅದನ್ನು, ಅವರಿಗೆ ಆ ಅವಧಿ ಖುಷಿಯಾಗಿರ್ತದೆ. ಆನಂತರ ಒಂದು ಸಭಾ ಕಾರ್ಯಕ್ರಮ ಇರುತ್ತೆ ಜಿಲ್ಲಾ ಪ್ರತಿನಿಧಿಗಳು, ಆಡಳಿತಾಧಿಕಾರಿಯಿಂದ. ಆನಂತರ ನಾವು ಅವತ್ತು ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ನಲ್ಲಿ ಯೋಗ ದಿನಾಚರಣೆಯನ್ನು ನಾವು ನಿಶ್ಚಯ ಆಗಿರುತ್ತೆ, ಅಲ್ಲೆಲ್ಲ ಹೋಗಿ ಕಾರ್ಯಕ್ರಮ ಮಾಡ್ಕೊಂಡು ಬರ್ತೇವೆ ನಾವು.
ಅದೇ ದಿನ ಬೆಳಿಗ್ಗೆ ಮೆಡಿಕಲ್ ಕಾಲೇಜಿನಲ್ಲಿ ಇರುತ್ತೆ. ನಮ್ಮದು ಒಂದು ಟೀಮು ಇಲ್ಲಿ ಜ್ಞಾನಗಂಗಾ ಹಾರಂಗಿ ಶಾಲೆಗೆ ರೆಸಿಡೆನ್ಸಿ ಶಾಲೆ ಕರೆದಿದ್ದಾರೆ, ಅಲ್ಲಿಗೊಂದು ಟೀಮ್ ಹೋಗುತ್ತೆ. ಮತ್ತು ಮಧ್ಯಾಹ್ನ ನಂತರ ಇಲ್ಲಿ BJP ಆಫೀಸ್ನವ್ರದ್ದೊಂದು ಕಾರ್ಯಕ್ರಮ ಇದೆ. ಅದರ ನಂತರ ಪತ್ರಿಕಾ ಭವನದಲ್ಲಿ ನಮ್ಮ ಮಲೆನಾಡಿನ ಸಿಂಚನ ಅವಳದೊಂದು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ದಿಂಬಾಸನದಲ್ಲಿ ಒಂದು ಕಾರ್ಯಕ್ರಮ ಇರುತ್ತೆ. ಆ ಕಾರ್ಯಕ್ರಮದಲ್ಲಿ ಕೂಡ ನಾವು ಅಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತೇವೆ. ಅಲ್ಲಿ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಅಲ್ಲಿಂದ ಅವರು ಬರ್ತಾರೆ ಅದನ್ನು ರೆಕಾರ್ಡ್ ಮಾಡಲಿಕ್ಕಾಗಿ. ಅವತ್ತು ಅದೊಂದು ವಿಶೇಷ ರೆಕಾರ್ಡ್ಗೆ ಅಟೆಂಪ್ಟ್ ಮಾಡ್ತೀವಿ. ಹೌದೌದು, ಇದು ಗಿನ್ನಿಸ್. ಇದಕ್ಕಿಂತ ಮುಂಚೆ ಅವರು ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸನ್ನು ಮಾಡಿದರು. ಈಗ ಸಾಕಷ್ಟು ರೆಕಾರ್ಡ್ಗಳನ್ನ ಮಾಡ್ತಾನೇ ಇದ್ದಾರೆ. ಆದರೂ ಅವರು ಇನ್ನೂ ಯೋಗದ ಸಾಧನೆ ಮುಂದುವರಿಸಬೇಕು. ಇದು ಬರೇ ಸಾರ್ವಜನಿಕ ಪ್ರದರ್ಶನಕ್ಕಾಗಿ ಆಗ್ತಾ ಉಂಟು ಹೊರಗಡೆ, ಆಯಿತಾ. ಭಾಳ ಚೆನ್ನಾಗಿ ಮಾಡ್ತಾಳೆ. ಆದರೆ ಯೋಗ ಒಂದು ಸಣ್ಣ ಒಂದು ಸಬ್ಜೆಕ್ಟ್ ಅಲ್ಲ, ಬಹಳ ವಿಶಾಲವಾದ ಸಬ್ಜೆಕ್ಟು. ಒಳಗೆ ಹೋದಷ್ಟು ಸಾಕಷ್ಟು ಕಲೀಲಿಕ್ಕಿರ್ತದೆ, ಬೆಳಲಿಕ್ಕಿರ್ತದೆ, ಬದಲಾವಣೆಗೆ ಅವಕಾಶಗಳಿರ್ತದೆ. ನಮ್ಮನ್ನು ಒಂದು ಪರಿಪೂರ್ಣ ಮನುಷ್ಯನಾಗಿ ಮಾಡಲಿಕ್ಕೆ ಯೋಗದಲ್ಲಿ ಅವಕಾಶ ಇರ್ತದೆ. ಅದನ್ನು ನಮ್ಮ ಭಾರತೀಯರು, ನಮ್ಮ ಜನಗಳು ಅದನ್ನು ಉಪಯೋಗಿಸ್ಕೊಳ್ಬೇಕು. ಇದು ನಮ್ಮ ಒಂದು ಕಲೆ, ನಮ್ಮ ಒಂದು ವಿದ್ಯೆ. ಇದನ್ನು ಇನ್ನೂ ನಮ್ಮವರು ಕಲಿತು, ಅಂದರೆ ಹೊರಗಿನವರು ಬಂದು ಕಲಿಸುವಂಥ ಸ್ಥಿತಿ ನಮಗೆ ಬರಬಾರ್ದು. ನಮ್ಮವರೇ ತಯಾರಾಗಬೇಕು. ಯುವ ಸಮೂಹ ಹೆಚ್ಚಾಗಿ, ಹೌದೌದು, ವಿಶೇಷವಾಗಿ ಯುವ ಸಮೂಹ. ಮತ್ತು ಬಹಳ ಕಷ್ಟ ಏನಲ್ಲ, ಕಷ್ಟ ಒಂದೇ, ಸೋಮಾರಿತನವನ್ನು ದೂರ ಮಾಡಿ ಆ ಬೆಳಗಿನ ಅವಧಿಯಾದರೆ ಅವನು 5 ಗಂಟೆಗೆ ಏಳಬೇಕು. ಆ ಏಳೋದೊಂದೇ, ಮತ್ತೆ ಮಾಡೋದೆಲ್ಲ ಯಾವುದು ಕಷ್ಟ ಇಲ್ಲ. ಮತ್ತು ಅವರವರ ಹೀಗೇ ಮಾಡಬೇಕು ಅಂತ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಏನಿಲ್ಲ. ಅವರವರ ಶಾರೀರಿಕ ಕ್ಷಮತೆಗೆ ಅನುಗುಣವಾಗಿ ಅವರಿಗೆ ಮಾಡಲಿಕ್ಕೆ ಅವಕಾಶ ಇರ್ತದೆ. ಸೊ ನಮ್ಮ ತರಗತಿಯಲ್ಲಿ ಎಲ್ಲ ಥರದ ವಯೋಮಾನದವರಿದ್ದಾರೆ. ಎಲ್ಲರೂ ಒಂದೇ ಥರ ಮಾಡ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ. ಕೆಲವರಿಗೆ ಶಾರೀರಿಕವಾಗಿ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿರ್ತದೆ, ಅವರ ವಯಸ್ಸು ಚೆನ್ನಾಗಿರ್ತದೆ, ಅವರು ಚೆನ್ನಾಗಿ ಮಾಡ್ತಾರೆ ಆಸನದ ಭಂಗಿಗಳನ್ನು. ಕೆಲವು ಹಿರಿಯರು ಅವರಿಗೆ ಆಗುವಷ್ಟನ್ನು ಮಾಡ್ತಾರೆ, ಯಾವುದನ್ನು ನಾವು ಫೋರ್ಸ್ ಮಾಡೋದಿಲ್ಲ. ಅವರು ಅವರಿಗೆ ಆಗುವಷ್ಟನ್ನು ಮಾಡಿ ಅವರ ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ದೈನಂದಿನ ಚಟುವಟಿಕೆಗೆ ಆ ಫಿಟ್ನೆಸ್ಸನ್ನು ಉಳಿಸ್ಕೊಳ್ಳಿಕ್ಕೆ ನಮ್ಮ ಪ್ರಯತ್ನ ನಡೀತಾ ಇರ್ತದೆ ಯೋಗ ತರಗತಿಯ ಮೂಲಕ. ಇನ್ನೊಂದು, ಆ ದಿನದ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಯಾರು ಬೇಕಾದ್ರೂ ಬರ್ಬೋದು? ಯಾರು ಕೂಡ ಬರ್ಬೋದು, ಎಲ್ಲರಿಗೂ ಸ್ವಾಗತ, ಎಲ್ಲರಿಗೂ ಬರ್ಬೋದು. ಒಂದು ಮ್ಯಾಟ್ ಇರಬೇಕಾಗುತ್ತೆ, ಮತ್ತು ಯೋಗಕ್ಕೆ ಬೇಕಾದಂಥ ಒಂದು ಟ್ರ್ಯಾಕ್, ಒಂದು ಬನಿಯನ್ ಹಾಕು. ಸಾಮಾನ್ಯ ಅವತ್ತೆಲ್ಲ ನಮ್ಮ ತರಗತಿಯವರೆಲ್ಲ ಹಳದಿ ಬಣ್ಣದ ಕಲರ್ ಅವತ್ತಿರುತ್ತೆ, ಉಳಿದವರೆಲ್ಲ ಬಿಳಿ ಬಣ್ಣದ ಬನಿಯನ್ ಹಾಕ್ಕೊಂಡ್ಬರ್ತಾರೆ. ಹಾಗೆ ಅಂತೇಳಿ ಅದಕ್ಕೆ ರೆಸ್ಟ್ರಿಕ್ಷನ್ ಏನಿಲ್ಲ. ಇಲ್ಲದಿದ್ದರೆ ಏನು ಪಾಲ್ಗೊಳ್ಳಿಕ್ಕೆ ಬಹಳ ಮುಖ್ಯ. ಒಂದು ಟ್ರ್ಯಾಕ್ ಇದ್ದರೆ ನಮಗೆ ಸ್ಟ್ರೆಚ್ ಮಾಡಲಿಕ್ಕೆ ಇದಕ್ಕೆಲ್ಲ ಟ್ರ್ಯಾಕ್ ಸೂಟ್ ಆದರೆ ಚೆನ್ನಾಗುತ್ತೆ. ಕೇವಲ ಜಿಲ್ಲಾ ಕೇಂದ್ರ ಅಂತಲ್ಲ, ತಾಲೂಕು ಕೇಂದ್ರಗಳಲ್ಲೂ ಕೂಡ ಹೌದೌದು ಆಗುತ್ತೆ, ತುಂಬ ಕಡೆ ಕೂಡ ಹೋಗ್ಬೋದು. ಎಲ್ಲ ಕಡೆ ಆಗುತ್ತೆ, ಎಲ್ಲ ಕೇಂದ್ರಗಳಲ್ಲಿ ಕೂಡ ಕಾರ್ಯಕ್ರಮ ನಡೆಯುತ್ತೆ. ಇನ್ನೊಂದು, ನಿಮ್ಮ ಯೋಗ ತರಗತಿಗೆ ಬರಬೇಕು ಅಂತ ಹೇಳಿದ್ರೆ ಜನ ಯಾವ ರೀತಿ ಸಂಪರ್ಕ ಮಾಡಬೇಕು ಅಂತ? ಒಂದು, ವಿದ್ಯಾಭವನದಲ್ಲಿ ನನ್ನ ಕ್ಲಾಸು ಬೆಳಿಗ್ಗೆ ಮತ್ತು ಸಂಜೆ. ನನ್ನ ಫೋನ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕಾಗುತ್ತೆ. ಇಲ್ಲಿ ವಿದ್ಯಾಭವನಕ್ಕೆ ಬಂದು ಕಾಂಟ್ಯಾಕ್ಟ್ ಮಾಡಿದ್ರು ಅವರು ನಮ್ಮನ್ನು ರೆಫರ್ ಮಾಡಿ ಕೊಡ್ತಾರೆ. ಕೊಡ್ಬೋದು. ಖಂಡಿತ. ಈಗ ಇನ್ನೇನಾದ್ರು ಬಾಕಿ ಆಗಿದೆಯಾ ಮಾತಾಡಲಿಕ್ಕೆ ಯೋಗದ ಬಗ್ಗೆ? ಹಾಗೆ ಯೋಗ ಮಾತಾಡಿ ಮುಗಿಯುವಂಥದ್ದಲ್ಲ. ನಾವೇನೋ ಒಂದು ಸ್ವಲ್ಪ ಯೋಗದ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮತ್ತು ಅದನ್ನು ನಮಗೆ ಗೊತ್ತಿದ್ದನ್ನು ಹೇಳ್ಕೊಡೋ ಪ್ರಯತ್ನ ನಮ್ಮಿಂದ ಆಗ್ತಾಯಿದೆ. ಆದರೆ ಇದೆಲ್ಲ ನಮ್ಮದು ಆರಂಭಿಕ ಅವಸ್ಥೆ, ಎಲ್ಲ ಬೇಸಿಕ್ ಮಾತ್ರ. ಯೋಗ ಹಿಮಾಲಯದಂತೆ ಎತ್ತರದ ವಿಚಾರ, ಸಾಗರದಂತೆ ವಿಶಾಲವಾದದ್ದು, ಆಕಾಶದಂತೆ ಅಗಾಧವಾದ್ದು, ಅಷ್ಟು ದೊಡ್ಡ ವಿಷಯ ಯೋಗದಲ್ಲಿದೆ. ಅದರಲ್ಲಿ ಸಿದ್ಧಿ ಸಾಧನೆ ಮಾಡಲಿಕ್ಕೆ ಹೊರಟ್ರೆ ನಮ್ಮನ್ನು ಒಳಗೆ ಕರ್ಕೊಂಡು ಹೋಗುತ್ತೆ. ಹಾಗಾಗಿ ಇನ್ನೂ ಎಷ್ಟು ಕಲಿತರೂ ಮುಗಿದಂಥ ವಿಷಯ ಯೋಗ. ಹಾಗಾಗಿ ನಾನು ಇಷ್ಟು ಹೇಳಿದ್ದು ಮಾತ್ರ ಅಂತಲ್ಲ, ಇದಕ್ಕಿಂತ ಪ್ರಾಕ್ಟಿಕಲ್ ಆಗಿ ಮಾಡಿ ತಿಳಿದ್ರೆ ಭಾಳ ಸಂತೋಷ. ಹೆಚ್ಚಿನವರು ಈ ರೀತಿ ಇದಕ್ಕೆ ತೊಡಗಿಸ್ಕೊಳ್ಳೋದ್ರ ಮೂಲಕ ಅವರ ಜೀವನದಲ್ಲಿ ಒಂದು ವ್ಯತ್ಯಾಸವನ್ನು ಅವರು ಕಾಣಲಿಕ್ಕಾಗುತ್ತೆ. ಆರೋಗ್ಯ, ಶಾರೀರಿಕವಾಗಿ ಹಾಗೆ ಮಾನಸಿಕವಾಗಿ ಮನಸ್ಸನ್ನು ಸಂಸ್ಕಾರಯುತಗೊಳಿಸಿ ಮಾನಸಿಕವಾಗಿ ಕೂಡ ಬದಲಾಗಲಿಕ್ಕೆ ಒಂದು ಪಾಸಿಟಿವ್ ನೇಚರು ಮಾಡಿ ಅವರೊಂದು ಪರಿಪೂರ್ಣ ಒಂದು ವ್ಯಕ್ತಿಯಾಗಿ ನಿರ್ಮಾಣ ಮಾಡಲಿಕ್ಕೆ ಯೋಗ ತುಂಬ ಸಹಕಾರಿಯಾಗುತ್ತೆ. ಅದರಿಂದಾಗಿ ಒಬ್ಬ ವ್ಯಕ್ತಿ ಯಾವಾಗ ಪರಿಪೂರ್ಣ ಆಗುತ್ತಾನೆ, ಅವನ ಮನೆಯವರಿಗೂ ಅವನು ಲಾಭ ಆಗ್ತಾನೆ. ಆ ಕುಟುಂಬ ಚೆನ್ನಾಗಿದ್ದರೆ ಆ ಸಮಾಜ ಚೆನ್ನಾಗಿರುತ್ತೆ. ಆ ಊರು ಸಮಾಜ ಚೆನ್ನಾಗಿದ್ದರೆ, ಒಳ್ಳೊಳ್ಳೆ ಚಟುವಟಿಕೆ, ಒಳ್ಳೆ ಪಾಸಿಟಿವ್ ಕಾರ್ಯಕ್ರಮಗಳು ಆಗ್ತಾಯಿದ್ದರೆ ಆ ದೇಶ ಕೂಡ ಒಳ್ಳೆಯದಾಗ್ತದೆ. ಆ ದೇಶ ಇದ್ದರೆ
ನಾವು ಇಡೀ ಜಗತ್ತಿನಲ್ಲಿ ನಾವು ನಮ್ಮ ಸಂಸ್ಕೃತಿಯನ್ನು, ಪರಂಪರೆಯನ್ನು ಎಲ್ಲ ಕಡೆ ಈ ರೀತಿ ಶಾಂತಿಯ ಸಂದೇಶದೊಂದಿಗೆ ನಾವು ಎಲ್ಲ ಕಡೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಇದೇ ಯೋಗದ ಸಂದೇಶ ಅಂತ ಹೇಳ್ಬೋದು. ಅದು ನಾವು ಜನಗಳಿಗೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ಸರ್ಕಾರವನ್ನು ಟಾರ್ಗೆಟ್ ಮಾಡ್ತಾರೆ. ಸರ್ಕಾರ ಹೆಂಗೆ ಬದಲಾಗಬೇಕು, ಈ ರೀತಿ ಬದಲಾಗಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಬಟ್ ನಾವೇನು ಮಾಡ್ತಾ ಇದೀವಿ ಅನ್ನೋದನ್ನ ಯಾರು ಯೋಚನೆ ಮಾಡೋದಿಲ್ಲ. ಯೋಗದ ಮೂಲಕ ಅದು ಕೂಡ ಆಗಲಿ, ನಮ್ಮ ನಾವು ಬದಲಾಗೋಣ. ಹೌದು, ನಮ್ಮಿಂದ ನಮ್ಮ ಕುಟುಂಬ ಬದಲಾಗುತ್ತೆ, ಅಲ್ಲಿಂದ ಒಂದು ಗ್ರಾಮದಿಂದ ತಾಲೂಕು, ಜಿಲ್ಲೆ, ರಾಜ್ಯ, ದೇಶ ಬದಲಾಗುತ್ತೆ, ಒಳಿತಾಗುತ್ತೆ. ಬದಲಾಗಬೇಕು ಅಂತಲ್ಲ, ಒಳಿತಾಗಬೇಕು, ಒಳ್ಳೆಯ ಹಾದಿಯಲ್ಲಿ ಸಾಗಬೇಕು. ಆ ನಿಟ್ಟಿನಲ್ಲಿ ಈ ಬಾರಿಯ ಯೋಗ ದಿನದ ಪ್ರಯುಕ್ತ ಕೆ ಮಹೇಶ್ ಕುಮಾರ್ ಅವರು ನಮ್ಮ ಜೊತೆಗೆ ಬಂದು ಅನೇಕ ವಿಚಾರಗಳನ್ನು ಅವರ ಯೋಗ ಭಾರತಿಯ ಕುರಿತಾಗಿ ಯೋಗ ಭಾರತಿ ಶಿಕ್ಷಣ, ಅವರ ತರಗತಿಗಳು, ನಡೆದು ಬಂದ ಹಾದಿ, ಬೆಳವಣಿಗೆ ಎಲ್ಲದರ ಬಗ್ಗೆ ಹಂಚಿಕೊಂಡ್ರು. ಜೊತೆಗೆ ಯೋಗ ದಿನದ ಪ್ರಯುಕ್ತ ಅವರ ಕಾರ್ಯಕ್ರಮಗಳೇನಿದೆ ಅವುಗಳ ಕುರಿತಾಗೂ ಕೂಡ ಮಾತಾಡಿದ್ರು. ಮಹೇಶ್ ಕುಮಾರ್ ಅವರೇ ಬಂದು ತಮ್ಮ ಅಮೂಲ್ಯ ಸಮಯವನ್ನು ಈ ಚಳಿ ಮಳೆಯ ಮಧ್ಯದಲ್ಲಿ ಬ್ಯುಸಿ ಶೆಡ್ಯೂಲ್ನಲ್ಲಿ ನಮಗಾಗಿ ಮೀಸಲಿಟ್ಟಿದ್ದಕ್ಕಾಗಿ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನೋಡೋ ಮುಂದೆ ಅವಕಾಶ ಬಂದಾಗ ನಿಮ್ಮ ಭಜನೆಯ ಕುರಿತಾಗೂ ಕೂಡ ಒಂದು ವಿಶೇಷ ಕಾರ್ಯಕ್ರಮ ಮಾಡಬೇಕು ಅಂತ ಇದೆ. ಅದಕ್ಕೂ ಅವಕಾಶ ಆಗಲಿ ಅಂತ ಈ ಮೂಲಕ ಆಶೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ನೋಡೋಣ ಯಾವ ಸಂದರ್ಭ ಬರುತ್ತೆ ಅಂತ. ಮತ್ತೊಮ್ಮೆ ಪ್ರೀತಿಯ ವಂದನೆಗಳು. ಆಗಲೇ ಯೋಗದ ಕುರಿತಾಗಿ ಒಂದು ಹಾಡನ್ನು ಆಡಿಸಿದ್ವಿ. ಈಗ ನಮ್ಮ ಈ ಕಾರ್ಯಕ್ರಮವನ್ನು ಒಂದೊಳ್ಳೆ ದೇಶಭಕ್ತಿ ಗೀತೆಯ ಮೂಲಕ ವೈಂಡ್ ಅಪ್ ಮಾಡೋಣ ಅಂತ ನನ್ನ ಆಶಯ. ಮಹೇಶ್ ಕುಮಾರ್ ಕೂಡ ಅದಕ್ಕೆ ಸಿದ್ಧರಾಗಿದ್ದೀರಿ ಅಂದ್ಕೊಳ್ತೀನಿ. ಒಂದು ಸುಮಧುರ ಗೀತೆಯ ಮೂಲಕ ಈ ಯೋಗ ದಿನದ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸೋಣ. ಎದ್ದು ನಿಲ್ಲುವೀರ, ದೇಶ ಕರೆದಿದೆ, ಪಡೆಯ ಕಟ್ಟು ಧೀರ, ಸಮರ ಕಾದಿದೆ. ಎದ್ದು ನಿಲ್ಲುವೀರ, ದೇಶ ಕರೆದಿದೆ, ಪಡೆಯ ಕಟ್ಟು ಧೀರ, ಸಮರ ಕಾದಿದೆ. ರಣಕಹಳೆಯ ಹೂಂಕಾರದ ಸದ್ದು ಮೊರೆದಿದೆ, ರಣಕಹಳೆಯ ಹೂಂಕಾರದ ಸದ್ದು ಮೊರೆದಿದೆ. ರಕ್ತ ಸಿಕ್ತ ಬಲಿಪೀಠದ ದೃಶ್ಯ ಮೆರೆದಿದೆ. ಎದ್ದು ನಿಲ್ಲುವೀರ, ದೇಶ ಕರೆದಿದೆ, ಪಡೆಯ ಕಟ್ಟು ಧೀರ, ಸಮರ ಕಾದಿದೆ. ಗಡಚಿಕ್ಕುವ ಆಕ್ರಂದನ ನರಳಾಟ ಚೀರಾಟ, ಕಿವಿಗೊಡದಿರು ಎದೆಗೆಡದಿರು ನುಗ್ಗುತ್ತಲಿ ಮುಂದಕ್ಕೆ. ದೇಹ ಬಿದ್ದು ಹೆಣಗಳುರುಳಿ ರಕ್ತದಾಟದೋ ಕುಳಿ, ಹೋರುವ ಛಲ ಕುಗ್ಗದಿರಲಿ ಧೈರ್ಯ ಮೇರು ಪರ್ವತ, ಧೈರ್ಯ ಮೇರು ಪರ್ವತ. ಎದ್ದು ನಿಲ್ಲುವೀರ, ದೇಶ ಕರೆದಿದೆ, ಪಡೆಯ ಕಟ್ಟು ಧೀರ, ಸಮರ ಕಾದಿದೆ. ಹೆಜ್ಜೆ ಹೆಜ್ಜೆ ತುಳಿತಕ್ಕೆ ನೆಲೆದೆದೆಯ ಕಂಪನ, ಮುಂದೆ ಮುಂದೆ ಧಾವಿಸೆ ಕೇಳಿ ವಿಜಯ ಸ್ಪಂದನ. ಎದೆ ತಟ್ಟಿ ತೊಡೆ ತಟ್ಟಿ ಅಬ್ಬರಿಸುತ್ತ ಚಲಿಸಲಿ, ವೈರಿ ಶಿಬಿರ ತತ್ತರಿಸುವ ಅಗ್ನಿ ಜ್ವಾಲೆ ಉಜ್ವಲ. ಎದ್ದು ನಿಲ್ಲುವೀರ, ದೇಶ ಕರೆದಿದೆ, ಪಡೆಯ ಕಟ್ಟು ಧೀರ, ಸಮರ ಕಾದಿದೆ. ತಾಯಿಯ ಕರೆ ಮೊಳಗಿದೆ, ಹೃದಯ ದೀಪ ಬೆಳಗಿದೆ, ಶಕ್ತಿ ಧೂಪ ಹರಡಿದೆ ದಿಗಂತದೆತ್ತರ. ಸ್ವಾತಂತ್ರ್ಯದ ಕರೆಯಲಿ ರಾಷ್ಟ್ರ ಪುರುಷ ಪೂಜೆಗೆ, ಉರಿಯುತ್ತಿರಲಿ ಕಾಂತಿ ತುಂಬಿ ತ್ಯಾಗ ದೀಪದಾರತಿ, ತ್ಯಾಗ ದೀಪದಾರತಿ. ಎದ್ದು ನಿಲ್ಲುವೀರ, ದೇಶ ಕರೆದಿದೆ, ಪಡೆಯ ಕಟ್ಟು ಧೀರ, ಸಮರ ಕಾದಿದೆ. ರಣಕಹಳೆಯ ಹೂಂಕಾರದ ಸದ್ದು ಮೊರೆದಿದೆ, ರಕ್ತ ಸಿಕ್ತ ಬಲಿಪೀಠದ ದೃಶ್ಯ ಮೆರೆದಿದೆ. ಎದ್ದು ನಿಲ್ಲುವೀರ, ದೇಶ ಕರೆದಿದೆ, ಪಡೆಯ ಕಟ್ಟು ಧೀರ, ಸಮರ ಕಾದಿದೆ. ಪಡೆಯ ಕಟ್ಟು ಧೀರ, ಸಮರ ಕಾದಿದೆ. ಧನ್ಯವಾದ. ತುಂಬ ಧನ್ಯವಾದಗಳು. ಈ ಹಾಡನ್ನ ಕೇಳಿದಾಗ ನನಗೆ ಇತ್ತೀಚೆಗಾದಂತಹ ಬೆಳವಣಿಗೆ ನೆನಪಾಗ್ತಾ ಇದೆ. ಪಾಕಿಸ್ತಾನದ ಮೇಲೆ ಭಾರತ ಆಪರೇಷನ್ ಸಿಂಧೂರ್ ಮಾಡ್ತಲ್ಲ, ಬಹುಶಃ ಅನೇಕ ಮಂದಿ ನನ್ನ ಸ್ನೇಹಿತರು ಕೂಡ ರಜೆಯಲ್ಲಿ ಬಂದಿದ್ದವರು ಎದ್ದು ನಿಂತು ಹೊರಟು ಕಾಶ್ಮೀರಕ್ಕೆ ಹೋದವರು ಇದ್ದಾರೆ. ಅವರೆಲ್ಲ ನೆನಪಾಗ್ಬಿಟ್ರು. ಒಳ್ಳೆಯ ಹಾಡನ್ನ ಕೊಟ್ಟಿದ್ದಕ್ಕೆ ಈ ಹಾಡನ್ನ ಸೈನಿಕರಿಗಾಗಿ ಈ ಸಂದರ್ಭದಲ್ಲಿ ಸಮರ್ಪಿಸ್ತಾ, ಮಾತು ಮಾಹಿತಿ ಗಾಯನ
3ರ ಮೂಲಕ ಈ ಎಪಿಸೋಡ್ ಈಗ ಸಂಪನ್ನವಾಗ್ತಾ ಇದೆ. ಇಷ್ಟೊತ್ತು ನಮ್ಮ ಜೊತೆ ಬಂದು ತಮ್ಮ ಅಮೂಲ್ಯವನ್ನು ಕ್ಷಣವನ್ನು ನಮ್ಮ ಜೊತೆಗೆ ಮೀಸಲಿಟ್ಟಿದ್ದಕ್ಕಾಗಿ ಪ್ರೀತಿಯ ವಂದನೆಯನ್ನು ಅರ್ಪಿಸ್ತಾ ಕೂರ್ಗ್ ಬಜ್ ವತಿಯಿಂದ ಒಂದು ಪ್ರೀತಿಯ ಉಡುಗೊರೆ ಮಹೇಶ್ ಕುಮಾರ್ ಅವರಿಗೆ ಪ್ರೀತಿಯನ್ನು ಸ್ವೀಕರಿಸಿ. ಧನ್ಯವಾದಗಳು. ಕೂರ್ಗ್ ಬಜ್ ಮೂಲಕ ಒಂದಷ್ಟು ವಿಷಯಗಳನ್ನು ಹೆಚ್ಚಿನ ಜನಕ್ಕೆ ತಲುಪುವಂತಹ ಪ್ರಯತ್ನವನ್ನು ನಮ್ಮ ಕಿಶೋರ್ ರೈಯ ಬಳಗ ಅವರು ಮಾಡ್ತಾ ಇದ್ದಾರೆ. ಅವರಿಗೆ ಶುಭ ಆಗಲಿ. ಅವರ ಈ ಒಂದು ಹೊಸ ಪ್ರಯತ್ನಕ್ಕೆ, ಅವರ ಸ್ಟುಡಿಯೋಗೆ ಈ ರೀತಿ ಹೊಸ ವಿಷಯಗಳನ್ನು ತಿಳಿದಂತಹ ಜನಗಳು ಬಂದು ಅವರ ಸಂಘಟನೆಯನ್ನು, ಅವರು ತಿಳಿದಂಥ ವಿಚಾರವನ್ನು ಇಲ್ಲಿ ಹೇಳೋದ್ರ ಮೂಲಕ ಹೆಚ್ಚಿನ ಜನಕ್ಕೆ ಅದರ ಬಗ್ಗೆ ಬೆಳಕನ್ನು, ಜ್ಞಾನವನ್ನು ತಲುಪಿಸುವಂತಹ ಪ್ರಯತ್ನವನ್ನು ಇವರು ಮಾಡ್ತಾ ಇದ್ದಾರೆ. ಆ ಕಾರ್ಯದಲ್ಲಿ ಇವರ ಬಳಗ ಯಶಸ್ವಿಯಾಗಲೆಂದು ಹಾರೈಸುತ್ತೇನೆ. ಧನ್ಯವಾದ. ಥ್ಯಾಂಕ್ ಯು. ಕೊನೆಯದಾಗಿ ನಾನು ಹೇಳೋದು ಗೊತ್ತೇ ಇದೆ ಅಲ್ಲ, ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕಾರ್ಯಕ್ರಮದ ಕುರಿತಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ. ಜೊತೆಗೆ ನಮ್ಮದು ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಪೇಜ್ ಇದೆ, ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ. ಬೇರೆ ಬೇರೆ ರೀತಿಯಾದಂಥ ಕಂಟೆಂಟ್ಗಳನ್ನು, ವಿಚಾರಗಳನ್ನು, ಜನೋಪಯೋಗಿ ಮಾಹಿತಿಗಳನ್ನು ಕೊಡ್ತಾ ಇರ್ತೀವಿ. ಖುಷಿಯಾದರೆ ಲೈಕ್ ಮಾಡಿ, ಒಂದಷ್ಟು ಜನಕ್ಕೆ ಶೇರ್ ಮಾಡಿ. 4 ಜನಕ್ಕೆ ಅನುಕೂಲ ಆಗುತ್ತೆ ಅನ್ನೋಂಥ ಗೊತ್ತಾದರೆ ಈ ಎಪಿಸೋಡ್ ಅಥವಾ ಬೇರೆ ಎಪಿಸೋಡ್ಗಳು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಅವರು ಒಂದಷ್ಟು ಜನರಿಗೆ ಅವ್ರಿಗೂ ವಿಚಾರಗಳು ತಿಳಿದಂತಾಗುತ್ತೆ. ಫೇಸ್ಬುಕ್ಕಲ್ಲೂ ಕೂಡ ನಾವಿದ್ದೇವೆ, ಅಲ್ಲೂ ಕೂಡ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು ಏನಿದ್ರು ಕೂಡ ನಮಗೆ ಮುಕ್ತವಾಗಿ ಹಂಚಿಕೊಳ್ಳಿ. ಎಲ್ಲವನ್ನು ನಾವು ಪಾಸಿಟಿವ್ ಆಗಿ ತಗೊಳ್ತೇವೆ. ಮುಂದಿನ ಕಾರ್ಯಕ್ರಮಗಳಲ್ಲಿ ಯಾರು ನಮ್ಮ ಈ ವೇದಿಕೆಯ ಅತಿಥಿಗಳಾಗಬೇಕು ಅನ್ನೋಂಥದ್ದು ನಿಮ್ಮ ತಲೆಯಲ್ಲೂ ಇರುತ್ತೆ, ನಿಮ್ಮ ಕಲ್ಪನೆಯಲ್ಲೂ ಇರುತ್ತೆ. ಇಂಥವರು ಕೂರ್ಗ್ ಬಜ್ ಇನ್ ಆ್ಯಂಡ್ ಔಟ್ನಲ್ಲಿ ಬರಬೇಕು ಅಂತ. ಅಂಥವರು ಯಾರಾದರೂ ನಿಮ್ಮ ಪರಿಕಲ್ಪನೆಯಲ್ಲಿದ್ದರೆ ಅವರ ಹೆಸರನ್ನು ಕೂಡ ನಮಗೆ ಸಜೆಸ್ಟ್ ಮಾಡಿ. ಮುಂದಿನ ದಿನಗಳಲ್ಲಿ ಅವರನ್ನು ಕೂಡ ನಾವು ಪರಿಗಣನೆಗೆ ತೆಗೆದುಕೊಳ್ತೇವೆ ಅಂತ ಹೇಳ್ತಾ, ಅಲ್ಲಿವರೆಗೂ ಕಿಶೋರ್ ರೈ ಟಾಟಾ, ಬಾಯ್ ಬಾಯ್. ಮತ್ತೆ ಸಿಗ್ತೇನೆ. ಧನ್ಯವಾದಗಳು.